ನಾನು ಶುರು ಮಾಡಿರ್ತೀನಿ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಪ್ರಹ್ಲಾದಾಹ್ಲಾದಕೋ ಮಾಯಿ ಮತ್ತ ಮಾತಂಗಭೇದಕಃ ಲಕ್ಷ್ಮ್ಯಾಲಿಂಗಿತ ವಾಮಾಂಗೋ ಹನ್ಯಾನ್ ವಿಘ್ನಾನೃಕೇಸರಿ ಸುಮುಖೋ ಸುಂದರತರೋ ಸುನಾಸೋ ಸುಖಚಿತ್ತನು ಸುರಾರಾಧಿತ ಪಾದಾಬ್ಜೋ ರಮಾ ನಾರಾಯಣೋಸ್ತುಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಪ್ರಕಟೀಕೃತ ಟೀಕೋಕ್ತಿ ಮರ್ಕಟೀಕೃತಮಾಯಿರಾಟ್ ಚಕೃತಾತ್ ವ್ಯಾಸತತ್ವಜ್ಞಮಸ್ಕರೀಂದ್ರ ಕೃಪಾಂ ಮಯಿ. ಯಸ್ಯ ದೇಹೋತಿ ಸೌರಭ್ಯ ಪೂರಿತೋತಿ ಸುಲಕ್ಷ್ಮವಾನ್ ಫಣಿರಾಡಿವ ಯೋ ಭಕ್ತ ಸ ಕೃಷ್ಣೋ ಮಾಂ ಸದಾವತು. ಶ್ರೀ ಗುರುಭ್ಯೋ ನಮಃ. ಪರಮಾತ್ಮನ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ ಈ ಒಂದು ಮಾನಸ ಯಾತ್ರೆಯನ್ನು ನಾವು ಪ್ರಾರಂಭ ಮಾಡೋಣ. ವಿಶೇಷವಾಗಿ ವಿಠ್ಠಲ ನಾಮದ ಚಿಂತನೆಯನ್ನು ಮಾಡಿಕೊಳ್ಳುತ್ತಾ ನಾವು ಪ್ರಾರಂಭಿಸೋಣ. ವಿಠ್ಠಲ 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 ಪಾಂಡುರಂಗ ಪಂಢರಿನಾಥ ಪಾಂಡುರಂಗ ಭಕ್ತವತ್ಸಲ ಪಾಂಡುರಂಗ ರಾಮಾಮೃತ ವಿಠಲ ಪಾಂಡುರಂಗ ವಿಠ್ಠಲ ವಿಠ್ಠಲ ಪಾಂಡುರಂಗ ಪಂಢರಿನಾಥ ಪಾಂಡುರಂಗ ಭಕ್ತವತ್ಸಲ ಪಾಂಡುರಂಗ ರಾಮಾಮೃತ ವಿಠಲ ಪಾಂಡುರಂಗ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾಃ ನಶ್ಯಂತಿ ಸಕಲಾರೋಗ ಸತ್ಯಂ ಸತ್ಯಂ ವದಾಮ್ಯಹಂ. ಶ್ರೀ ಗುರುಭ್ಯೋ ನಮಃ. ವಿಶೇಷವಾಗಿ ನಮ್ಮ ಗುರುಗಳಾದಂತಹ ನಮ್ಮ ರಾಮಾಮೃತ ವಿಠಲದಾಸರನ್ನು ವಿಶೇಷವಾಗಿ ನಮಿಸಿ, ನಮ್ಮ ತಂದೆ ತಾಯಿಗಳನ್ನು ಕೂಡ ನಾವು ಎಲ್ಲರೂ ನಮಸ್ಕರಿಸಿ ಈ ಒಂದು ಮಾನಸ ಯಾತ್ರೆಯನ್ನು ಪ್ರಾರಂಭ ಮಾಡೋಣ. ವಿಶೇಷವಾಗಿ ನಾವು ಸಕಲ ಹರಿವಾಯು ಗುರುಗಳನ್ನು ನಮಿಸಿ ನಮ್ಮಲ್ಲಿರುವಂತಹ ಆ ಪರಮಾತ್ಮನ ಮಾನಸ ಯಾತ್ರೆಯನ್ನು ಕೈಗೊಳ್ಳುತ್ತಿದ್ದೇವೆ. ವಿಶೇಷವಾಗಿ ಸಕಲ ಹರಿದಾಸರಿಗೆ ನಾವು ನಮಸ್ಕರಿಸೋಣ. ಸಕಲ ಹರಿದಾಸರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಗುರುಜಗನ್ನಾಥ ದಾಸರೇ, ನಿಮಗೆ ಅನಂತ ನಮನಗಳು. ಶೇಷದಾಸರೇ, ನಿಮಗೆ ಅನಂತ ನಮನಗಳು. ಇಬ್ರಾಮಪುರದ ಅಪ್ಪ ಅವರೇ, ನಿಮಗೆ ಅನಂತ ನಮನಗಳು. ಜಗನ್ನಾಥ ದಾಸರೇ, ನಿಮಗೆ ಅನಂತ ನಮನಗಳು. ಗೋಪಾಲದಾಸರೇ, ನಿಮಗೆ ಅನಂತ ನಮನಗಳು. ವಿಜಯದಾಸರೇ, ನಿಮಗೆ ಅನಂತ ನಮನಗಳು. ಪ್ರಸನ್ನ ವೆಂಕಟದಾಸರೇ, ನಿಮಗೆ ಅನಂತ ನಮನಗಳು. ಕನಕದಾಸರೇ, ನಿಮಗೆ ಅನಂತ ನಮನಗಳು. ಪುರಂದರದಾಸರೇ, ನಿಮಗೆ ಅನಂತ ನಮನಗಳು. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಸಕಲ ಯತಿವರೇಣ್ಯರೇ, ನಿಮಗೆ ಅನಂತ ನಮನಗಳು. ಶ್ರೀ ವ್ಯಾಸತತ್ವಜ್ಞರೇ, ನಿಮಗೆ ಅನಂತಾನಂತ ನಮನಗಳು. ನಾವು ಇವತ್ತು ನಮ್ಮ ಮಾನಸ ಯಾತ್ರೆಯಲ್ಲಿ ವಿಶೇಷವಾಗಿ ವ್ಯಾಸತತ್ವಜ್ಞ ತೀರ್ಥರಿಂದ ರಚಿಸಲ್ಪಟ್ಟಿರುವ ಮಾನಸ ಸ್ಮೃತಿ ಎಂಬುವಂತಹ ಗ್ರಂಥವನ್ನು ಅದರ ಆಧಾರದಲ್ಲಿ ಒಂದಿಷ್ಟು ಚಿಂತನೆಗಳನ್ನು ನಾವು ಮಾಡಿಕೊಳ್ಳುತ್ತಾ ಬರುತ್ತೇವೆ. ವ್ಯಾಸತತ್ವಜ್ಞರು ಬಹಳ ಅದ್ಭುತವಾದ ಜ್ಞಾನಿಗಳು. ನಮ್ಮ ಗೋಪಾಲದಾಸರ ಅನುಗ್ರಹದಿಂದ ಅಷ್ಟು ಪ್ರಭಾವಶಾಲಿಗಳು, ಜ್ಞಾನಿಗರಾದವರು. ಅವರ ತಂದೆ ಐ.ಜಿ. ನರಸಿಂಹಾಚಾರ್ಯರು ಅಂತ ಸುಧಾ ಪಂಡಿತರು. ಆ ಸಮಯದಲ್ಲಿ ಗೋಪಾಲದಾಸರ ಮೇಲೆ ಗೌರವವಿದ್ದರೂ ತಾವು ಸುಧಾ ಪಂಡಿತರು ಎಂಬುವಂತಹ ಆ ಒಂದು ಅಹಂಕಾರದಲ್ಲಿ ಅವರೊಂದಿಗೆ ಹೋಗಲಿಕ್ಕೆ ಸ್ವಲ್ಪ ಒಂದು ಇದಿತ್ತು. ಅಂದರೆ ಹೋಗಲಿಕ್ಕೆ ಅಷ್ಟು ಇಷ್ಟವಿರಲಿಲ್ಲ. ಯಾಕೆಂದರೆ ಅವರ ಮಗ ಐ.ಜಿ. ವೆಂಕಟರಮಣಾಚಾರ್ಯರು ಅಂತ, ಅವರಿಗೆ ವಿದ್ಯೆ ಬರುತ್ತಿರಲಿಲ್ಲ. ಆ ಸಮಯದಲ್ಲಿ ಅವರ ಹೆಂಡತಿಯ ಒತ್ತಡ ಮೇರೆಗೆ ಅವರು ಹೋಗ್ತಾರೆ, ಅಪ್ಪ ಮಗ ಇಬ್ಬರು, ಗೋಪಾಲದಾಸರ ಬಳಿಗೆ. ಆ ಸಮಯದಲ್ಲಿ ಗೋಪಾಲದಾಸರೇ ಅವರನ್ನು ನೋಡಿದ ಮಾತ್ರದಲ್ಲೇ, ಅಂದರೆ ಏನು ಮಾತಾಡಲಿಲ್ಲ, ಏನು ಕಷ್ಟ ಏನು ಅಂತ ಕೇಳಲಿಲ್ಲ. ಅವರ ಆ ನರಸಿಂಹಾಚಾರ್ಯರನ್ನು ನೋಡಿದಾಗಲೇ ಹೇಳ್ತಾರೆ, ಏನು ತೊಂದರೆ ಪಡಬೇಡಿ ಆಚಾರ್ಯರೇ, ನಿಮ್ಮ ಮಗನಿಗೆ ಎಲ್ಲ ವಿದ್ಯೆ ನೀವೇ ಹೇಳಿಕೊಡಬಹುದು, ಏನಿಲ್ಲ, ಅವರ ಮುಂದೆ ಆ ಗ್ರಂಥಗಳ ಪಾರಾಯಣ ಮಾಡಿಬಿಡಿ, ಬಹಳ ಬುದ್ಧಿವಂತ ಇವ, ಕೇಳಿದ ಮಾತ್ರಕ್ಕೆ ಆ ಶ್ರವಣದಿಂದಲೇ ತಾನು ಕಲಿತುಕೊಳ್ತಾನೆ ಎಲ್ಲ ಶಾಸ್ತ್ರವನ್ನು ಅಂತ ಅನುಗ್ರಹ ಮಾಡಿ ಕಳಿಸಿಕೊಟ್ಟಾಗ ಆ ನರಸಿಂಹಾಚಾರ್ಯರು ಎಲ್ಲ ಗ್ರಂಥಗಳ ಪಾರಾಯಣ ಮಾಡುತ್ತಾರೆ. ವಿಶೇಷವಾಗಿ ಅವರ ಮಗನಾದ ವೆಂಕಟರಮಣಾಚಾರ್ಯರಿಗೆ ಆ ಒಂದು ಜ್ಞಾನ ಬಂದು ಮುಂದೆ ಅವರೇ ವ್ಯಾಸತತ್ವಜ್ಞ ತೀರ್ಥರಾಗಿ ಶೋಭಿಸುತ್ತಾರೆ. ಅದ್ಭುತವಾದ ದೇವರ ನಾಮಗಳು, ಕೃತಿಗಳನ್ನು ಬರೆಯುತ್ತಾರೆ. ಅಂತಹ ವ್ಯಾಸತತ್ವಜ್ಞ ತೀರ್ಥರಿಗೆ ವಿಶೇಷವಾಗಿ ನಮಿಸೋಣ. ವಿಷ್ಣು ತೀರ್ಥರೇ, ನಿಮಗೆ ಅನಂತ ನಮನಗಳು. ರಾಘವೇಂದ್ರ ಸ್ವಾಮಿಗಳೇ, ನಿಮಗೆ ಅನಂತ ನಮನಗಳು. ಸುಧೀಂದ್ರ ರಘುತ್ತಮ ವಾದಿರಾಜ ತೀರ್ಥರೇ, ನಿಮಗೆ ಅನಂತ ನಮನಗಳು. ನಮ್ಮ ವಿಜಯೀಂದ್ರ ತೀರ್ಥರೇ, ನಿಮಗೆ ಅನಂತ ನಮನಗಳು. ವ್ಯಾಸರಾಜರೇ, ಶ್ರೀಪಾದರಾಜರೇ, ಬ್ರಹ್ಮಣ್ಯ ತೀರ್ಥರೇ, ನಿಮಗೆ ಅನಂತ ನಮನಗಳು. ಜಯತೀರ್ಥರೇ, ನಿಮಗೆ ಅನಂತ ನಮನಗಳು.
ಅಕ್ಷೋಭ್ಯ ತೀರ್ಥರೇ, ನರಹರಿ ತೀರ್ಥರೇ, ಪದ್ಮನಾಭ ತೀರ್ಥರೇ, ಆನಂದ ತೀರ್ಥ ಭಗವತ್ಪಾದರೆ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಈಗ ವಿಶೇಷವಾಗಿ ಪರಮಾತ್ಮನ ಸೇವೆಗಾಗಿ ಇರುವಂತಹ ಆ ಎಲ್ಲ ಸಾತ್ವಿಕ ಜೀವರು, ವಿಶೇಷವಾಗಿ ದೇವತೆಗಳನ್ನು ನಾವು ನಮಿಸುತ್ತಾ ಬರೋಣ. ಮಾನುಷೋತ್ತಮರೇ, ನಿಮಗೆ ಅನಂತ ನಮನಗಳು. ಕ್ಷಿತಿಪರೇ, ಮನುಷ್ಯಗಂಧರ್ವರೇ, ದೇವಗಂಧರ್ವರೇ, ಚಿರಪತ್ರಿಗಳೇ, ಅಜಾನಜ ದೇವತೆಗಳೇ, ಕರ್ಮಾಭಿಮಾನಿ ಪುಷ್ಕರೇ, ನಿಮಗೆ ಅನಂತ ನಮನಗಳು. ಧರಣೀಶರೇಶ್ವರನೇ, ನಿಮಗೆ ಅನಂತ ನಮನಗಳು. ದೇವಕಿ, ಯಶೋಧ, ಉಷಾದೇವಿಯರೇ, ನಿಮಗೆ ಅನಂತ ನಮನಗಳು. ಬುಧ, ಸ್ವಾಹಾದೇವಿಯರೇ, ನಿಮಗೆ ಅನಂತ ನಮನಗಳು. ಅನಾಖ್ಯಾತ ದೇವತೆಗಳೇ, ಪರ್ಜನ್ಯ, ಗಂಗಾ, ಸಂಜ್ಞಾ, ರೋಹಿಣಿ, ವಿರದುಷ, ಶ್ಯಾಮಲಾದೇವಿಯರೇ, ನಿಮಗೆ ಅನಂತ ನಮನಗಳು. ಕರ್ಮಜ ದೇವತೆಗಳೇ, ನಿಮಗೆ ಅನಂತ ನಮನಗಳು. ವಿಶ್ವಕ್ಸೇನ, ಗಣಪತಿ, ನಾಸತ್ಯದಸ್ರರೇ, ಕುಬೇರ, ಶೇಷಶತಸ್ಥ ಸೋಮಪಾನಾರ್ಹರೇ, ನಿಮಗೆ ಅನಂತ ನಮನಗಳು. ಮರೀಚಿ, ನಿವೃತ್ತಿ, ಪ್ರಾವಹಿ, ತಾರಾದೇವಿಯರೇ, ಮರೀಚಿ, ಮಿತ್ರ, ನಿವೃತ್ತಿ, ಪ್ರಾವಹಿ, ತಾರಾದೇವಿಯರೇ, ನಿಮಗೆ ಅನಂತ ನಮನಗಳು. ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ವಿಶ್ವಾಮಿತ್ರರೇ, ನಿಮಗೆ ಅನಂತ ನಮನಗಳು. ವೈವಸ್ವತ ಮನುಗಳೇ, ಭೃಗು, ಅಗ್ನಿ, ಪ್ರಸೂತಿ ದೇವಿಯರೇ, ನಿಮಗೆ ಅನಂತ ನಮನಗಳು. ದೇವರ್ಷಿ ನಾರದರೇ, ವರುಣರೇ, ನಿಮಗೆ ಅನಂತ ನಮನಗಳು. ವಿವಸ್ವಾನ್, ಸೂರ್ಯ, ಚಂದ್ರ, ಯಮ, ಶತರೂಪಾದೇವಿಯರೇ, ನಿಮಗೆ ಅನಂತ ನಮನಗಳು. ಪ್ರವಾಹವಾಯುದೇವರೇ, ನಿಮಗೆ ಅನಂತ ನಮನಗಳು. 10ನೇ ಕಕ್ಷೆಯಲ್ಲಿ ಬರುವಂತಹ ಸ್ವಯಂಭುಮನು, ದಕ್ಷ ಪ್ರಜಾಪತಿ, ಬೃಹಸ್ಪತ್ಯಾಚಾರ್ಯರೇ, ಶಚಿರಥಿ ದೇವಿಯರೇ, ಅನಿರುದ್ಧರೇ, ನಿಮಗೆ ಅನಂತ ನಮನಗಳು. ಅಹಂಕಾರಿಕ ಪ್ರಾಣದೇವರೇ, ನಿಮಗೆ ಅನಂತ ನಮನಗಳು. ಇಂದ್ರಕಾಮರೇ, ನಿಮಗೆ ಅನಂತ ನಮನಗಳು. ಸೌಪರ್ಣಿ, ವಾರುಣಿ, ಪಾರ್ವತೀ ದೇವಿಯರೇ, ನಿಮಗೆ ಅನಂತ ನಮನಗಳು. ಷಣ್ಮಹಿಷಿಯರಾದಂತಹ ಜಾಂಬವತಿ, ಭದ್ರ, ನೀಳ, ಕಾಳಿಂದಿ, ಮಿತ್ರವಿಂದ, ಲಕ್ಷಣಾದೇವಿಯರೇ, ನಿಮಗೆ ಅನಂತ ನಮನಗಳು. ಗರುಡ, ಶೇಷ, ರುದ್ರರೇ, ನಿಮಗೆ ಅನಂತ ನಮನಗಳು. ಸರಸ್ವತಿ, ಭಾರತಿ ದೇವಿಯರೇ, ನಿಮಗೆ ಅನಂತ ನಮನಗಳು. ಬ್ರಹ್ಮವಾಯುಗಳೇ, ನಿಮಗೆ ಅನಂತ ನಮನಗಳು. ವಾಯುದೇವರ ಮಹಿಮೆ ಅಪಾರವಾಗಿರುವಂತಹದ್ದು. ವಾಯುದೇವರನ್ನು ಯಾಕೆ ನಾವು ನಂಬಬೇಕು ಅಂತ ಪುರಾಣಗಳಲ್ಲಿ, ಪರಮಾತ್ಮನ ರಾಮಾಯಣ ಮಹಾಭಾರತದಲ್ಲಿ ಎಷ್ಟು ಉದಾಹರಣೆಗಳಿವೆ. ಹನುಮನ ನಂಬಿದ ಸುಗ್ರೀವ ಗೆದ್ದ, ಹನುಮನ ನಂಬದ ವಾಲಿಯು ಬಿದ್ದ ಅಂತ ಪುರಂದರದಾಸರು ಹೇಳ್ತಾರೆ. ಸುಗ್ರೀವನು ಹನುಮನೊಂದಿಗೆ ಸಖ್ಯವನ್ನು ಇದಕ್ಕಾಗಿ ಆ ಕಾರಣದಿಂದಲೇ ಶ್ರೀರಾಮಚಂದ್ರನು ಅವನ ಅಪರಾಧವನ್ನು ಕ್ಷಮಿಸಿ ಆ ಸಮಯದಲ್ಲಿ ವಾಲಿಯನ್ನು ಸಂಹಾರ ಮಾಡ್ತಾರೆ. ಅದೇ ಸಮಯದಲ್ಲಿ ವಾಲಿ ಹನುಮನನ್ನು ಒಂದು ನಂಬಲಿಲ್ಲ. ಆ ಕಾರಣದಿಂದಲೇ ಪರಮಾತ್ಮ ಅವನನ್ನು ಸಂಹಾರ ಮಾಡುವ ಒಂದು ಪರಿಸ್ಥಿತಿ ಬಂತು. ಹನುಮನ ನಂಬಿದ ವಿಭೀಷಣ ಗೆದ್ದ, ಹನುಮನ ನಂಬದ ವಾಲಿಯು ಬಿದ್ದ. ಹನುಮನನ್ನು ನಂಬಿದಂತಹ ಆ ಒಂದು ವಿಭೀಷಣನು ಒಂದು ಸಮಯಕ್ಕೆ ತಾನು ರಾವಣನ ಬಿಟ್ಟು ಹೋದಾಗ ರಾಮನ ಬಳಿಗೆ ಬರುತ್ತಾನೆ. ಆ ಸಮಯದಲ್ಲಿ ರಾಮನ ಪಾದಕ್ಕೆ ತಾನು ಶರಣಾದಾಗ ಅಲ್ಲಿರುವಂತಹ ಸೈನಿಕರು ಏನು ಹೇಳ್ತಾರೆ, ವಾನರರು, ಇವನು ರಾವಣನ ತಮ್ಮ, ಅವನನ್ನು ಯಾಕೆ ನಾವು ನಂಬಬೇಕು, ರಾವಣನ ಪಕ್ಷದಿಂದಲೇ ಬಂದಿರಬಹುದಲ್ವಾ ಅಂತ ಕೇಳಿದಾಗ ಹನುಮಂತ ದೇವರು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಇವನು ಆ ಒಂದು ರಾಮದೇವರ ಭಕ್ತ ಅಂತ ಕೊಟ್ಟಿದ್ದಕ್ಕಾಗಿ ನಾವು ಪರಮಾತ್ಮ ರಾಮದೇವರು ವಿಶೇಷವಾಗಿ ಸ್ವೀಕಾರ ಮಾಡ್ತಾರೆ. ಅದೇ ರೀತಿಯಾಗಿ ರಾವಣನು ಅದೇ ರೀತಿಯಾಗಿ ಲಂಕೆಗೆ ಬಂದಾಗ ಹನುಮಂತ ಅವನ ಮುಂದೆ ಬಂದು ನಾನು ರಾಮನ ದೂತ ಅಂತ ಹೇಳಿಕೊಂಡಾಗ ಅವನನ್ನು ತಿರಸ್ಕಾರ ಮಾಡ್ತಾರೆ. ಆ ರಾವಣ ಆ ಬಾಲಕ್ಕೆ ಬೆಂಕಿ ಇಡ್ತಾನಲ್ವ ರಾವಣ. ಆದ್ದರಿಂದಲೇ ಹನುಮಂತ ಒಂದು ಮುಷ್ಟಿ ಪ್ರಹಾರಂ ದಶಕಾಯ ಸೀತಾ, ಒಂದು ಮುಷ್ಟಿಯ ಒಂದು ಕೈಯಿಂದ ಒಂದೇ ಸತಿ ಹೊಡೆದಿದ್ದಕ್ಕಾಗಿ ರಾವಣ ಎಷ್ಟು ಒಂದು ಏಟ್ ತಿಂತಾನೆ ಮತ್ತು ರಾಮನ ಕೈಯಿಂದ ಸಂಹಾರ ಹೋಗುತ್ತಾನೆ. ಅಂದರೆ ನಾವು ಹನುಮಂತ ದೇವರನ್ನು ನಂಬಿದಾಗ, ವಾಯುದೇವರನ್ನು ನಾವು ನಂಬಿದಾಗ ನಮಗೆ ಬಹಳ ಶ್ರೇಯಸ್ಸು. ಅವರನ್ನು ನಂಬಲಿಲ್ಲ ಅಂದರೆ ನಮಗೆ ಬಹಳ ಕೆಟ್ಟದಾದ ಪರಿಣಾಮಗಳು ಬೀರುತ್ತೆ. ಆದ್ದರಿಂದ ಹನುಮ ಪುರಂದರ ವಿಠಲನ ದಾಸ, ಪುರಂದರ ವಿಠಲನು ಹನುಮನುಳ್ವಾಸ, ಹನುಮನ ಮತವೇ ಹರಿಯ ಮತವು ಅಂತ ಪುರಂದರದಾಸರು ಹೇಳ್ತಾರೆ. ಅಂತಹ ಪುರಂದರ ವಿಠಲನೊಂದಿಗೆ ಇರುವ, ಅವನಿಗೆ ಒಂದು ಸಂಪುಷ್ಟದಂತೆ ಇರುವಂತಹ ಆ ಒಂದು ಮುಖ್ಯ ಪ್ರಾಣದೇವರನ್ನು ಹೇಗೆ ಸ್ತುತಿ ಮಾಡ್ತಾರೆ ನಮ್ಮ ಪಂಡಿತಾಚಾರ್ಯರು ವಾಯುಸ್ತುತಿಯಲ್ಲಿ. ಮೊದಲನೇದಾಗೇ ಹೇಳ್ತಾರೆ ಅಲ್ವಾ, ಶ್ರೀಮದ್ ವಿಶ್ವಂಘ್ರಿನಿಷ್ಠಾತಿ ಗುಣಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲ ಸತ್ಪಾಂಸವೋಸ್ಮಾನ್ ಪುನಂತು ವಾಚಾಂ ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತಾ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧವಳತಕ ಕುಭಾ ಪ್ರೇಮ ಭಾರಂಭಾರ. ಶ್ರೀಮದ್ ವಿಶ್ವಂಘ್ರಿನಿಷ್ಠ ಅಂತ ಎಂಬುವಂತಹ ಬಹಳ ದೊಡ್ಡ ಬಿರುದು ನಮ್ಮ ಪಂಡಿತಾಚಾರ್ಯರು ಕೊಡ್ತಾರೆ ಮುಖ್ಯ ಪ್ರಾಣದೇವರಿಗೆ. ಶ್ರೀಮದ್ ವಿಶ್ವಂಘ್ರಿನಿಷ್ಠ, ವಿಷ್ಣುವಿನ ಅಂಘ್ರಿ, ಶ್ರೀಮದ್ ವಿಷ್ಣು ಲಕ್ಷ್ಮೀದೇವಿ ಹಾಗೂ ಪರಮಾತ್ಮನ ಅಂಘ್ರಿಯಲ್ಲಿ, ಅವನ ಪಾದದ ಒಂದು ಅಂಘ್ರಿಯಲ್ಲಿ ಸದಾಕಾಲ ನಿಷ್ಠರಾಗಿರುವಂತಹ ಆ ವಾಯುದೇವರಿಗೆ
ಏನು ಮಹಿಮೆ ಅಂದರೆ ಆ ಪರಮಾತ್ಮನ ಪಾದದಲ್ಲಿರುವಂತಹ ಒಂದು ಭಕ್ತ, ನಮ್ಮ ದೊಡ್ಡ ಭಕ್ತರು ಯಾರು ಅಂದರೆ ವಾಯುದೇವರು. ಆ ಒಂದು ಬಿರುದುಳ್ಳಂತಹ ವಾಯುದೇವರು, ಆ ಒಂದು ಬಿರುದೇ ಬಹಳ ದೊಡ್ಡದಾದ ಬಿರುದು. ಅದಕ್ಕೆ ಮೊದಲನೇದಾಗಿ ಹೇಳ್ತಾರೆ ಆ ಬಿರುದಿನಿಂದ ಮತ್ತೆ ಬೇರೆ ಬಿರುದುಗಳು ಯಾವುದು, ಅತಿಗುಣ ಗುರುತಮ ಅಂದರೆ ಅದ್ಭುತವಾಗಿರುವಂತಹ ಗುಣಗಳುಳ್ಳಂತಹ ಶ್ರೀಮದ್ ಆನಂದ ತೀರ್ಥರೇ ತ್ರೈಲೋಕ್ಯಾಚಾರ್ಯ ಪಾದ, ತ್ರೈಲೋಕ್ಯಾಚಾರ್ಯ ಮೂರು ಲೋಕಕ್ಕೆ, ಅಂದರೆ ಬಹಳಷ್ಟು ಜನ ಜಗದ್ಗುರುಗಳು ಅಂತ ಯಾವುದೋ ಒಂದು ವಿಶ್ವಗುರು ಏನೇನೋ ಹೆಸರುಗಳು ಇಟ್ಕೋತಾರೆ. ಆದರೆ ತ್ರಿಲೋಕಕ್ಕೆ ಗುರುಗಳು, ವಿಶೇಷವಾಗಿ 14 ಲೋಕಕ್ಕೂ, ಆದರೆ ಮುಖ್ಯವಾಗಿ ತ್ರಿಲೋಕಕ್ಕೆ ಗುರುಗಳು, ದೇವತೆಗಳಿಗೂ ಗುರುವಾಗಿರುವಂತಹ ನಮ್ಮ ಮುಖ್ಯ ಪ್ರಾಣದೇವರು, ಅವರ ಒಂದು ಪಾದಧೂಳಿಯು ನಮ್ಮನ್ನು ಪಾವನ ಮಾಡಲಿ ಅಂತ ಪಂಡಿತಾಚಾರ್ಯರು ಕೇಳ್ಕೊತಾರೆ. ಎಂತಹ ವಾಯುದೇವರಂದರೆ ವಾಚಾಂ ಯತ್ರ ಪ್ರಣೀತ್ರಿ ತ್ರಿಭುವನ ಮಹಿತಾ ಶಾರದಾ ಶಾರದೆಂದು. ಅಂದರೆ 3 ಲೋಕಗಳಿಂದ ಪೂಜಿಸಲ್ಪಡುವಂತಹ ವಿದ್ಯಾದೇವಿ, ವಾಗ್ದೇವಿ, ಭಾರತೀ ದೇವಿಯರು ಸೇವೆ ಮಾಡುವಂತಹ, ಅಂದರೆ ಅವರು ಮಂದಹಾಸದಿಂದ ವಿಶೇಷವಾಗಿ ಪ್ರಾಣದೇವರ ಪಾದವನ್ನು ಸೇವೆ ಮಾಡ್ತಾರೆ. ಯಾಕೆಂದರೆ ತಾರತಮ್ಯದಲ್ಲಿ ನಾವು ನೋಡ್ತೀವಿ, ವಾಯುದೇವರ ನಂತರ ಬರೋರೆ ನಮ್ಮ ಸರಸ್ವತಿ ಭಾರತೀ ದೇವಿಯರು. ಆ ಭಾರತೀ ದೇವಿ 3 ಲೋಕಗಳಿಂದ ವಂದ್ಯಳಾಗಿರುವಂತಹ ಭಾರತೀ ದೇವಿ ಮಂದಹಾಸದಿಂದ ವಾಯುದೇವರನ್ನು ಕೊಂಡಾಡುವಾಗ ಅಂತಹ ಮುಖ್ಯ ಪ್ರಾಣದೇವರ ಪಾದಧೂಳಿ ನಮ್ಮನ್ನು ರಕ್ಷಿಸಲಿ. ಅಂತಹ ದಿವ್ಯವಾದ ಮುಖ್ಯ ಪ್ರಾಣದೇವರು ವಿಶೇಷವಾಗಿ ನಮಗೂ ಕೂಡ ಒಂದು ವಾಕ್ಶಕ್ತಿ ಕೊಡಲಿ, ಪರಮಾತ್ಮನನ್ನು ಸ್ತುತಿ ಮಾಡುವ ಒಂದು ಬುದ್ಧಿಯನ್ನು ಕೊಟ್ಟು ಪರಮಾತ್ಮನ ಸೇವೆಯನ್ನು ಮಾಡಿಸಿಕೊಳ್ಳಿ, ಅವರ ಪಾದಧೂಳಿ ನಮ್ಮನ್ನು ರಕ್ಷಿಸಲಿ. ಅದರ ಮೂಲಕವಾಗಿ ನಾವು ಕೂಡ ಪರಮಾತ್ಮನ ಶ್ರೀಮದ್ ವಿಶ್ವಂಘ್ರಿ ನಿಷ್ಠಾ ಎಂಬುವಂತಹ ಒಂದು ಶಬ್ದಕ್ಕೆ ನಮ್ಮ ಯೋಗ್ಯತಾನುಸಾರ ಪರಮಾತ್ಮನ ಪಾದದಲ್ಲಿ ನಾವು ಕೂಡ ಆಸಕ್ತರಾಗೋಣ ಎಂಬುವಂತಹ ಪ್ರಾರ್ಥನೆಯನ್ನು ಮಾಡುತ್ತಾ ನಾವು 2ನೇ ಕಕ್ಷೆಯಲ್ಲಿರುವಂತಹ ಜಗನ್ಮಾತೆಯಾಗಿರುವಂತಹ ಲಕ್ಷ್ಮೀದೇವಿಯ ಚಿಂತನೆಯನ್ನು ನಾವು ಮಾಡುತ್ತಿದ್ದೇವೆ. ಜಗದುದರನತಿ ವಿಮಲ ಗುಣರೂಪಗಳ ನಾಲೋಚನದಿ ಭಾರತ ನಿಗಮತತಿಗಳ ತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ ಮಿಗೆ ಹರುಷದಿಂಬೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವೂ. ಎಂತಹ ಮಹಾಲಕ್ಷ್ಮೀ ದೇವಿಯರನ್ನು ನಾವು ಸ್ತುತಿ ಮಾಡುತ್ತಿದ್ದೇವೆ ಅಂದರೆ ನಮ್ಮ ತ್ರಿಗುಣಮಾನಿ, 3 ಗುಣಕ್ಕೆ ಅಭಿಮಾನಿಯಾಗಿರುವಂತಹ ಶ್ರೀಭೂ ದುರ್ಗಾ ಸ್ವರೂಪಿಣಿಯಾಗಿರುವಂತಹ ನಮ್ಮ ಜಗನ್ಮಾತೆಯಾಗಿರುವಂತಹ ಲಕ್ಷ್ಮೀದೇವಿಯರು ಪರಮಾತ್ಮನ ಗುಣರೂಪಗಳ ಆಲೋಚನೆದಿ ಭಾರತ ನಿಗಮತತಿಗಳ ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತಾ. ಪರಮಾತ್ಮನ ಗುಣರೂಪಗಳನ್ನು ಹೇಗೆ ಧ್ಯಾನ ಮಾಡ್ತಾರೆ ಲಕ್ಷ್ಮೀದೇವಿ ಅಂದರೆ, ಭಾರತ ಮೊದಲಾದ ಎಲ್ಲ ಶಾಸ್ತ್ರ, ವೇದಗಳಿಂದ ಹಿಡಿದು ಎಲ್ಲ ಶಾಸ್ತ್ರದಲ್ಲಿರುವಂತಹ ಗುಣಗಳನ್ನು ಆಲೋಕಿಸಿ ಅದಕ್ಕಿಂತ ಅತಿ ಹೆಚ್ಚು, ಅದರಲ್ಲೂ ಕೂಡ ಬಹಳ ನೂತನವಾಗಿರುವಂತಹ ಒಂದು ಗುಣಗಳನ್ನು ಕಾಣುತ್ತಾ, ಹಾಗೂ ಅದರಲ್ಲಿರುವಂತಹ ವಿಷಯಗಳನ್ನು ಕೂಡ ಹಿಡಿದುಕೊಂಡು ಪರಮಾತ್ಮನ ಗುಣಗಳಲ್ಲಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತಾ ಒಂದೊಂದು ಕ್ಷಣದಲ್ಲಿ ಹೊಸ ಹೊಸ ಅರ್ಥಗಳನ್ನು ಹೊಡೆದುಕೊಂಡು ಪರಮಾತ್ಮನಗಳು ಹೀಗೂ ಇದೆ ಎಂಬುವಂತಹ ಅದ್ಭುತವಾದ ನೋಟದಲ್ಲಿ ಪರಮಾತ್ಮನನ್ನು ನೋಡುತ್ತಿದ್ದಾರೆ ಲಕ್ಷ್ಮೀದೇವಿ. ಆದರೂ ಕೂಡ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಈ ರೀತಿಯಾಗಿ ಉಪಾಸನೆ ಮಾಡಿದರೂ ಪರಮಾತ್ಮನ ಪಾದದ ಮೇಲಿರುವಂತಹ ಒಂದು ನಖದ ಮೇಲಿರುವಂತಹ, ಕೊನೆಯ ನಖದ ಮೇಲಿರುವಂತಹ ಒಂದು ಧೂಳಿನ ಕಣದ ಮಹಿಮೆ ಎಷ್ಟು ಅಂತ ಹೇಳಲಿಕ್ಕೂ ಸಾಧ್ಯವಿಲ್ಲ ಮಹಾಲಕ್ಷ್ಮೀ ದೇವಿಗೆ. ಅಂದರೆ ಅಷ್ಟು ವೇಗದಿಂದ, ಅಷ್ಟು ಗುಣಗಳಿಂದ ಪರಮಾತ್ಮನನ್ನು ಉಪಾಸನೆ ಮಾಡಿದರೂ ಅನಂತ ಗುಣದಿಂ ಲಕುಮಿಗಧಿಕನು ಶ್ರೀ ಪುರಂದರ ವಿಠಲನು. ಲಕ್ಷ್ಮೀದೇವಿಗಿಂತ ಅನಂತ ಗುಣ ಅಧಿಕನು ಪರಮಾತ್ಮ. ಆದರೂ ಕೂಡ ಪರಮಾತ್ಮನ ಮುಖ್ಯ ಸೇವಕರಲ್ಲಿ ಯಾರು ಮುಖ್ಯರು ಅಂದರೆ ಜೀವರಲ್ಲಿ ಮುಖ್ಯ ಪ್ರಾಣದೇವರು, ಅದಕ್ಕಿಂತ ಒಂದು ಪಟ್ಟು ಮೇಲೆ ಮಹಾಲಕ್ಷ್ಮೀ ದೇವಿಯರು. ಮಾತರಲಕ್ಷ್ಮೀ ನಮಸ್ತುಭ್ಯಂ ಮಾಧವ ಪ್ರಿಯಮಾನಿನಿ ಯುವಾಂ ವಿಶ್ವಸ್ಯ ಪಿತರಾವಿತರೇತರ ಯೋಗಿನೋ ಅಂತ. ಆದ್ದರಿಂದ ನಮ್ಮ ವಾದರಾಜರು ಹೇಳ್ತಾರೆ, ಮಹಾಲಕ್ಷ್ಮೀ ದೇವಿಯರು ಮಾಧವನಿಗೆ ಅತ್ಯಂತ ಪ್ರಿಯರಾಗಿರುವಂತಹ ಲಕ್ಷ್ಮಿ, ಯುವಾಂ ವಿಶ್ವಸ್ಯ ಪಿತರಾವಿತರೇತರ ಯೋಗಿನೋ, ನೀವಿಬ್ಬರೇ ಲಕ್ಷ್ಮೀನಾರಾಯಣರೇ ಈ ಜಗತ್ತಿಗೆ ತಂದೆ ತಾಯಿಗಳು, ಅವರಿಬ್ಬರನ್ನು ಬಿಟ್ಟು ಇನ್ಯಾವ ಮುಖ್ಯವಾಗಿ ತಂದೆ ತಾಯಿಯರು ಇಲ್ಲ. ಆದ್ದರಿಂದ ನೀವೆಬ್ಬರೂ ಒಟ್ಟಿಗೆಯಾಗಿ ಈ ಒಂದು ಜಗತ್ತನ್ನು ಆಳುತ್ತೀರಾ. ಅಂತಹ ಜಗನ್ಮಾತೆಯಾಗಿರುವಂತಹ ಲಕ್ಷ್ಮೀದೇವಿಗೆ ನಾವು ನಮಿಸುತ್ತಿದ್ದೇವೆ. ಆ ಲಕ್ಷ್ಮೀದೇವಿಯೊಂದಿಗೆ ಸದಾಕಾಲ ಇರುವಂತಹ ನಮ್ಮ ಬಿಂಬನಾದ ಶ್ರೀಹರಿ, ಸರ್ವೋತ್ತಮನಾದ ಪರಮಾತ್ಮನ ಧ್ಯಾನಕ್ಕೆ ನಾವು ಈಗ ವಿಶೇಷವಾಗಿ ತಯಾರಾಗೋಣ. ಕೌಸಲ್ಯಾ ಸುಪ್ರಜಾ ರಾಮಪೂರ್ವಾ ಸಂಧ್ಯಾ ಪ್ರವರ್ತತೆ, ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ, ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ, ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಏಳು ನಾರಾಯಣ, ಏಳು ಲಕ್ಷ್ಮೀರಮಣ, ಏಳು ಶ್ರೀಗಿರಿಯೊಡೆಯ ವೆಂಕಟೇಶ.
ಜಯಗಳು ಆಗಲಿ ಅಪಜಯಗಳು ಹೋಗಲಿ, ಜಯದೇವಿ ರಮಣ ಒಲಿಯಲು ಕೋಲೆ, ಜಯದೇವಿ ರಮಣ ಒಲಿಯಲು ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಲಿ ಕೋಲೆ. ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ, ಹರಿದಾಸರೆಂಬೋ ಬಿರುದಿನ ಕೋಲೆ, ಹರಿದಾಸರೆಂಬೋ ಬಿರುದಿನ ಹೆಗ್ಗಾಳೆ, ಹಿರಿಬಾಗಿಲೋಳು ನುಡಿಸೇವು ಕೋಲೆ. ಜಯಪ್ರದನಾದ ಪರಮಾತ್ಮನಲ್ಲಿ ನಾವು ಮಾಡುವಂತಹ ಪ್ರಾರ್ಥನೆ, ತ್ರೈಲೋಕ್ಯಂ ಮಂಗಳಂ ಕುರು. ತ್ರಿಲೋಕದಲ್ಲಿರುವಂತಹ ಆ ಎಲ್ಲ ಜೀವರಿಗೆ ವಿಶೇಷವಾಗಿ ಅವರವರ ಯೋಗ್ಯತಾನುಸಾರವಾಗಿ ಸಾಧನೆಯನ್ನು ಮಾಡಿಸಿ ಅವರಿಗೆ ಏನು ಮಂಗಳವೋ ಅವರ ಯೋಗ್ಯತಾನುಸಾರ ಆ ಒಂದು ಮಂಗಳವನ್ನು ನೀನು ಉಂಟು ಮಾಡು ಪರಮಾತ್ಮ ಅಂತ ನಾವು ವಿಶೇಷವಾಗಿ ಪ್ರಾರ್ಥಿಸಿ ಪರಮಾತ್ಮನ ಧ್ಯಾನಕ್ಕೆ ತಯಾರಾಗುತ್ತಿದ್ದೇವೆ. ವಿಶೇಷವಾಗಿ ಒಂದು ಸ್ಥಿರಾಸನದ ಮೇಲೆ ನಾವು ಕುಳಿತುಕೊಂಡು ಒಂದು ಆಸನ ಜಯ ಅಂತ ಏನು ಇದೆ, ನಮಗೆ ಯಾವ ಆಸನವು ಬಹಳಷ್ಟು ಹಿಡಿಸುತ್ತೋ, ಅಂದರೆ ಯಾವ ಆಸನದಲ್ಲಿ ನಾವು ಆರಾಮ್ಸೆ ಕೂತ್ಕೊಂಡು ಪರಮಾತ್ಮನ ಧ್ಯಾನ ಮಾಡಲಿಕ್ಕೆ ಸಾಧ್ಯವೋ ಆ ಒಂದು ಆಸನದಲ್ಲಿ ಕುಳಿತುಕೊಂಡು ಸಂಪಶ್ಯ ನಾಸಿಕಾಗ್ರಂ ಸ್ವಂ, ಮೂಗಿನ ತುದಿಯನ್ನು ನೋಡಿಕೊಳ್ಳುತ್ತಾ ವಿಶೇಷವಾಗಿ ನಾವು ಧ್ಯಾನ ಮಾಡಬೇಕು. ದೀರ್ಘ ಶ್ವಾಸೋಚ್ಛ್ವಾಸದ ಒಂದು ಪ್ರಕ್ರಿಯೆಯನ್ನು ಕೂಡ ನಾವು ಪ್ರಾರಂಭ ಮಾಡಬೇಕು. ಆ ಒಂದು ದೀರ್ಘ ಶ್ವಾಸೋಚ್ಛ್ವಾಸದಲ್ಲಿ ಮಾಡಬೇಕಾದಂತಹ ಅನಂತ ಅನುಸಂಧಾನಗಳು, ಒಂದು ಹಂಸಮಂತ್ರದ ಜಪ. ಆದ್ದರಿಂದ ನಾವು ಕೂಡ ವಿಶೇಷವಾಗಿ ಈ ಒಂದು ದೀರ್ಘ ಶ್ವಾಸೋಚ್ಛ್ವಾಸವನ್ನು ಮಾಡೋಣ. ನಿತ್ಯಂ ಹೀನೋಖಿಲೇರ್ ದೋಷೈ ಸಾರರೂಪೋ ಯಥೋ ಹರಿ ಅಂತ ಯಾವ ಒಂದು ಮಾತು ಆಚಾರ್ಯರು ಹೇಳ್ತಾರೆ. ಸಾರಸ್ವರೂಪನಾದ ಶ್ರೀಹರಿ, ದೋಷ ದೂರನಾಗಿರುವಂತಹ ಆ ಶ್ರೀಹರಿ ಹಂಸರೂಪದಲ್ಲಿರುತ್ತಾನೆ. ಅಂತಹ ಹಂಸರೂಪದ ಚಿಂತನೆ ನಮ್ಮ ವಾಯುದೇವರು ಶ್ವಾಸದಲ್ಲಿ ಮಾಡುತ್ತಾರೆ ಹಂಸನಾಮಕನಾಗಿ. ಅಂದರೆ ನಾವು ಬಲ ಮೂಗಿನಿಂದ ಏನು ಗಾಳಿಯನ್ನು ಬಿಡುತ್ತೇವೆ ಆ ಗಾಳಿಯಲ್ಲಿ ವಿಶೇಷವಾಗಿ ಸೂರ್ಯದೇವರಿರ್ತಾರೆ. ಅವರ ಅಂತರ್ಗತನಾಗಿರುವಂತಹ ಮುಖ್ಯ ಪ್ರಾಣದೇವರು ಹಂಸಮಂತ್ರವನ್ನು ಮಾಡುತ್ತಿದ್ದಾರೆ. ಹಾಗೂ ವಿಶೇಷವಾಗಿ ನಾವು ಏನು ಉಚ್ಛ್ವಾಸ ಮಾಡ್ತೇವೆ ಒಳಗೆ ತಗೊಳ್ಳುವಂತಹ ಗಾಳಿ, ಅಲ್ಲಿರುವಂತಹ ಚಂದ್ರದೇವರು ಅವರ ಅಂತರ್ಗತ ಭಾರತೀ ದೇವಿ ವಿಶೇಷವಾಗಿ ಪರಮಾತ್ಮನ ಸೇವೆ ಮಾಡುತ್ತಿದ್ದಾರೆ. ಎಡಬಲ ಆ ಒಂದು ರಂಧ್ರಗಳಲ್ಲಿರುವಂತಹ ಋತಂಬರ ರೂಢ ಪರಮಾತ್ಮನ ರೂಪಗಳು, ಹಾಗೂ ಒಂದು ನಾಸಿಕಕ್ಕೆ ಅಭಿಮಾನಿಯಾಗಿರುವಂತಹ ಅಶ್ವಿನಿ ದೇವತೆಗಳು, ಹಾಗೂ ಅವರ ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಧನ್ವಂತರಿ ರೂಪಿ ಪರಮಾತ್ಮ ವಿಶೇಷವಾಗಿ ಆ ಒಂದು ಗಾಳಿಯಿಂದ ಬರುವಂತಹ ಪೋಷಕಾಂಶವನ್ನು ನಮ್ಮ ದೇಹಕ್ಕೆ ತಲುಪಿಸುತ್ತಿದ್ದಾರೆ. ಒಂದೇ ಒಂದು ಪ್ರಕ್ರಿಯೆ, ಒಂದು ಶ್ವಾಸೋಚ್ಛ್ವಾಸ ಸದಾಕಾಲ ವಾಯುದೇವರು, ಆ ತತ್ವಾಭಿಮಾನಿಗಳು, ದೇವರ ಅನಂತ ರೂಪಗಳು ಈ ಒಂದು ಕಾರ್ಯವನ್ನು ಮಾಡಿಸುತ್ತಿದ್ದಾರೆ. ಅಂತಹ ಪರಮಾತ್ಮನ ಉಪಕಾರ ಅನಂತವಾಗಿರುವಂತಹದ್ದು, ಅದ್ಭುತವಾಗಿರುವಂತಹದ್ದು. ಅಂತಹ ಪರಮಾತ್ಮ ನಮ್ಮಿಂದ ಸಾಧನೆ ಮಾಡಿಸಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಯಾವ ರೀತಿಯಾಗಿ ಅಂದರೆ ನಮ್ಮ ಕನಕದಾಸರು ಒಂದು ಅದ್ಭುತವಾದ ಮಾತು ಹೇಳ್ತಾರೆ ಅವರ ಹರಿಭಕ್ತ ಸಾರದಲ್ಲಿ. ಗಿಳಿಯ ಮರಿಯನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳ್ವ ಪದಿನತರಂತೆ ನೀನೆನಗೆ ತಿಳುಹಿ ಮತಿಯನು ಎನ್ನ ಜಿಹ್ವೆಗೆ ಮೊಳಗುವಂತದಿ ನಿನ್ನ ನಾಮಾವಳಿಯ ಪೊಗಳಿಕೆ ಇಟ್ಟು ರಕ್ಷಿಸು ನಮ್ಮ ನನವರತ. ಹೇಗೆ ಕೆಲವರು ಪಕ್ಷಿಯನ್ನು ಇಟ್ಕೋತಾರೆ ಮನೆಯಲ್ಲಿ. ಯಾವುದು ಅಂದರೆ ಗಿಳಿ ಪಕ್ಷಿ. ಅಂದರೆ ಅಂದರೆ ಗಿಳಿ ಪಕ್ಷಿಯ ವಿಶೇಷತೆ ಏನು ಅಂದರೆ, ನಾವೊಂದು ಮಾತು ಅದಕ್ಕೆ ಬಹಳಷ್ಟವಾಗಿ ಹೇಳಿದರೆ ಅದಕ್ಕೆ ಅದರ ಅರ್ಥ ಗೊತ್ತಿಲ್ಲ, ಆದರೂ ಕೂಡ ಅದ್ರ ಪಾಡಿಗೆ ಅದು ಹೇಳ್ತಾ ಬರುತ್ತೆ ನ್ಯಾಚುರಲ್ ಆಗಿ. ಅದೇ ರೀತಿಯಾಗಿ ಹೇಗೆ ಒಂದು ಒಳ್ಳೆಯ ಬುದ್ಧಿಯುಳ್ಳಂತಹ ವ್ಯಕ್ತಿ ಗಿಳಿಮರಿಯನ್ನು ಮನೆಗೆ ತಂದುಕೊಂಡು ಅದಕ್ಕೆ ಮೃದು ನುಡಿ ಅಂದರೆ ಅದನ್ನು ಸಾಕಿ ಒಳ್ಳೆಯ ಮಾತುಗಳನ್ನು ಹೇಳಿಕೊಡುತ್ತಾ ಆ ಮಾತು ಆ ಗಿಳಿ ಹೇಳಿದಾಗ ಅವರು ಒಂದು ಆನಂದ ಪಡುತ್ತಾರಲ್ವಾ. ಅದೇ ರೀತಿಯಾಗಿ ಕೂಡ ನೀನು ನನ್ನ ಜಿಹ್ವೆಗೆ ಮೊಳಗುವಂದದಿ ನಿನ್ನ ನಾಮಾವಳಿಯ ಪೊಗಳಿಕೆ ಇಟ್ಟು, ನನ್ನ ಜಿಹ್ವೆಗೂ ಕೂಡ ಅದೇ ರೀತಿಯಾಗಿ ಹೇಗೆ ಗಿಳಿಗೆ ಆ ಒಂದು ವ್ಯಕ್ತಿ ಹೇಳ್ಕೊಟ್ಟು ಅದು ಹೇಳಿದಾಗ ವಾಪಸ್ ಅದೇ ಮಾತನ್ನು ಅದರ ಅರ್ಥ ತಿಳಿಯದೇ ಹೇಳಿದರೂ ಆ ಒಂದು ಆನಂದ ಪಡುತ್ತಾನೋ ಆ ವ್ಯಕ್ತಿ, ಅದೇ ರೀತಿಯಾಗಿ ನೀನು ಕೂಡ ನನ್ನ ಜಿಹ್ವೆಯಲ್ಲಿ ನಿನ್ನ ನಾಮಾಮೃತ ಎಂಬುವಂತಹ ಒಂದು ಜ್ಞಾನವನ್ನು ಇಟ್ಟು ನನ್ನಿಂದ ಸ್ತುತಿ ಮಾಡಿಸಿಕುವಂಥ ನಮ್ಮ ಕನಕದಾಸರು ಅದ್ಭುತವಾಗಿ ಹೇಳ್ತಾರಲ್ಲ. ಅದೇ ರೀತಿಯಾಗಿ ಆ ಒಂದು ತೊದಲು ನುಡಿಗಳಿಂದ ಪರಮಾತ್ಮ ಇಟ್ಟಂತಹ ನುಡಿಗಳನ್ನು ನಾವು ನೋಡಿಕೊಳ್ಳುತ್ತಾ ಬರೋಣ. ಮೊದಲನೇದಾಗಿ ನಾವು ಆ ಒಂದು ಸಂಸಾರದಲ್ಲಿ ನಾವು ಬಳಲುತ್ತಿದ್ದೇವೆ. ಆ ಸಂಸಾರದ ವಿಮುಕ್ತಿಗಾಗಿ ಒಂದು ಪ್ರಾರ್ಥನೆಯನ್ನು ನಾವು ಮಾಡಿಕೊಳ್ಳಬೇಕು. ಎಂತಹ ಪ್ರಾರ್ಥನೆ ಅಂದರೆ ನಮ್ಮ ನಮ್ಮ ಯಾದವಾರ್ಯರು ಮಾಡಿದಂತಹ ಒಂದು ಪ್ರಾರ್ಥನೆ. ಈ ಒಂದು ಪ್ರಾರ್ಥನೆಯನ್ನು ನಾವು ಮಾಡಿದಾಗ ಪರಮಾತ್ಮ ನಮ್ಮನ್ನು ರಕ್ಷಿಸುತ್ತಾನೆ ಎಂಬುವಂತಹ ಒಂದು ಬಿರುದು ಅವರು ಪಡೆದುಕೊಂಡಿದ್ದಾರೆ. ಯಾವುದರಲ್ಲಿ ಅಂದರೆ ವೇದವ್ಯಾಸ ಕರಾವಲಂಬನ ಸ್ತೋತ್ರ ಎಂಬುವಂತಹ ಅದ್ಭುತ ಕೃತಿ.
ವ್ಯಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ ಅಂತ ಪ್ರಾರ್ಥನೆ ಮಾಡ್ತಾರೆ ಇದರಲ್ಲಿ. ಯಾಕೆಂದರೆ ವಾಸಿಷ್ಠ ಕೃಷ್ಣ ಅಂದರೆ ಆ ವೇದವ್ಯಾಸ ದೇವರು, ಅವರ ಉಪಾಸ್ಯ ಮೂರ್ತಿ ಆ ವೇದವ್ಯಾಸ ದೇವರು. ಆ ವೇದವ್ಯಾಸ ದೇವರು ಈ ಒಂದು ಸ್ತೋತ್ರವನ್ನು ಹೇಳಿದಾಗ ನಿತ್ಯ ಬಂದು ಕೈಯನ್ನು ಹಿಡಿಯುತ್ತಿದ್ದರು. ಮಮದೇಹಿ ಕರಾವಲಂಬಂ ಅಂದರೆ ಹ್ಯಾಂಡ್ ಶೇಕ್ ಅಂತ ನಾವೇನು ಹೇಳ್ತೀವಿ, ಅದೇ ರೀತಿಯಾಗಿ ಕೈಯನ್ನು ಮುಟ್ಟಿ ರಕ್ಷಿಸುತ್ತಿದ್ದರು ನಮ್ಮ ವೇದವ್ಯಾಸ ದೇವರು. ಎಂತಹ ಮಾತು, ಅದ್ಭುತವಾದ ಮಾತು ನಮ್ಮ ವೇದವ್ಯಾಸರು ಹೇಳ್ತಾರೆ. ಲಕ್ಷ್ಮೀ ನಿವಾಸ ಭವನೀರ ವಿಹೀನ ಕೂಪ ಮಧ್ಯಸ್ಥಿತಸ್ಯ ಮದಭಾರ ವಿಭಿನ್ನ ಬುದ್ಧೇ ತೃಷ್ಣಾಖ್ಯ ವಾರಣ ಭಯೇನ ದಿಗಂತ ಬಾಜೋ ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ. ಪರಮಾತ್ಮ ನೀನು ಲಕ್ಷ್ಮೀ ನಿವಾಸ, ಆದರೆ ನಾನು ಯಾರು ಅಂದರೆ ಭವ ನೀರ ವಿಹೀನ ಕೂಪ. ಭವ ಅಂದರೆ ನಮ್ಮ ಸಂಸಾರ ಎಂಬುವಂತಹ ಒಂದು ಬಾವಿಯಲ್ಲೇ ಬಿದ್ದಿದ್ದೇನೆ. ಎಂತಹ ಬಾವಿ ಅಂದರೆ ನೀರ ವಿಹೀನ ಕೂಪ, ನೀರು ಇಲ್ಲದಂತಹ ಬತ್ತಿರುವಂತಹ ಒಂದು ಬಾವಿಯ ಕೆಳಗಿನ ಭಾಗದಲ್ಲಿ ನಾನಿದ್ದೇನೆ. ಅಷ್ಟೇ ಅಲ್ಲ, ಮದ ಭಾರ ವಿಭಿನ್ನ ಬುದ್ಧೇಹೆ, ಮದ ಎಂಬುವಂತಹ ಒಂದು ದೋಷದಿಂದ ನನ್ನ ಮನಸ್ಸು ಬಹಳ ಭಾರವಾಗಿದೆ. ಹಾಗೂ ತೃಷ್ಣಾಖ್ಯ ವಾರಣ ಭಯೇನ ದಿಗಂತ ಭಾಜೋ. ತೃಷ್ಣ ಅಂದರೆ ಆಸೆ, ಆಸೆ ಎಂಬುವಂತಹ ಆನೆ ನನ್ನನ್ನು ಮೆಟ್ಟಿಸಿಕೊಂಡು ಬರುತ್ತಿದೆ. ಆದ್ದರಿಂದ ನಾನು ದಿಗಂತ ಭಾಜೋ, ದಿಕ್ಕು ವಿದಿಕ್ಕಿನಲ್ಲಿ ನಾನು ಬಳಲುತ್ತಿದ್ದೇನೆ. ಆದ್ದರಿಂದ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಆ ವೇದವ್ಯಾಸರೂಪಿ ಪರಮಾತ್ಮ ನನ್ನ ಕೈಯನ್ನು ಹಿಡಿದು ಜ್ಞಾನ ಎಂಬುವಂತಹ ಒಂದು ಮತ್ತನ್ನು ಕೊಟ್ಟು ಈ ಒಂದು ಭವದ ಒಂದು ತಾಪವನ್ನು ರಕ್ಷಿಸುವಂಥ, ಭವದ ತಾಪದಿಂದ ರಕ್ಷಿಸುವಂಥ ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕು. ಅಂತಹ ಪರಮಾತ್ಮ ಅಪಾರ ಕರುಣಾಳು. ಬರೀ ಹೊರಗಿನಿಂದ ಬಾಹ್ಯದಿಂದ ಬಂದು ನಮ್ಮನ್ನು ರಕ್ಷಿಸುವುದಷ್ಟೇ ಅಲ್ಲ, ನಮ್ಮ ದೇಹದಲ್ಲೂ ಇದ್ದು ಎಷ್ಟು ಅದ್ಭುತವಾಗಿ ರಕ್ಷಿಸುತ್ತಾನೆ ಎಂದು ನಮ್ಮ ಮಾನಸ ಸ್ಮೃತಿಯಲ್ಲಿ ವ್ಯಾಸತತ್ವಜ್ಞರು ಹೇಳ್ಕೊಡ್ತಾರೆ. ಅದು ಬಹಳ ವಿಸ್ತಾರವಾಗಿರುವಂತಹ ಕೃತಿ. ಅದರ ಒಂದಿಷ್ಟು ಭಾಗವನ್ನು ನಾನು ಚಿಂತನೆಯನ್ನು ಈ ಸಮಯದಲ್ಲಿ ಮಾಡುತ್ತೇನೆ. ಆದರೂ ಮುಂದೆ ಮಾಡುವಂತಹ ಅನುಗ್ರಹ ಪರಮಾತ್ಮ ಮಾಡಿಕೊಡಬೇಕು. ನಮ್ಮ ದೇಹದ ಒಂದೊಂದು ಭಾಗದಲ್ಲಿ, ನಮ್ಮ ಕಣ್ಣಿನಲ್ಲಿ ಸೂರ್ಯದೇವರಿದ್ದರೂ ಅವರಲ್ಲಿ ಇರುವಂತಹ ಭಾರತಿ ಮುಖ್ಯ ಪ್ರಾಣನ ಆಗಿರುವ ರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನ ರೂಪಗಳು. ನಾಸಿಕದಲ್ಲಿ ನಾವು ಈಗಷ್ಟೇ ನೋಡಿದ್ದೇವೆ, ಅಶ್ವಿನಿ ದೇವತೆಗಳು ಅವರ ಅಂತರ್ಗತ ಭಾರತಿ ಮುಖ್ಯ ಪ್ರಾಣಾಂತರ್ಗತ ಧನ್ವಂತರಿ ರೂಪಿ ಪರಮಾತ್ಮ. ಮೂಗಿನ ರಂಧ್ರಗಳಲ್ಲಿ ಪರಮಾತ್ಮ, ಬಾಯಿನಲ್ಲಿ, ಕಿವಿಯಲ್ಲಿ, ಒಂದೊಂದು ಅವಯವದಲ್ಲೂ ಪರಮಾತ್ಮನ ಅದ್ಭುತವಾದ ರೂಪಗಳು. ಮುಖ್ಯವಾಗಿ ನಮಗೆ ಧ್ಯಾನಕ್ಕೆ ಬೇಕಾಗಿರುವಂತಹ ರೂಪಗಳು ನಮ್ಮ ಹೃತ್ಕಮಲದಲ್ಲಿ ಇರುವಂತಹದ್ದು. ಹೃತ್ಕಮಲದಲ್ಲಿ ಇರುವಂತಹ ಪದ್ಮ, ಎಂತಹ ಪದ್ಮ ಅಂದರೆ ಶ್ವೇತವರ್ಣವುಳ್ಳಂತಹ ಅಷ್ಟದಳದ ಪದ್ಮ. ಅದರ ಕರ್ಣಿಕೆಯಲ್ಲಿ ವಿಶೇಷವಾಗಿ ಪರಮಾತ್ಮ ನಮ್ಮ ಬಿಂಬರೂಪಿಯಾಗಿ ವಾಸ ಮಾಡುತ್ತಿರುತ್ತಾನೆ. ವಿಶೇಷವಾಗಿ ಆ ಕರ್ಣಿಕೆಯಲ್ಲಿ ಆತ್ಮರೂಪದಲ್ಲಿ ಪರಮಾತ್ಮ ಇರ್ತಾನೆ. ಹೇಗೆ ಅಂದರೆ ಧ್ಯೇಯಸ್ಥ ಕರ್ಣಿಕಾವಿಷ್ಟೋ ಹ್ಯಾತ್ಮ ನಾರಾಯಣ ಪರಃ ಜೀವ ಹೃನ್ಮಂಡಲಾವಿಷ್ಟೋ ಶ್ಯಾಮ ಹೃದಯ ನಾಮಕಃ. ಹಾಗೂ ವಿಶೇಷವಾಗಿ ಒಂದು ಆ ಹೃತ್ಕಮಲದ ಅವ್ಯಾಕೃತಾಕಾಶದಲ್ಲಿ ಪರಮಾತ್ಮ ಶ್ಯಾಮವರ್ಣನಾದ ನರಸಿಂಹ ನಾಮಕದಲ್ಲಿ ಇರುತ್ತಾನೆ. ನಾರಸಿಂಹ ಸದಾ ಜೀವ ಸಂಸ್ಥಿತೋ ಜೀವನಾಮಕಃ. ಅಂದರೆ ಆ ಹೃತ್ಕಮಲ ಅದರ ಒಂದು ಕರ್ಣಿಕೆಯಲ್ಲಿ ವಿಶೇಷವಾಗಿ ಪರಮಾತ್ಮ ಆತ್ಮರೂಪದಲ್ಲಿ, ಅಲ್ಲಿರುವಂತಹ ಅವ್ಯಾಕೃತಾಕಾಶದಲ್ಲಿ ಸದಾಕಾಲ ನರಸಿಂಹರೂಪಯಾಗಿ, ವಿಶೇಷವಾಗಿ ಜೀವನ ಅಂದರೆ ಅದೇ ಆ ಸ್ಥಳದಲ್ಲಿ ಆ ಜೀವನಿರುತ್ತಾನೆ. ಆ ಸ್ಥಳದಲ್ಲಿ ವಿಶೇಷವಾಗಿ ಜೀವನ ಸುತ್ತಮುತ್ತ ಇರುವಂತಹ ಒಂದು ರೂಪ ಪರಮಾತ್ಮನದ್ದು. ಯಾವ ರೂಪ ಅಂದರೆ ಅನಿರುದ್ಧ ರೂಪ. ಅವನು ಹೇಗೆ ಅಂದರೆ ಶರೀರೇ ವ್ಯಾಪ್ಯ ತಿಷ್ಠತಿ. ಜೀವನ ಸುತ್ತ ಒಂದು ಶುಭ್ರವರ್ಣವುಳ್ಳಂತಹ ಆ ಅನಿರುದ್ಧ ರೂಪ ಪರಮಾತ್ಮ ಶರೀರ ಎಂಬುವಂತಹ ನಾಮದಲ್ಲಿ ಇದ್ದು ಆ ಜೀವನಿಗೆ ಶರೀರ ರೂಪದಲ್ಲಿ ಇರುತ್ತಾನೆ. ಆದ್ದರಿಂದ ಅದೇ ಒಂದು ಅನಿರುದ್ಧ ರೂಪಿ ಪರಮಾತ್ಮನಿಗೆ ನಾವು ಅನಿರುದ್ಧ ಶರೀರ ಅಂತ ಕರೆಯುತ್ತೇವೆ ಅಂತ ನಮ್ಮ ವ್ಯಾಸತತ್ವಜ್ಞರು ತಿಳಿಸ್ಕೊಡ್ತಾರೆ. ಹಾಗೂ ಅವನಲ್ಲಿಯೂ ಕೂಡ ಮತ್ತು ಜೀವರ ಒಳಗೆ ಪ್ರೇರಣೆ ಮಾಡುವಂತಹ, ಅಂತರಂಗ ಪ್ರೇರಣೆ ಕೊಡುವಂತಹ ಪರಮಾತ್ಮನ ರೂಪದ ಬಗ್ಗೆಯೂ ಕೂಡ, ಅಂದರೆ ಎಷ್ಟು ರೂಪಗಳು ನೀವು ಯೋಚನೆ ಮಾಡಬೇಕು. ನಾನು ಒಂದಿಷ್ಟು ರೂಪಗಳನ್ನು ಹೇಗೆ ಹೇಳ್ಕೊಳ್ತಾ ಬರ್ತಿದ್ದೇನೆ, ಎಷ್ಟು ರೂಪಗಳು ವ್ಯಾಸತತ್ವಜ್ಞರು ಹೇಳಿದ್ದಾರೆ. ಅದಕ್ಕಿಂತ ನಮ್ಮ 72,000 ನಾಡಿಗಳಲ್ಲಿ ಎಷ್ಟು ರೂಪ, ನಮ್ಮ ಸುತ್ತಮುತ್ತಲಿರುವಂತಹ ಜಗತ್ತಿನಲ್ಲಿರುವಂತಹ ಎಷ್ಟು ರೂಪಗಳು ನಾವು ಯೋಚನೆ ಮಾಡಬೇಕು. ಅಷ್ಟು ಪರಮಾತ್ಮನ ರೂಪಗಳು ಯಾಕೆ ಬೇಕಿತ್ತು? ನಮ್ಮ ಉದ್ಧಾರಕ್ಕಾಗಿ ಪರಮಾತ್ಮ ಇಷ್ಟು ರೂಪವನ್ನು ತಾಳುತ್ತಾನೆ. ಮುಖ್ಯವಾಗಿ ನಾವು ನೋಡಿದಾಗ ಪರಮಾತ್ಮ ಅಂತರಾತ್ಮ ಎಂಬುವಂತಹ ಅದ್ಭುತವಾದ ರೂಪವೂ ಕೂಡ ತಾಳುತ್ತಾನೆ. ಅಂತಹ ಅಂತರಾತ್ಮ ರೂಪಕ್ಕೆ ಒಂದು ಹೆಸರು ಏನು ಅಂದರೆ ಅಹಂಕಾರ ಅಂತ. ಅಹಂಕಾರ ನಾಮಕ ಅಂತರಾತ್ಮ ರೂಪ ಪರಮಾತ್ಮ ಅಂತ. ಅವನು ವಿಶೇಷವಾಗಿ ನಮ್ಮ ಕರ್ಮಫಲವನ್ನು ಭೋಜನ ಮಾಡುತ್ತಾನೆ. ಹಾಗೂ ಅಹಂಕಾರಾಭಿಮಾನಿ ಅಂದರೆ ಅಹಂಕಾರ ನಾಮಕ ಪರಮಾತ್ಮ ನಮ್ಮಲ್ಲಿ ಇದ್ದಾನೆ ಅಂತ ನಾವು ಯೋಚಿಸಿದಾಗ ನಮ್ಮ ಅಹಂಕಾರದ ನಾಶವೂ ಆಗತ್ತೆ ಅಂತ ವ್ಯಾಸತತ್ವಜ್ಞರು ಹೇಳ್ತಿದ್ದಾರೆ. ಅಂದರೆ ಪರಮಾತ್ಮ ನೋಡಿ,
ನಮ್ಮಲ್ಲಿರುವಂತಹ ದೋಷಗಳು ಇವೆ. ದೋಷಗಳು ಪರಮಾತ್ಮ ನಾಶ ಮಾಡಲಿಕ್ಕಾಗಲ್ಲ. ಅಂದರೆ ಒಂದಿಷ್ಟು ದೋಷಗಳು ಆ ಜೀವನ ಸ್ವರೂಪದ ಅನುಗುಣವಾಗಿ ಇರಲೇಬೇಕು. ಆದರೂ ಆ ದೋಷಗಳನ್ನು ನಾಶ ಮಾಡಲಿಕ್ಕೆ ಈ ಅಹಂಕಾರ ರೂಪವನ್ನು ತಾನು ತಾಳುತ್ತಾನೆ, ಹಾಗೂ ಮುಖ್ಯವಾಗಿ ಮತ್ಸ್ಯಾದಿ ರೂಪಗಳು ಆ ಜೀವನಲ್ಲೇ ಇರುತ್ತಾನೆ ಅಂತ ವ್ಯಾಸತತ್ವಜ್ಞರು ಹೇಳ್ಕೊಡ್ತಾರೆ. ಅಂದರೆ ನಾವು ಹೇಗೆ ಮತ್ಸ್ಯಾದಿ ರೂಪಗಳನ್ನು ತಾಳಿ ಬಾಹ್ಯ ಜಗತ್ತಿನಲ್ಲಿ ಒಂದು ಎಲ್ಲ ದೈತ್ಯರನ್ನು ಸಂಹಾರ ಮಾಡ್ತಾನೋ ಪರಮಾತ್ಮ, ಅದೇ ರೀತಿಯಾಗಿ ನಮ್ಮ ಹೃತ್ಕಮಲದಲ್ಲಿ ಅಂತರಂಗದಲ್ಲೂ ಕೂಡ ಅದೇ ಅಸುರರು, ಅಂದರೆ ನಮ್ಮಲ್ಲಿರುವಂತಹ ದೋಷಗಳು, ಯಾವ ದೋಷಗಳು ಅಸುರರಾಗಿ ಬಂದರೋ ಆ ಒಂದು ದೋಷರೂಪವಾಗಿರುವಂತಹ ಅಸುರರನ್ನು ವಿಶೇಷವಾಗಿ ಪರಮಾತ್ಮ ಸಂಹಾರ ಮಾಡ್ತಾನೆ. ಅಂತಹ ನಮ್ಮಲ್ಲಿರುವಂತಹ ಎಲ್ಲ ದೋಷ ನಾಶ ಮಾಡುವಂತಹ, ನಮಗೆ ಮುಕ್ತಿ ಕೊಡುವಂತಹ ಪರಮಾತ್ಮನ ನಾವು ಧ್ಯಾನ ಮಾಡಲಿಕ್ಕೆ, ಅವನ ದರ್ಶನಾರ್ಥವಾಗಿ ನಾವು ತಿರುಪತಿ ಮಾನಸ ಯಾತ್ರೆಯನ್ನು ನಾವು ಪ್ರಾರಂಭ ಮಾಡುತ್ತಿದ್ದೇವೆ. ತತ್ಪೂರ್ವದಲ್ಲಿ ನಮ್ಮ ಗುರುಗಳಾಗಿರುವಂತಹ ಮಂತ್ರಾಲಯ ಪ್ರಭುಗಳಾಗಿರುವಂತಹ ನಮ್ಮ ರಾಘವೇಂದ್ರ ಸ್ವಾಮಿಗಳಿಗೆ ನಾವು ನಮಸ್ಕರಿಸಿ ಅವರ ಅನುಗ್ರಹದ ಮೂಲಕವಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಗುರುಗಳ ಅನುಗ್ರಹ ಪಡೆದುಕೊಂಡು ಪರಮಾತ್ಮನ ದರ್ಶನಾರ್ಥವಾಗಿ ನಾವು ಹೋಗಬೇಕು. ಆದ್ದರಿಂದ ನಾವು ಮಂತ್ರಾಲಯ ಕ್ಷೇತ್ರಕ್ಕೆ ನಮ್ಮೆಲ್ಲರ ಕ್ಷೇತ್ರದಿಂದ ಹೊರಟು ಬಂದು ಆ ಮಂಚಾಲೆ ಗ್ರಾಮಕ್ಕೆ ಬಂದಿದ್ದೇವೆ. ಅದ್ಭುತವಾದ ಆ ಒಂದು ಮಣ್ಣನ್ನು ಸ್ಪರ್ಶಿಸಿದಾಗಲೇ ನಾವು ದಂಡವತ್ ಪ್ರಣಾಮವನ್ನು ಮಾಡಿ ಆ ಮಣ್ಣನ್ನು ನಮ್ಮ ತಲೆಯ ಮೇಲೆ ಧರಿಸುತ್ತಿದ್ದೇವೆ. ಯಾಕೆಂದರೆ ಪೂರ್ವದಲ್ಲಿ ನಮ್ಮ ಪ್ರಹ್ಲಾದರಾಜರು ಹರಿಭಕ್ತ ಪ್ರಹ್ಲಾದ ವರೆಯಾಗ ಇಲ್ಲಿ ಮಾಡೆ, ಕೃತಯುಗದಲ್ಲಿ ಪ್ರಹ್ಲಾದರಾಜರು ಇಲ್ಲಿ ಬಹಳ ಯಜ್ಞಯಾಗಾದಿಗಳನ್ನು ಮಾಡಿದ್ದರು. ಯಾಕೆಂದರೆ ಮುಂದೆ ನಾನು ರಾಘವೇಂದ್ರ ಸ್ವಾಮಿಗಳಾಗಿ ಬಂದಾಗ ಇದೇ ಸ್ಥಳದಲ್ಲಿ ನಾನು ನೆಲೆಸುತ್ತೇನೆ. ಈ ಒಂದು ಸ್ಥಳಕ್ಕೆ ಬಹಳಷ್ಟು ಭಕ್ತರು ನನ್ನಲ್ಲಿ ಬಹಳಷ್ಟು ಬೇಡಲಿಕ್ಕೆ ಬರ್ತಾರೆ. ಆದರೆ ಆ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಅವರ ಪ್ರಾರಬ್ಧ ಎಂಬುವಂತಹದ್ದು, ಆ ಒಂದು ದುಷ್ಫಲಗಳು ನಾಶವಾಗಬೇಕು. ಅದರ ನಾಶಕ್ಕಾಗಿ ಈ ಒಂದು ಮಣ್ಣಿನ ಸ್ಪರ್ಶದಿಂದಲೇ ಬಹಳಷ್ಟು ಪಾಪಗಳ ನಾಶ ಆಗಲಿ ಅಂತ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಕರುಣಿಸುತ್ತಿದ್ದಾರೆ. ಅಂತಹ ಅದ್ಭುತವಾದ ಮಣ್ಣಿಗೆ ನಾವು ನಮಸ್ಕರಿಸಿ ಅಲ್ಲೇ ಇರುವಂತಹ ತುಂಗಭದ್ರಾ ಸ್ನಾನವನ್ನು ಮಾಡುತ್ತಿದ್ದೇವೆ. ವರಹಜ ನದಿ ಇದು, ಅಂದರೆ ವರಾಹದೇವರ ನಾಸಿಕದಿಂದ ಹುಟ್ಟಿರುವಂತಹ, ದಂಶಗಳಿಂದ ಹುಟ್ಟಿರುವಂತಹ ಒಂದು ದಿವ್ಯವಾಗಿರುವಂತಹ ಒಂದು ತುಂಗಭದ್ರಾ ನದಿ. ಅದರಲ್ಲಿ ಸಂಕಲ್ಪಪೂರ್ವಕವಾಗಿ ನಾವು ಸ್ನಾನ ಮಾಡಿ ಅಲ್ಲೇ ಇರುವಂತಹ ದುರ್ಗಾ ಪರಶುರಾಮರನ್ನು ನಾವು ನೋಡುತ್ತಿದ್ದೇವೆ ಮಂಚಾಲಮ್ಮನ ರೂಪದಲ್ಲಿ. ಈ ಸಂಸಾರ ಎಂಬುವಂತಹ ಸಾಗರ ದಾಟಲಿಸಲಿಕ್ಕೆ ಒಂದು ದೋಣಿ, ಆ ದೋಣಿಯ ನಾವಿಕರೇ ನಮ್ಮ ದುರ್ಗಾ ಪರಶುರಾಮ ದೇವರು. ಆದ್ದರಿಂದ ವಿಶೇಷವಾಗಿ ದುರ್ಗಾ ಪರಶುರಾಮ ದೇವರಲ್ಲಿ ಪ್ರಾರ್ಥಿಸಿ ನಾವು ಮುಖ್ಯದ್ವಾರಕ ಮೂಲಕವಾಗಿ ರಾಯರ ದರ್ಶನಕ್ಕೆ ನಾವು ಬರುತ್ತಿದ್ದೇವೆ. ಅಲ್ಲೇ ಕಾಣಿಸುವಂತಹ ವ್ಯಕ್ತಿ ನಮ್ಮ ವಾದೀಂದ್ರ ತೀರ್ಥರು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳೇ ಅತ್ಯಂತ ಪ್ರೀತ್ಯಾಸ್ಪದರು. ಮೊನ್ನೆ ಅವರ ಆರಾಧನೆ ಆಗಬೇಕಿತ್ತು, ಅಂದರೆ ಅಧಿಕ ಮಾಸ, ಆದರೂ ಆ ತಿಥಿಯ ಪ್ರಕಾರ ಅವರ ಆರಾಧನೆ ಮೊನ್ನೆ ದ್ವಾದಶಿಯ ದಿನ ಆಗಿರುವಂತಹದ್ದು. ಅಂತಹ ವಿಶೇಷವಾಗಿರುವಂತಹ ವಾದೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳ ಉಭಯ ವಂಶಾಬ್ಧಿ ಚಂದ್ರಮರು. ರಾಘವೇಂದ್ರ ಸ್ವಾಮಿಗಳನ್ನು ಗುರುಗುಣ ಸ್ತವನಾದಿ ಕೃತಿಗಳಿಂದ ಸ್ತುತಿಸಿದಾಗ ರಾಘವೇಂದ್ರ ಸ್ವಾಮಿಗಳ ವೃಂದಾವನವೇ ಅಲಗಾಡಿತು ಅಂತ ನಮ್ಮಲ್ಲಿ ಒಂದು ಪ್ರತೀತಿ ಇದೆ. ಅಂದರೆ ರಾಘವೇಂದ್ರ ಸ್ವಾಮಿಗಳೇ ಅಷ್ಟು ಪ್ರೀತ್ಯಾಸ್ಪದರು, ಅವರ ಪಕ್ಕಕ್ಕೆ ಇರಬೇಕು ಎಂಬುವಂತಹ ಚಿತ್ತ ರಾಘವೇಂದ್ರ ಸ್ವಾಮಿಗಳದ್ದು. ಅಂತಹ ದಿವ್ಯವಾದ ಜ್ಞಾನಿಗಳಾದಂತಹ ವಾದೀಂದ್ರ ಸ್ವಾಮಿಗಳಿಗೆ ನಾವು ವಿಶೇಷವಾಗಿ ನಮಸ್ಕರಿಸುತ್ತಿದ್ದೇವೆ. ಅಲ್ಲೇ ರಾಘವೇಂದ್ರ ಸ್ವಾಮಿಗಳ ಎದುರಿಗೆ ಇರುವಂತಹ ಮುಖ್ಯ ಪ್ರಾಣದೇವರು ರುದ್ರದೇವರು ಶೇಷದೇವರಿಗೆ ನಮಸ್ಕರಿಸಿ ರಾಘವೇಂದ್ರ ಸ್ವಾಮಿಗಳ ವೃಂದಾವನದ ಮೇಲಿರುವಂತಹ ಆ ಪರಮಾತ್ಮನ ರೂಪಗಳಿಗೆ ನಮಸ್ಕರಿಸುತ್ತಿದ್ದೇವೆ. ಆ ನರಸಿಂಹ, ರಾಮ, ಕೃಷ್ಣ, ವೇದವ್ಯಾಸಾದಿ ರೂಪಗಳು, ಮುಖ್ಯ ಪ್ರಾಣದೇವರ ದಿವ್ಯವಾದ ರೂಪಗಳು, ಎಲ್ಲ ಗುರುಗಳ ರೂಪಗಳು ನಮಗೆ ಕಾಣಿಸುತ್ತಿದೆ ಈ ಒಂದು ದಿವ್ಯವಾದ ವೃಂದಾವನ ಪ್ರದೇಶದಲ್ಲಿ. ಹಿರಿಯ ಗುರುಗಳು ಪಾಠವನ್ನು ಹೇಳುತ್ತಿದ್ದಾರೆ, ಕಿರಿಯ ಗುರುಗಳು ಅವರಿಂದ ಪಾಠವನ್ನು ಕೇಳುತ್ತಿದ್ದಾರೆ. ಸಕಲ ಹರಿದಾಸರು ಸೇರಿದ್ದಾರೆ ಈ ಒಂದು ಸಮ್ಮೇಳನದಲ್ಲಿ. ರಾಘವೇಂದ್ರ ಸ್ವಾಮಿಗಳು ಅಂದರೆ ರಾಜರಂತೆ ಮೆರೆಯುವಂತಹವರು, ರಾಜಮನೆಗೆ ಬಂದ ಅಂತ ನಮ್ಮ ಎಲ್ಲ ಯತಿಗಳು ವಿಶೇಷವಾಗಿ ಕೊಂಡಾಡುತ್ತಾರೆ, ದಾಸರೆಲ್ಲರೂ. ಆದ್ದರಿಂದ ದಿವ್ಯವಾದ ರಾಘವೇಂದ್ರ ಸ್ವಾಮಿಗಳ ರಾಜರಂತೆ ಮೆರೆಯುವಂತಹ ರಾಘವೇಂದ್ರ ಸ್ವಾಮಿಗಳನ್ನು ನಾವು ನೋಡಲಿಕ್ಕೆ ಬಂದಾಗ ನಿಮಗೆ ಕೇಳಿಸುವಂತಹ ಮೃದು ನುಡಿ ನಾವು ಕೇಳಿ ಬೆರಗಾಗುತ್ತೇವೆ. ಬಾ ಮಗು, ಹತ್ತಿರ ಬಾ ಅಂತ ರಾಘವೇಂದ್ರ ಸ್ವಾಮಿಗಳು ಕರೆಯುತ್ತಿದ್ದಾರೆ. ಅವರಿಗೆ ನಮಸ್ಕರಿಸಿ ವೃಂದಾವನ ಪ್ರದೇಶವನ್ನು ನೋಡಿದಾಗ ನಮಗೆ ಕಾಣಿಸುವಂತಹ ಅದ್ಭುತವಾದ ದೃಶ್ಯ ಒಂದು, ನಮ್ಮ ಪ್ರಹ್ಲಾದರಾಜರು ಇಲ್ಲೇ ನಿಂತು ನರಸಿಂಹದೇವರನ್ನು ಸ್ತುತಿ ಮಾಡುತ್ತಿದ್ದಾರೆ. ಅದ್ಭುತವಾದ ದೃಶ್ಯ. ಈಗಷ್ಟೇ ಕಂಬದಿಂದ ಒಡೆದುಕೊಂಡು ಬಂದು ಹಿರಣ್ಯಕಶಿಪುವಿನನ್ನು ಸಂಹಾರ ಮಾಡಿ ಅವನ ಕೊರಳಿನ ಒಂದು ಮಾಲೆಯನ್ನು ನರಸಿಂಹದೇವರು ಧಾರಣೆ ಮಾಡಿದ್ದಾರೆ. ಲಕ್ಷ್ಮ್ಯಾದಿ ಎಲ್ಲ ದೇವತೆಗಳು ಅವನೊಂದಿಗೆ ಇದ್ದಾರೆ. ಆದರೂ ಆ ಪರಮಾತ್ಮ ಶಾಂತನಾಗಲಿಲ್ಲ. ಪ್ರಹ್ಲಾದರಾಜರ ಈ ಒಂದು ದಿವ್ಯವಾದ ಸ್ತುತಿಯನ್ನೇ ಕೇಳಿ ಅವರ ಮೇಲೆ ಅನುಗ್ರಹ ಮಾಡಬೇಕು ಎಂಬುವಂತಹ ಕಾರಣಕ್ಕಾಗಿ ಪರಮಾತ್ಮ ಅವರ ಸ್ತುತಿಗೆ ಒಲಿದನು.
ಎಂತಹ ದಿವ್ಯವಾದ ಸ್ತುತಿ! ಪರಮಾತ್ಮನ ಅಷ್ಟು ಉಗ್ರವಾಗಿರುವಂತಹ ರೂಪ. ತನ್ನ ತಂದೆಯ ಕೊರಳನ್ನು ವನಮಾಲೆಯಾಗಿ ಪರಮಾತ್ಮ ಧಾರಣೆ ಮಾಡಿದ್ದಾನೆ. ಅಂತಹ ದಿವ್ಯವಾದ ಉಗ್ರವಾಗಿರುವಂತಹ ನರಸಿಂಹದೇವರ ರೂಪ. ಅದನ್ನು ಕಂಡು ಪ್ರಹ್ಲಾದರಾಜರು ಹೇಳುವಂತಹ ಮಾತು, ನಾಹಂ ಬಿಭೇ ತ್ಯಜಿದತೆ ಭಯಾನಕಸ್ಯ. ಅಂದರೆ ನರಸಿಂಹದೇವರೇ, ನಿನ್ನ ಉಗ್ರವಾಗಿರುವಂತಹ ಬಾಯಿ, ನಾಲಿಗೆ, ನಿನ್ನ ಕಣ್ಣು, ನಿನ್ನ ಭ್ರೂಗಳು, ನಿಮ್ಮ ದಂಷ್ಟ್ರಗಳು, ಕೊರಳು ಮಾಲೆ, ನಿನ್ನ ಒಂದು ಕಿವಿಗಳು, ಯಾವುದನ್ನು ನೋಡಿ ನನಗೆ ಯಾವ ತರಹದ ಭಯವೂ ಇಲ್ಲ ಅಂತಲೇ ಹೇಳ್ತಾರೆ ಪ್ರಹ್ಲಾದರಾಜರು. ಯಾಕೆ ಅಂದರೆ ಅವರನ್ನು ಭಯಪಡಿಸುವಂತಹ ಒಂದೇ ಒಂದು ಇದೆ ಅಂತಾರೆ. ಅಂದರೆ ಪರಮಾತ್ಮನ ರೂಪ ನೋಡಿ ಭಯ ಆಗಲಿಲ್ಲ, ಹಿರಣ್ಯಕಶಿಪುನನ್ನು ನೋಡಿ ಭಯ ಆಗಲಿಲ್ಲ. ಏನು ನೋಡಿ ಭಯ ಆಯಿತು ಪ್ರಹ್ಲಾದರಾಜರು ಅಂತ ನರಸಿಂಹದೇವರ ಮುಂದೆ ಹೇಳ್ಕೊಡ್ತಾರೆ. ಏನು ಅಂದರೆ, ತ್ರಸ್ತೋಸ್ಮ್ಯಹಂ ಕೃಪಣವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾತ್ ಸತಾಂ ಪ್ರಣೀತಃ ಬದ್ಧಸ್ವಕರ್ಮಭಿರ್ ಉಷತ್ತಮತೇಂಘ್ರಿ ಮೂಲಂ ಪ್ರೀತೋಪವರ್ಗ ಶರಣಂ ಫಯಸೆ ಕದಾನು. ನರಸಿಂಹದೇವರೇ, ನೀನು ಕೃಪಣವತ್ಸಲ, ನೀನು ಎಲ್ಲ ಜೀವರ ಮೇಲೆ ವಿಶೇಷವಾಗಿ ಕರುಣೆ ತೋರುವಂತಹ ವ್ಯಕ್ತಿ. ಆದರೆ ನನ್ನಲ್ಲಿ ಒಂದು ದೊಡ್ಡದಾದ ಭಯ. ನಿನ್ನನ್ನು ನೋಡಿ ನನಗೆ ಯಾವ ಭಯ ಇಲ್ಲ, ಆದರೆ ನೀನು ಕೃಪಣವತ್ಸಲ, ನನಗೆ ಯಾವ ಭಯ ಬೇಕು ನಿನ್ನನ್ನು ನೋಡಿ? ಯಾಕೆಂದರೆ ಪರಮಾತ್ಮ ಎಷ್ಟು ಉಗ್ರವಾದ ರೂಪವಿದ್ದರೂ ಅದು ಅಸುರರಿಗೆ, ದುಷ್ಟಜನರಿಗೆ, ತನ್ನ ಸಜ್ಜನರಿಗೆ ಸದಾಕಾಲ ಒಂಥರ ದಿವ್ಯವಾಗಿರುವಂತಹ ರೂಪವೇ ಕಾಣಿಸುತ್ತೆ. ಯಾಕೆಂದರೆ ಅವನು ಕೃಪಣವತ್ಸಲ. ಆದರೆ ನನಗೆ ಭಯಪ್ರದವಾಗಿರುವಂತಹದ್ದು ಯಾವುದು ಅಂದರೆ, ಸಂಸಾರ ಚಕ್ರ ಕದನಾತ್ ಗ್ರಸತಾಂ ಪ್ರಣೀತಃ. ಈ ಒಂದು ನನ್ನ ಕರ್ಮಗಳ ಅನುಸಾರವಾಗಿ ನಾನು ಈ ಒಂದು ಸಂಸಾರ ಚಕ್ರದಲ್ಲಿದ್ದೇನಲ್ವಾ, ಅದು ಬಹಳ ಬದ್ಧಸ್ವ ಕರ್ಮಭಿರುಷತ್ತಮ ತೇಂಘ್ರಿ ಮೂಲಂ. ಅಂದರೆ ಈ ಒಂದು ಅಸುರರ ಸಮೂಹದಲ್ಲಿ ಹುಟ್ಟಿರುವಂತಹದ್ದು ಸಂಸಾರ ಚಕ್ರ ಎಂಬುವಂತಹದ್ದು ನನಗೆ ಬಹಳ ಭಯ ತಂದುಕೊಡುತ್ತದೆ. ಯಾಕೆಂದರೆ ಅನಾದಿ ಕಾಲದವರೆಗೂ ಈ ಒಂದೇ ಸಂಸಾರ ಚಕ್ರದಲ್ಲೇ ನಾನು ಮತ್ತೆ ಹುಟ್ಟುತ್ತೇನೆ, ಮತ್ತೆ ಸಾಯುತ್ತೇನೆ. ಈ ಒಂದು ಕಷ್ಟವಾಗಿರುವಂತಹ ಸಂಸಾರದಲ್ಲಿ ಇರಬೇಕು ಎಂಬುವಂತಹ ಬಹಳ ದುಃಖ ನನ್ನನ್ನು ಕಾಡುತ್ತಿದೆ. ಆದ್ದರಿಂದ ನೀನು ನನ್ನನ್ನು ರಕ್ಷಿಸಿ. ಅಪವರ್ಗ ಶರಣಂ ಹ್ಯವಸೇನು ಕದಾನು. ನೀನು ಯಾವಾಗ ನಿನ್ನ ಪಾದದಲ್ಲಿ ರಕ್ಷಣೆ ಎಂಬುವಂತಹ ನಿನ್ನಲ್ಲಿ ಒಂದು ಶರಣಾಗತಿ ಎಂಬುವಂಥದ್ದು ನನಗೆ ಕಾಣಿಸುತ್ತೆಯೋ ಆ ಸಮಯದಲ್ಲಿ ನಿನ್ನ ಕೃಪಣವತ್ಸಲ, ನಿನ್ನಲ್ಲೇ ನಾನು ಶರಣಾಗತನಾದಾಗ ಈ ಒಂದು ಸಂಸಾರ ಚಕ್ರದಿಂದ ನಾನು ಮುಕ್ತನಾಗಲಿಕ್ಕೆ ಸಾಧ್ಯ. ಆದ್ದರಿಂದ ನಿನ್ನನ್ನು ನೋಡಿ ನನಗೆ ಭಯ ಆಗಲಿಲ್ಲ, ಈ ಒಂದು ಸಂಸಾರವನ್ನು ನೋಡಿ ಭಯ ಆಗುತ್ತಿದೆ. ಆದ್ದರಿಂದ ಈ ಸಂಸಾರವನ್ನು ನಾಶ ಮಾಡುವ ನಿನ್ನ ಪಾದದಲ್ಲಿ ಅತಿ ಕೊಡು ಅಂತ ಪ್ರಹ್ಲಾದರಾಜರು ಪ್ರಾರ್ಥಿಸುತ್ತಿದ್ದಾರೆ. ಈ ಒಂದು ಪ್ರಾರ್ಥನೆಗೆ ಒಲಿದು ನಮ್ಮ ನರಸಿಂಹದೇವರು ಪ್ರಹ್ಲಾದರಾಜರ ಮೇಲೆ ವಿಶೇಷವಾಗಿ ಅನುಗ್ರಹ ಮಾಡುತ್ತಿದ್ದಾರೆ. ಹಾಗೂ ಕೂಡ ನಾವು ಈ ಒಂದು ಸ್ತುತಿ ನೋಡಿದಾಗ ನಮ್ಮಲ್ಲೂ ಒಂದು ಪರಿವರ್ತನೆ ಆಗುತ್ತೆ. ಅಂದರೆ ಈ ಒಂದು ಅದ್ಭುತವಾಗಿರುವಂತಹ ಚಿಂತನೆ, ಈ ಸ್ತುತಿ ಪ್ರಹ್ಲಾದರಾಜರು ಯಾಕೆ ಮಾಡ್ತಾರೆ? ಯಾಕೆಂದರೆ ನರಸಿಂಹದೇವರ ದರ್ಶನವಾಗಿದೆ, ನರಸಿಂಹದೇವರು ಅವರಿಗೆ ಒಲಿದು ಬಂದಿದ್ದಾರೆ. ಅವರಿಗೆ ಅಂದರೆ ಪ್ರಾಯಶಃ ಅವರಿಗೆ ಸಂಸಾರದ ಭಯವಿರಲಿಲ್ಲ. ಏನು ಹೇಳಿದ್ದೇವೆ ಇಷ್ಟು ಅವರು ಅಂತ ನಾನೇನು ಹೇಳಿದ್ದೇನೆ ಅವರಿಗಲ್ಲ, ಅದು ನಮಗೆ. ಯಾಕೆಂದರೆ ಪ್ರಹ್ಲಾದರಾಜರು ದೇವತೆಯ ಕಕ್ಷದಲ್ಲಿ ಬರುವಂತಹವರು, ಶಂಕುಕರ್ಣ ಎಂಬುವಂತಹ ಒಂದು ದೇವಗಣದಲ್ಲಿ ಬರುವಂತಹ ವ್ಯಕ್ತಿ 19ನೇ ಕಕ್ಷೆಯಲ್ಲಿ ಬರ್ತಾರೆ. ಅಂದರೆ ಅವರಿಗೆ ಮುಕ್ತಿ ಖಚಿತ. ಆದರೂ ಕೂಡ ಏನೋ ದುರಾದೃಷ್ಟ, ಅಂದರೆ ಒಂದು ಕರ್ಮಗಳ ಅನುಸಾರವಾಗಿ ಹುಟ್ಟಿ ಬರಲೇಬೇಕಿತ್ತು. ಆದರೂ ಅವರಿಗೆ ಸಂಸಾರದ ಭಯವಿಲ್ಲ. ನಮ್ಮ ಪರವಾಗಿ ಈ ಒಂದು ಸ್ತುತಿ ಯಾಕೆ ಮಾಡ್ತಾರೆ ಅಂದರೆ, ಅವರು ನಮಗೆ ಕೊಡುವಂತಹ ಸಂದೇಶ ಒಂದು, ಈ ಸಂಸಾರವನ್ನು ನೋಡಿ ನೀವು ಭಯಪಡಬೇಕು. ಯಾಕಂದರೆ ನಮಗೆ ಒಂದು ಭಯವಿದೆ ಅಂತ, ಅಂದರೆ ಸ್ವಲ್ಪ ಭಯಭಕ್ತಿ ಇರಲಿ ಅಂತ. ಈ ಒಂದು ಸಂಸಾರ ಏನು ಕೇವಲವಾಗಿ ಸುಮ್ಮನೆ ಏನು ಹುಟ್ಟು ಬರ್ತೀವಿ ಅಂತ ಅಲ್ಲ, ಬಹಳ ಘೋರವಾಗಿರುವಂತಹದ್ದು ಅಂತ. ಮತ್ತು ಈ ಘೋರವಾಗಿರುವಂತಹ ಸಂಸಾರದಿಂದ ನೀವು ಮುಕ್ತರಾಗಬೇಕಾದರೆ ಪರಮಾತ್ಮನ ಪಾದದಲ್ಲಿ ನೀವು ಶರಣಾಗತರಾಗಬೇಕು ಎಂಬುವಂತಹ ಸಂದೇಶ ಕೊಡ್ತಿದ್ದಾರೆ. ಅದರಿಂದಲೂ ಕೂಡ ನಾವು ಈ ಪ್ರಾರ್ಥನೆಯನ್ನು ವಿಶೇಷವಾಗಿ ದಿನಾಗಲೂ ಮಾಡಬೇಕು. ಪರಮಾತ್ಮ, ನಿನ್ನ ಪಾದ ಮೂಲದಲ್ಲಿ ನನಗೆ ರತಿ ಕೊಡು, ಈ ರತಿಯನ್ನು ಕೊಟ್ಟು ನನ್ನ ಒಂದು ಸಂಸಾರ ಬಂಧನವನ್ನು ಕಾಪಾಡು ಅಂತ ಈ ಸ್ತುತಿಯ ಮೂಲಕವಾಗಿ ಮಾಡಿದರೆ ಬಹಳ ಉತ್ತಮ. ನಾವು ರಾಘವೇಂದ್ರ ಸ್ವಾಮಿಗಳ ಭಕ್ತರು ಅಂತ ಏನು ನಾವೇ ಬಿರುದಿಟ್ಕೊಂಡಿದ್ದೇವೆ, ಆದರೆ ರಾಯರ ಭಕ್ತರಾಗಬೇಕಾದರೆ ಈ ಸ್ತುತಿಗಳಿಂದ ಅವರು ರಾಘವೇಂದ್ರ ಸ್ವಾಮಿಗಳು ಮಾಡಿರುವಂತಹದ್ದಾಗಲಿ, ವ್ಯಾಸರಾಜರ ಮಾಡಿರುವಂತಹದ್ದಾಗಲಿ, ಅಥವಾ ಪ್ರಹ್ಲಾದರಾಜರೇ ಮಾಡಿರುವಂತಹ ಸ್ತುತಿಗಳಿಂದ ನಾವು ಪರಮಾತ್ಮನನ್ನು ಸ್ತುತಿಸಿದಾಗ ನಿಜವಾಗಲೂ ಅವರ ಭಕ್ತರು ಎಂಬುವಂತಹ ಒಂದು ಬಿರುದು ನಮಗೆ ಬರುವಂತಹದ್ದು. ಇದಕ್ಕೆ ತಕ್ಕಂತೆ ಒಂದು ಕಥೆಯೂ ಕೂಡ ನಮ್ಮ ಪೂರ್ವಜರಲ್ಲಿ ಒಂದು ಬರುವಂತಹದ್ದು. ನಮ್ಮ ಮುತ್ತಾತಂದಿರು ವೆಂಕೋಬಾಚಾರ್ಯರು ಅಂತ ಮಂತ್ರಾಲಯದಲ್ಲಿ ಇರುವಂತಹ ಆ ಸಮಯದಲ್ಲಿ ಸುಧಾ ಪಂಡಿತರು, ಅವರಿಂದಲೇ ಬಹಳಷ್ಟು ಜನ ಪಾಠವನ್ನು ತಿಳಿದುಕೊಳ್ತಿದ್ರು.
ಅಂದರೆ ರಾಘವೇಂದ್ರ ಸ್ವಾಮಿಗಳ ಅರ್ಚಕರು ಯಾರಿದ್ದಾರೆ ಆ ಮನೆತನದವರು, ಅವರು ಕೂಡ ಅವರಲ್ಲೇ ಎಲ್ಲ ಪಾಠಗಳನ್ನು ಕಲಿತ್ಕೊಳ್ತಿದ್ರು. ಆ ಸಮಯದಲ್ಲಿ ಒಂದು ಸಮಯದಲ್ಲಿ ಅವರು ಅವರ ಶಿಷ್ಯರಿಗೆ ಕೇಳ್ತಾರೆ, ಅಂದರೆ ಯಾರು ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡ್ತಿದ್ದಾರೆ, ನೀನು ನಿರ್ಮಾಲ್ಯಾಭಿಷೇಕವನ್ನು ಮುಗಿಸಿದಾಗ ಹಾಗೂ ಪಂಚಾಮೃತ ಆದರೆ ಅದರ ಮಧ್ಯದಲ್ಲಿ ಒಂದು ಸಮಯ ಇರುತ್ತಲ್ವ, ಆವಾಗ ಏನು ಮಾಡ್ತೀಯಾ ಅಂತ ಅವರು ಸುಮ್ಮನೆ ಕೇಳಿದಾಗ ಆ ಅರ್ಚಕರು ಏನು ಹೇಳ್ತಾರೆ, ಈ ಒಂದು ಪ್ರಹ್ಲಾದರಾಜರ ಸ್ತುತಿ, ಅಂದರೆ ಪ್ರಹ್ಲಾದರಾಜರು ಏನು ಸ್ತುತಿ ಬರೆದಿದ್ದಾರೋ ಅದರ ಪಾರಾಯಣ ಮಾಡ್ತೇನೆ ಅಂತ ಅವರು ಆ ಸಮಯದಲ್ಲಿ ಹೇಳಿದ್ರು. ಆ ಮಾತನ್ನು ಕೇಳಿ ಅವರಿಗೆ ಬಹಳ ಸಂತೋಷ ಆಯಿತು. ಯಾಕೆಂದರೆ ನಿನಗೆ ನಾನು ಪಾಠ ಹೇಳಿಕೊಟ್ಟಿದ್ದು ಸಾರ್ಥಕವಾಯಿತು ಅಂತ ಆ ಮಾತು ಬರುತ್ತೆ ಅವರಲ್ಲಿ. ಅಂದರೆ ಅರ್ಥಾತ್ ಈ ಒಂದು ಸ್ತುತಿ ಅಷ್ಟು ಮಹಿಮೆಯುಳ್ಳಂತಹದ್ದು. ಪ್ರಹ್ಲಾದರಾಜರೇ ಸಾಕ್ಷಾತ್ ನಮ್ಮ ರಾಘವೇಂದ್ರ ಸ್ವಾಮಿಗಳ ನರಸಿಂಹದೇವರ ಎದುರಿಗೆ ಹೇಳಿದಂತಹ ಸ್ತುತಿ, ಅದ್ಭುತವಾದ ಸ್ತುತಿ. ನಾವು ದಿನಾಗಲೂ ಪಾರಾಯಣ ಮಾಡಬೇಕು. ಕಡೆ ಪಕ್ಷ ಅದರ ಒಂದು ಶ್ಲೋಕದ ಚಿಂತನೆಯನ್ನು ಮಾಡಿದಾಗ ಭಾಗವತದ ಚಿಂತನೆ ಬರುತ್ತೆ. ಹಾಗೂ ಪರಮಾತ್ಮನಲ್ಲಿ ಹೇಗೆ ನಾವು ಪ್ರಾರ್ಥನೆ ಮಾಡಬೇಕು, ಪ್ರಹ್ಲಾದರಾಜರು ಹೇಗೆ ಪ್ರಾರ್ಥನೆ ಮಾಡಿದರು ಎಂಬುವಂತಹ ಚಿಂತನೆಯೂ ಕೂಡ ನಮಗೆ ಬರುತ್ತೆ. ಅಂತಹ ಪ್ರಹ್ಲಾದರಾಜರ ಸ್ತುತಿಯನ್ನು ಕೇಳಿ ನಮಗೂ ಕೂಡ ಸಂಸಾರದ ಭಯದಿಂದ ನಿವಾರಣೆ ಮಾಡುವಂತಹ ನರಸಿಂಹದೇವರ ಪಾದಕ್ಕೆ ನಾವು ಶರಣಾಗತರಾಗುತ್ತಿದ್ದೇವೆ ಪ್ರಹ್ಲಾದರಾಜರ ಮೂಲಕವಾಗಿ. ಆದ್ದರಿಂದ ನರಸಿಂಹದೇವರ ಕೃಪಾಕಟಾಕ್ಷ ನಮ್ಮ ಮೇಲೆಯೂ ಕೂಡ ಆಗುತ್ತಿದೆ. ಮುಂದೆ ನಾವು ವೃಂದಾವನವನ್ನು ನೋಡಿದಾಗ ಭೀಮಸೇನ ದೇವರಿಂದ ಸಂಹರಿಸಲ್ಪಟ್ಟಂತಹ ನಮ್ಮ ಬಾಹ್ಲಿಕ ರಾಜರನ್ನು ನೋಡುತ್ತಿದ್ದೇವೆ. ಅವರಿಂದ ಭಾಗವತ ಧರ್ಮದ ಸಂದೇಶವನ್ನು ನಾವು ತಿಳಿದುಕೊಳ್ಳುತ್ತಾ ಅವರಿಗೆ ನಮಸ್ಕರಿಸಿ ಮುಂದೆ ವೃಂದಾವನವನ್ನು ನೋಡಿದಾಗ ವ್ಯಾಸರಾಜರು ನಮಗೆ ಕಾಣಿಸುತ್ತಿದ್ದಾರೆ. ನರಸಿಂಹದೇವರ 3 ಕಣ್ಣುಗಳು ಅಂತೆ ಇರುವಂತಹ ಆ ಒಂದು ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾದಿ ಮಹಾಗ್ರಂಥಗಳನ್ನು ಬರೆದಂತಹ ವ್ಯಾಸರಾಜರಿಗೆ ನಾವು ನಮಸ್ಕರಿಸುತ್ತಿದ್ದೇವೆ. ಅದ್ಭುತವಾಗಿರುವಂತಹ ನಮ್ಮ ವ್ಯಾಸರಾಜರು ಶ್ರೀನಿವಾಸನಿಗೆ ಸಾಕ್ಷಾತ್ 12 ವರ್ಷಗಳ ಕಾಲ ಆ ಪೂಜೆ ಮಾಡಿದಂತಹ ವ್ಯಕ್ತಿ, ಪ್ರಾಣದೇವರನ್ನು ಒಲಿಸಿಕೊಂಡಂತಹ ವ್ಯಕ್ತಿ. ಗ್ರಂಥೋದ್ಧಾರಕ ಮೂಲಕವಾಗಿ 732 ಮುಖ್ಯ ಪ್ರಾಣದೇವರ ಗುಡಿಗಳನ್ನು ಸ್ಥಾಪಿಸಿ ಅವರನ್ನು ವಿಶೇಷವಾಗಿ ಒಲಿಸಿಕೊಂಡಿರುವಂತಹ ಒಂದು ವ್ಯಕ್ತಿ. ಮುಖ್ಯವಾಗಿ ಜಗತ್ತನ್ನು ತನ್ನ ನಿಯಂತ್ರಣದಲ್ಲಿಟ್ಟಿರುವಂತಹ ಆ ಕೃಷ್ಣರೂಪಿ ಪರಮಾತ್ಮ ಅವರ ಭಕ್ತಿಗೆ ಒಲಿದು ತಾನು ನರ್ತನ ಮಾಡುತ್ತಾನೆ. ಜ್ಞಾನ ಭಕ್ತಿ ವೈರಾಗ್ಯ ಉಳ್ಳಂತಹ ಆ ಒಂದು ವ್ಯಾಸರಾಜರಲ್ಲಿ ನಾವು ಮಾಡುವಂತಹ ಪ್ರಾರ್ಥನೆ ಇಷ್ಟೇ, ನಮ್ಮ ಯೋಗ್ಯತಾನುಸಾರವಾಗಿ ಪರಮಾತ್ಮನಲ್ಲಿ ನಿಶ್ಚಂಚಲವಾಗಿರುವಂತಹ ಭಕ್ತಿ ಜ್ಞಾನ ವೈರಾಗ್ಯಗಳನ್ನ ಕರುಣಿಸಿರಿ. ಇದೇ ರೀತಿಯಾಗಿ ನಮ್ಮ ಯೋಗ್ಯತಾನುಸಾರವಾಗಿಯೂ ಪರಮಾತ್ಮನ ನಾವು ಕೊಂಡಾಡುವ ಒಂದು ಬುದ್ಧಿಯನ್ನು ಕೊಟ್ಟು ಸಾಧನೆ ಮಾಡಿಸಿಕೊಳ್ಳಿ ಅಂತ ನಾವು ವ್ಯಾಸರಾಜರಿಗೆ ನಮಸ್ಕರಿಸುತ್ತಿದ್ದೇವೆ. ಮುಂದೆ ಮುಖ್ಯವಾಗಿ ನಮ್ಮ ರಾಘವೇಂದ್ರ ಸ್ವಾಮಿಗಳನ್ನು ನಾವು ನೋಡುತ್ತಿದ್ದೇವೆ. ದಿವ್ಯ ಸ್ವರೂಪ, ಭವ್ಯ ಸ್ವರೂಪ, ಒಂದು ಕೈಯಿನಲ್ಲಿ ಕಮಂಡಲು, ಮತ್ತೊಂದು ಕೈಯಿನಲ್ಲಿ ದಂಡವನ್ನು ಹಿಡಿದುಕೊಂಡಿದ್ದಾರೆ. ಪರಮಾತ್ಮನ ಧ್ಯಾನವನ್ನು ಮಾಡುತ್ತಿದ್ದಾರೆ. ದಿವ್ಯವಾಗಿರುವಂತಹ ಪಾದುಕೆಗಳು, ಆ ಒಂದು ರಾಘವೇಂದ್ರ ಸ್ವಾಮಿಗಳ ದಿವ್ಯವಾದ ರೂಪವನ್ನು ನೋಡಿ ನಾವು ಬೆರಗಾಗುತ್ತಿದ್ದೇವೆ. ಮುಖ್ಯವಾಗಿ ನಮ್ಮ ನಾಸಿಕಕ್ಕೆ ಬರುವಂತಹ ಒಂದು ದಿವ್ಯವಾದ ಪರಿಮಳ ಬರುತ್ತಿದೆ. ಯಾವ ಪರಿಮಳ ಅಂದರೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳ ಆ ಒಂದು ಪರಿಮಳ ಗ್ರಂಥ. ಇದರ ಬಗ್ಗೆ ನಮ್ಮ ವಾದೀಂದ್ರ ತೀರ್ಥ ಅದ್ಭುತವಾಗಿ ಕೊಂಡಾಡ್ತಾರೆ. ಧೀರಶ್ರೀ ರಾಘವೇಂದ್ರ ತ್ವದತುಲ ರಸನಾರಂಗ ನೃತ್ಯತ್ ಸ್ವಯಂಭೂ ಯೋಷಾಧಮಿಲ್ಲಭಾಲಶ್ರತ ಕುಸುಮತತಿ ನ ಸ್ವದ್ಗಿರ ಸಂಗಿರಾಮಃ ಯಾಭಿಃ ಸಮ್ಮಿಶ್ರಿತಾಭಿರ್ನಿರವಧಿವ ಸುಧಾ ವಿಶ್ರುತಾ ಸಾ ಸುಧಾಪಿ ಕ್ಷೋಣೀ ಗೀರ್ವಾಣಗಮ್ಯಂ ಪರಿಮಳಮತುಲಂ ಸಾಂಪ್ರತಂ ಸಂಪ್ರಪೇದೆ. ಅಂದರೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ಪೂರ್ವಾಶ್ರಮದಲ್ಲಿ ವೆಂಕಟನಾಥರಾಗಿದ್ದಾಗ ಪರಿಮಳ ಗ್ರಂಥ ಬರೀಬೇಕು ಅಂತ ಒಂದು ವ್ಯಾಖ್ಯಾನಕ್ಕೆ, ನ್ಯಾಯಸುದಿಗೆ ವ್ಯಾಖ್ಯಾನವನ್ನು ಬರೆಯುತ್ತಿದ್ದಾರೆ. ಆ ಸಮಯದಲ್ಲಿ ಸರಸ್ವತಿ ದೇವಿಗೆ ಬಹಳ ಆನಂದವಾಗುತ್ತೆ. ಅಂದರೆ ವೆಂಕಟನಾಥರ ಮೇಲೆ ಅವರ ಕರುಣೆ ಬೀರುತ್ತೆ. ಆ ಒಂದು ಕರುಣೆ ಬಿದ್ದಾಗ ಸರಸ್ವತಿ ದೇವರು ಏನು ಮಾಡ್ತಾರೆ ಅಂದರೆ ರಾಘವೇಂದ್ರ ಸ್ವಾಮಿಗಳ ನಾಲಿಗೆಯ ಮೇಲೆ ನರ್ತನ ಮಾಡುತ್ತಾರಂತೆ. ನರ್ತನ ಮಾಡಿದಾಗ ಅಂದರೆ ಮೈಮರೆತು ನರ್ತನ ಮಾಡ್ತಾರೆ ಸರಸ್ವತಿ ದೇವಿಯರು. ಮೈಮರೆತು ನರ್ತನ ಮಾಡಿದಾಗ ಅವರ ಕೂದಲಿನಲ್ಲಿ ಮುಡಿದಿರುವಂತಹ ದೇವಲೋಕದ ಯಾವ ಹೂವುಗಳಿದ್ದವೋ, ಮಲ್ಲಿಗೆ ಎಲ್ಲ ಸುವಾಸನೆ ಉಳ್ಳಂತಹ ಆ ಎಲ್ಲ ಹೂವುಗಳು ಅವರ ತಲೆಯಿಂದ ಬಿದ್ದುಬಿಡ್ತು, ಕೂದಲಿನಿಂದ. ಆಮೇಲೆ ಆ ಬಿದ್ದಂತಹ ಒಂದು ಯಾವ ಹೂವುಗಳಿವೆಯೋ ಆ ಹೂವುಗಳೇ ಪರಿಮಳ ರೂಪದಲ್ಲಿ ಬಂದವು ಅಂತ ನಮ್ಮ ವಾದೀಂದ್ರ ತೀರ್ಥ ಹೇಳ್ತಿದ್ದಾರೆ. ಅಂದರೆ ಸರಸ್ವತಿ ದೇವಿಯ ಕೂದಲಿನಲ್ಲಿ ಮುಡಿದಂತಹ ದೇವಲೋಕದ ಸುಗಂಧಿತ ಪುಷ್ಪಗಳು ರಾಘವೇಂದ್ರ ಸ್ವಾಮಿಗಳ ನಾಲಿಗೆಯ ಮೇಲೆ ಅವರು ನರ್ತಿಸಿದಾಗ ಬಿದ್ದಂತಹ ಆ ಒಂದು ಪುಷ್ಪಗಳು ಪರಿಮಳ ರೂಪದಲ್ಲಿ ಬಂದವು. ಆದ್ದರಿಂದ ಈ ಗ್ರಂಥ ಅದ್ಭುತವಾಗಿರುವಂತಹ ಗ್ರಂಥ. ಅದ್ಭುತ ಅದ್ಭುತ ಅದ್ಭುತ, ಯಾವ ಶಬ್ದಗಳು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಒಂದು ಸುಂದರವಾಗಿರುವಂತಹ ಗ್ರಂಥ. ನ್ಯಾಯಸುಧಿಯಲ್ಲಿರುವಂತಹ
ಅಂದರೆ ನಾವು ಸುಧಾ ಪಂಡಿತರು ಅಂದರೆ ನಾವು ಏನು ಸುಧಾ ಗ್ರಂಥ ಓದುತ್ತೇವೋ ಅದರಲ್ಲಿ ಬರುವಂತಹ ಎಲ್ಲ ಸಂಶಯಗಳು ರಾಘವೇಂದ್ರ ಸ್ವಾಮಿಗಳು ಹೇಗೆ ಬರೀತಾರಂದರೆ, ಒಂದು ವಿದ್ಯಾರ್ಥಿ ಓದಿದಾಗ ಯಾವ ಸಂಶಯ ಈ ಸಮಯದಲ್ಲಿ ಬರಬಹುದೋ ಆ ಎಲ್ಲ ಒಂದು ಸಂಶಯಗಳನ್ನು ಯೋಚಿಸಿ ಅದಕ್ಕೆ ಪರಿಹಾರ ಕೊಡುವಂತಹ ಗ್ರಂಥ ಈ ಪರಿಮಳ ಗ್ರಂಥ. ಆದ್ದರಿಂದ ನ್ಯಾಯಸುಧೆ ಓದಬೇಕಾದರೆ ಪರಿಮಳದ ಮೂಲಕವಾಗಿ ಓದಿದರೆ ಬಹಳ ಅನುಕೂಲ ಅಂತ ನಾವು ಹಿರಿಯರಿಂದ ಕೇಳುತ್ತೇವೆ. ಈ ಗ್ರಂಥದ ಮಹಿಮೆಯೂ ಕೂಡ ಒಂದು ಸಮಯದಲ್ಲಿ ಮಂತ್ರಾಲಯಕ್ಕೊಬ್ಬ ಪಂಡಿತನು ಬರ್ತಾನಂತೆ. ಅವ ಶ್ರೀವೈ ಹಾಂ ಯಾರು ವಿಡಿಯೋ ಆನ್ ಮಾಡ್ಕೊಂಡಿದ್ದಾರಂತೆ, ದಯವಿಟ್ಟು ನೋಡ್ಕೊಳ್ಳಿ. ಕಾಣಿಸ್ತದ್ರಿ ದಾಸ್ರಿ? ವಾಸುದೇವ್ ಅವರೇ, ನಿಮ್ಮ ವಿಡಿಯೋ ಆದ್ರೂ ಪ್ರೆಸ್ ಮಾಡ್ರಿ, ಕ್ರಾಸ್ ಆಗ್ಬೇಕದು. ಪದ್ಮಿನಿ, ನೀವು ನಿಮ್ ಕಡೆಯಿಂದನೂ ಮಾಡ್ಕೋಬಹುದ್ರಿ. ನಿಮ್ಗೋಸ್ಕರನಾದ್ರೂ ಇದು ಬರ್ತದ ನೋಡಿ. ಮಾಡಿದ್ದೇನೆ ಮಾಡ್ಯಾರಂತ ನಾನು ಮಾಡೀನಿ. ಶ್ರೀಹರಯೇ ನಮಃ. ಅಂತಹ ಪರಿಮಳ ಗ್ರಂಥದ ಮಹಿಮೆ ಎಷ್ಟು ಅಂದರೆ, ಒಬ್ಬ ಪಂಡಿತನು ಮಂತ್ರಾಲಯಕ್ಕೆ ಬರ್ತಾನಂತೆ. ಅವ ಶ್ರೀ ವೈಷ್ಣವ. ಅವನಿಗೆ ಅಷ್ಟು ಗೌರವ ಇರಲಿಲ್ಲ ರಾಘವೇಂದ್ರ ಸ್ವಾಮಿಗಳ ಮೇಲೆ. ಆದರೂ ಕೂಡ ಏನೋ ಸನ್ಮಾನ ಮಾಡ್ಕೊಂಡು ಕರ್ಕೊಂಡ್ಬರ್ತಾರೆ ರಾಘವೇಂದ್ರ ಸ್ವಾಮಿಗಳ ಎದುರಿಗೆ. ಬೃಂದಾವನವನ್ನು ನೋಡಿ ಸುಮ್ಮನೆ ಹಿಂಗೆ ಕೈಗೆ ಮುರಿದು ಮತ್ತೆ ಎಲ್ಲ ಮುಗಿಸ್ಕೊಂಡು ಬರ್ತಿರ್ತಾನೆ. ಅಂದರೆ ಒಂದು ಗರ್ವ, ಏನೋ ಪರಿಮಳ ಅಂತ ಗ್ರಂಥ ಇದೆ, ರಾಘವೇಂದ್ರ ಸ್ವಾಮಿ ಏನೋ ಬರ್ತಿದ್ದಾರೆ ಅಂತ. ಅವನು ಊಟ ಮುಗಿಸಿ ಬಂದಾಗ ನಮ್ಮ ಮುತ್ತಾತಿಂದಿರು ಅಂದರೆ ಅಲ್ಲಿರುವಂತಹ ಪಂಡಿತರೆಲ್ಲ ಸೇರಿ ಆ ಪರಿಮಳ ಗ್ರಂಥವನ್ನು ತೋರಿಸಿದಾಗ ಅವನಿಗೆ ಎಷ್ಟು ಪರಿಣಾಮ ಆಗುತ್ತೆ ಆ ಪಂಡಿತನಿಗೆ ಅಂದರೆ, ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತಾನಂತೆ ರಾಘವೇಂದ್ರ ಸ್ವಾಮಿಗಳ ಎದುರಿಗೆ ಬಂದು. ಅಷ್ಟು ಎಲ್ಲ ಅಂದರೆ ಯಾವ ಮತೀಯ ಒಂದು ಇದಿಲ್ಲ, ಅಷ್ಟು ಅದ್ಭುತವಾಗಿರುವಂತಹ ಗ್ರಂಥ ರಾಘವೇಂದ್ರ ಸ್ವಾಮಿಗಳ ಪರಿಮಳಾಚಾರ್ಯರು ಅಂತ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳೇ ನಾವು ಕರೆದಾಗ ಅವರಿಗೆ ಬಹಳ ಸಂತೃಪ್ತಿ, ಅವರ ಗ್ರಂಥಗಳಿಂದ ನಾವು ಅವರನ್ನು ಗುರುತಿಸಿದಾಗ. ಆದ್ದರಿಂದಲೇ ನಮಗೆ ಕೊಡುವಂತಹ ಪ್ರಸಾದವು ಪರಿಮಳ ಪ್ರಸಾದ ಅಂತ ಅಲ್ಲಿರುವಂತಹ ನಮ್ಮ ಸುಜೇಂದ್ರ ತೀರ್ಥರು ಹೆಸರನ್ನು ಇಟ್ಟಿದ್ದು. ಅಂದರೆ ಪರಿಮಳ ಎಂಬುವಂಥ ಹೆಸರೇ ಬರಲಿ, ಅಷ್ಟು ಪವಿತ್ರವಾಗಿರುವಂತಹ ಶಬ್ದ. ಹಾಗೂ ರಾಘವೇಂದ್ರ ಸ್ವಾಮಿಗಳ ಪರಿಮಳ ಪ್ರಸಾದ ಅಂದರೆ ಈ ಒಂದು ಬಾಹ್ಯವಾಗಿರುವಂತಹ ಪ್ರಸಾದ ಅಲ್ಲ, ಆ ಪರಿಮಳ ಗ್ರಂಥದಲ್ಲಿರುವಂತಹ ಪರಮಾತ್ಮನ ಚಿಂತನೆಗಳು ಎಂಬುವಂತಹ ಪ್ರಸಾದ ರಾಘವೇಂದ್ರ ಸ್ವಾಮಿಗಳು ನಮಗೆ ಕರುಣಿಸಲಿ ಅಂತ. ಅಂತಹ ಪರಿಮಳ ಪ್ರಸಾದ ನಮಗೆ ಕರುಣಿಸಿ ಅಂತ ನಾವು ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥಿಸುತ್ತಿದ್ದೇವೆ. ವಿಶೇಷವಾಗಿ ತ್ವದಲು ನುಡಿಗಳಿಂದ ನಾನು ಸ್ತುತಿ ಮಾಡುತ್ತಿದ್ದೇನೆ ಅಂತ ರಾಘವೇಂದ್ರ ಸ್ವಾಮಿಗಳಿಗೆ ಹೇಳ್ಕೊಡ್ತಿದ್ದೇವೆ. ನ ಜಾನಾಮಿ ತೇ ಪಾದ ಸೇವಾ ವಿಧಾನಂ ಯಥಾಶಕ್ತಿ ಕಿಂತು ಸ್ವಯಂ ಸ್ತೌಮಿನೋಮಿ ಅವತ್ವಂ ಸದಾ ಶ್ರೀಗುರೋ ರಾಘವೇಂದ್ರ ಶಿರೋಮೇ ಪ್ರಭೋಮೇ ಶಿರಸ್ಯಾಶು ಹಸ್ತಂ ನಿದೇಹಿ. ಈ ಒಂದು ಬಾಲಕನ ಕಲೆಭಾಷೆಯನ್ನು ಕೇಳಿ ನೀವು ಒಂದು ಆನಂದವನ್ನು ಪಟ್ಟು ನನ್ನ ತಲೆಯ ಮೇಲೆ ನಿಮ್ಮ ಕೈಯನ್ನು ಇಟ್ಟು ಆಶೀರ್ವಾದಿಸಿರಿ ಅಂತ ನಾವು ಕೇಳಿದಾಗ ರಾಘವೇಂದ್ರ ಸ್ವಾಮಿಗಳು ಕರುಣಾ ಸಮುದ್ರರು ವಿಶೇಷವಾಗಿ. ಆದ್ದರಿಂದ ನಮ್ಮ ತಲೆಯ ಮೇಲೆ ಕೈಯನ್ನು ಇಟ್ಟು ಕೇಳುತ್ತಿದ್ದಾರೆ, ಮಗು ಏನು ಬೇಕು ಅಂತ ನಾವು ಕೇಳಿದಾಗ ನಾವು ಹೇಳುತ್ತಿದ್ದೇವೆ. ಈ ಒಂದು ಸಂಸಾರ ಎಂಬುವಂತಹ ಚಕ್ರದಲ್ಲಿ ಬಳಲಿ ನಮಗೆ ಬಹಳಷ್ಟು ಕಷ್ಟವನ್ನು ಪಟ್ಟಿದ್ದೇವೆ. ಇದರ ಮುಕ್ತಿಗಾಗಿ ನಾನು ನನ್ನಲ್ಲಿರುವಂತಹ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆದುಕೊಂಡು ಮೋಕ್ಷಕ್ಕೆ ಹೋಗುವಂತಹ ಆಸೆ ನನಗೆ ಬಂದಿದೆ. ರಾಘವೇಂದ್ರ ಸ್ವಾಮಿಗಳು ಹೇಳುತ್ತಿದ್ದಾರೆ, ಅಷ್ಟು ಸಾಧನೆ ನಿನ್ನಲ್ಲಿಲ್ಲ, ಆದರೂ ಕೂಡ ಈ ಒಂದು ಸಾಧನೆಯನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಅತಿ ಬೇಗವಾಗಿ ಆ ಪರಮಾತ್ಮನ ದರ್ಶನಾರ್ಥವಾಗಿ ನೀನು ತಯಾರಾಗಬೇಕಾದರೆ, ಆ ಬಿಂಬನ ಸಾಕ್ಷಾತ್ಕಾರ ಆಗಬೇಕಾದರೆ ಭೂಲೋಕ ವೈಕುಂಠವಾಗಿರುವಂತಹ ಆ ತಿರುಪತಿ ಕ್ಷೇತ್ರಕ್ಕೆ ಹೋಗು. ಅಲ್ಲಿರುವಂತಹ ನಿನ್ನ ಬಿಂಬನ ದರ್ಶನವನ್ನು ಪಡೆದುಕೊಂಡು ನಿನ್ನಲ್ಲಿರುವಂತಹ ಆ ಪರಮಾತ್ಮನನ್ನು ಆ ಸ್ಥಳದಲ್ಲಿ ಪೂಜಿಸಿದರೆ ಪರಮಾತ್ಮ ಬೇಗ ನಿನಗೆ ಒಲಿಯುತ್ತಾನೆ ಅಂತ ರಾಘವೇಂದ್ರ ಸ್ವಾಮಿಗಳು ಆಶೀರ್ವದಿಸುತ್ತಿದ್ದಾರೆ. ಅವರ ಆಶೀರ್ವಾದವನ್ನು ನಾವು ಪಡೆದುಕೊಂಡು ನಾವು ತಿರುಪತಿ ಕ್ಷೇತ್ರಕ್ಕೆ ಬಂದಿದ್ದೇವೆ. ಅಲ್ಲಿರುವಂತಹ ಕಪಿಲೇಶ್ವರನಿಗೆ ನಮಸ್ಕರಿಸಿ ಕಪಿಲ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ನಾವು ವೆಂಕಟಾದ್ರಿ ಪರ್ವತಕ್ಕೆ ಕಾಲಿಟ್ಟಿದ್ದೇವೆ. ಎಂತಹ ವೆಂಕಟಾದ್ರಿ ಪರ್ವತ ಅಂದರೆ, ಇದೇ ಸ್ಥಳದಲ್ಲಿ ನಮ್ಮ ಮಾಧವ ಬ್ರಾಹ್ಮಣನು ತಾನು ಮಾಡಬಾರದ ಪಾಪವನ್ನು ಮಾಡಿ ಕಪಿಲ ತೀರ್ಥದಲ್ಲಿ ಪಿಂಡ ಪ್ರದಾನಗಳನ್ನು ಮಾಡಿ ಪಶ್ಚಾತ್ತಾಪವನ್ನು ಪಟ್ಟು ಈ ಒಂದು ಬೆಟ್ಟವನ್ನು ಸ್ಪರ್ಶಿಸಿದಾಗ ಅವನ ಪಾಪವೆಲ್ಲವೂ ವಾಂತಿಯ ರೂಪದಲ್ಲಿ ಹೊರಗೆ ಬಂದವು. ಅಂದರೆ ಎಲ್ಲ ಪಾಪವನ್ನು ನಾಶ ಮಾಡುವಂತಹ ತಾಕತ್ತುಳ್ಳಂತಹ ಈ ಒಂದು ಪರ್ವತ
ವೇಂ ಎಂಬುವಂತಹ ಪಾಪ ನಾಶ ಮಾಡುವಂತಹ ಕಟ, ಆ ಒಂದು ವೆಂಕಟಾಚಲ ಪರ್ವತಕ್ಕೆ ನಾವು ನಮಸ್ಕರಿಸುತ್ತಿದ್ದೇವೆ. ನಮ್ಮ ಸಾಧನೆಗೆ ಬಾಧಕವಾಗಿರುವಂತಹ ಆ ಎಲ್ಲ ಸಂಚಿತ ಆಗಾಮಿ ಪಾಪಗಳನ್ನು ಪರಮಾತ್ಮ ನಾಶ ಮಾಡಲಿ, ಅವನ ದರ್ಶನವನ್ನು ಕೊಟ್ಟು ಅಂತ ನಾವು ಪ್ರಾರ್ಥಿಸೋಣ. ಹಾಗೂ ಕೂಡ ಓಂ ಉಪಮರ್ದಂಚ ಓಂ ಹೇಳಿದಂತೆ ನಮ್ಮ ಪ್ರಾರಬ್ಧ ಎಂಬುವಂತಹ ಯಾವ ಒಂದು ಪಾಪದ ಬುಟ್ಟಿ, ನಾವು ಕರ್ಮದ ಬುಟ್ಟಿ ನಾವು ಇನ್ನೂ ಅಂದರೆ ನಮಗೆ ಇನ್ನೂ ಅನುಭವಕ್ಕೆ ಬರಬೇಕು, ಅದರ ಬಾಧೆಯನ್ನು ಶಮನ ಮಾಡಲಿ, ಸ್ವಲ್ಪ ಕಮ್ಮಿ ಮಾಡಲಿ ಅಂತ ನಾವು ಪರಮಾತ್ಮನಲ್ಲಿ ಈ ಸಮಯದಲ್ಲಿ ಪ್ರಾರ್ಥಿಸೋಣ. ವೆಂಕಟಾಚಲ ವಾಸ ಗೋವಿಂದ ಗೋವಿಂದ. ಮುಂದೆ ನಾವು ಶೇಷಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಶೇಷದೇವರು ಕ್ಷಣಿಕವಾಗಿ ಪಟ್ಟಿರುವಂತಹ ಒಂದು ಅಹಂಕಾರ, ಅದರ ಫಲ ಅವರ ಗುರುಗಳಿಗೆ ದ್ರೋಹವನ್ನು ಮಾಡುವಂತಹ ಒಂದು ಸಂದರ್ಭ ಬಂದಿತು. ಆ ಒಂದು ಕ್ಷಣಿಕವಾಗಿರುವಂತಹ ಅಹಂಕಾರ ಎಷ್ಟು ಪರಿಣಾಮ ಬೀರಿತು, ಆದರೆ ನಮ್ಮಲ್ಲಿರುವಂತಹ ಪ್ರತಿ ಒಂದೊಂದು ಕ್ಷಣಕ್ಕೂ ಇರುವಂತಹ ಆ ಎಲ್ಲ ಅಹಂಕಾರ ಪರಮಾತ್ಮ ನಾಶ ಮಾಡಬೇಕು. ವಿಶೇಷವಾಗಿ ಈ ಶೇಷದೇವರಲ್ಲಿರುವಂತಹ ಹಾಗೂ ವಾಯುದೇವರಲ್ಲಿರುವಂತಹ ಮುಖ್ಯವಾಗಿ ಶೇಷಾಚಲವಾಸರಾಗಿರುವಂತಹ ಪರಮಾತ್ಮ ನಮ್ಮ ದೇಹದಲ್ಲೂ ಇದ್ದಾನೆ. ನಮ್ಮ ಅಂತರಂಗದಲ್ಲಿ ಆ ಒಂದು ಅಂತರಾತ್ಮ ರೂಪದಲ್ಲಿ ಅಹಂಕಾರ ನಾಮಕ, ನಾನು ಪೂರ್ವದಲ್ಲೇ ಹೇಳಿದ್ದೆ, ಅಹಂಕಾರ ನಾಮಕ ಪರಮಾತ್ಮ ವಿಶೇಷವಾಗಿ ನಮ್ಮ ಅಹಂಕಾರಕ್ಕೆ ಅಭಿಮಾನಿ. ಅವನನ್ನು ನಾವು ನನ್ನ ದೇಹದಲ್ಲೇ ಪರಮಾತ್ಮ ಅಹಂಕಾರ ರೂಪದಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ನಾವು ಚಿಂತನೆ ಮಾಡಿದಾಗ ನಮ್ಮಲ್ಲಿರುವಂಥ ಅಹಂಕಾರವೂ ಕೂಡ ನಾಶವಾಗುತ್ತೆ. ಆದ್ದರಿಂದ ನಮ್ಮ ವಿಶೇಷವಾಗಿ ಶೇಷಾದ್ರಿ ಪರ್ವತದಲ್ಲಿರುವಂತಹ, ವಿಶೇಷವಾಗಿ ನಮ್ಮ ದೇಹದಲ್ಲಿರುವಂತಹ ಅಹಂಕಾರ ನಾಮಕ ಆ ಶೇಷಾಚಲವಾಸ ಪರಮಾತ್ಮನಿಗೆ ನಾವು ನಮಸ್ಕರಿಸೋಣ. ಶೇಷಾಚಲವಾಸ ಗೋವಿಂದ ಗೋವಿಂದ. ಮುಂದೆ ನಾವು ಅಂಜನಾದ್ರಿ ಪರ್ವತಕ್ಕೆ ಬರುತ್ತಿದ್ದೇವೆ. ದಿವ್ಯವಾದ ಅಂಜನಾದ್ರಿ ಪರ್ವತ, ಈ ಸ್ಥಳದಲ್ಲೇ ನಮ್ಮ ಅಂಜನಾದೇವಿಯರು ತಪಸ್ಸನ್ನು ಮಾಡಿ ವಾಯುದೇವರು ಮಗನಾಗಿ ಬರುವಂತಹ ಒಂದು ಫಲವನ್ನು ಪಡೆದರು. ಅವರು ಬಾಹ್ಯವಾಗಿಯೂ ಒಂದು ತಪಸ್ಸನ್ನು ಮಾಡುತ್ತಾರೆ ಆ ಒಂದು ಸ್ಥಳದಲ್ಲಿ, ಹಾಗೂ ಅಂತರಂಗದಲ್ಲೂ ಒಂದು ತಪಸ್ಸು ಮಾಡುತ್ತಾರೆ. ತಪ ಎಂಬುವಂತಹದ್ದು ಆಲೋಚನೆ, ಶಾಸ್ತ್ರ ಎಂಬುವಂತಹ ವನದಲ್ಲಿ ಆಲೋಚನೆ ಎಂಬುವಂತಹ ಒಂದು ತಪಸ್ಸನ್ನು ಮಾಡಿದಾಗ ಮಧ್ವಶಾಸ್ತ್ರದ ಜ್ಞಾನ ಎಂಬುವಂತಹ ದಿವ್ಯವಾದ ಫಲವನ್ನು ಪಡೆದುಕೊಂಡು ಆ ಒಂದು ಪಡೆದುಕೊಂಡಿದ್ದಾರೆ. ಆದ್ದರಿಂದಲೂ ನಾವು ಕೂಡ ವನ ಎಂಬುವಂತಹ ಶಾಸ್ತ್ರ ಹಾಗೂ ಸಜ್ಜನರು ಎಂಬುವಂತಹ ವನಕ್ಕೆ ನಾವು ಹೋಗಬೇಕು. ಯಾಕೆಂದರೆ ವನಂಗತೋ ಯದ್ಧರಿಮಾಶ್ರಯೇತ, ಸಜ್ಜನರ ಸಹವಾಸ ಎಂಬುವಂತಹ ವನಕ್ಕೆ ನಾವು ಹೋಗಿದಾಗ ಅವರು ಈ ಶಾಸ್ತ್ರದ ಜ್ಞಾನವನ್ನು ಕೊಡುತ್ತಾರೆ, ಹಾಗೂ ನಮ್ಮ ಬಿಂಬರೂಪದ ಒಂದು ಜ್ಞಾನವನ್ನು ಕೂಡ ಕೊಡುತ್ತಾರೆ. ಆ ಬಿಂಬನಾದ ಶ್ರೀಹರಿಯ ಜ್ಞಾನವನ್ನು ಕೊಟ್ಟಾಗ ಹರಿಮಾಶ್ರಯೇತ, ನಾವು ಆ ಹರಿ ಎಂಬುವಂತಹ ನಮ್ಮ ಬಿಂಬನ ಆಶ್ರಯದಲ್ಲಿ ನಾವು ಇರುತ್ತೇವೆ, ಅವನ ಸಾಕ್ಷಾತ್ಕಾರವನ್ನು ಕೂಡ ಮಾಡಿಕೊಳ್ಳಬಹುದು. ಆದ್ದರಿಂದ ಮುಖ್ಯವಾಗಿ ಈ ಪರ್ವತದಲ್ಲಿ ನಾವು ಪರಮಾತ್ಮನನ್ನು ಪ್ರಾರ್ಥಿಸೋಣ. ಶಾಸ್ತ್ರ ಎಂಬುವಂತಹ ವನದಲ್ಲಿ ಆಲೋಚನೆ ಎಂಬುವಂತಹ ತಪಸ್ಸನ್ನು ಮಾಡಿಸಿ ನಿನ್ನ ದಾಸನಾಗಿರುವಂತಹ ಮುಖ್ಯ ಪ್ರಾಣದೇವರ ಮತದ ಜ್ಞಾನವನ್ನು ಕರುಣಿಸು, ಹಾಗೂ ವನ ಎಂಬುವಂತಹ ಸಜ್ಜನರ ಸಹವಾಸವನ್ನು ಕರುಣಿಸಿ ನಿನ್ನ ದರ್ಶನಕ್ಕೆ ಅನುಕೂಲ ಮಾಡಿಕೊಡು ಅಂತ ನಾವು ಪ್ರಾರ್ಥಿಸಬೇಕು. ಅಂಜನಾಚಲವಾಸ ಗೋವಿಂದ ಗೋವಿಂದ. ಮುಂದೆ ನಾವು ವೃಷಭಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಇದೇ ಸ್ಥಳದಲ್ಲಿ ವೃಷಭಾಸುರ ಸಾವಿರಾರು ವರ್ಷ ತಪಸ್ಸನ್ನು ಮಾಡಿ ನರಸಿಂಹದೇವರಿಗೆ ತನ್ನ ಶಿರಸ್ಸೆಂಬುವಂತಹ ಆಹುತಿಯನ್ನು ಕೊಡುತ್ತಿದ್ದನು. ಅದನ್ನು ಮುಗಿಸಿದಾಗ ಅಲ್ಲಿರುವಂತಹ ಆ ಎಲ್ಲ ಸಜ್ಜನರಿಗೆ ತಾಪತ್ರಯವನ್ನು ಉಂಟು ಮಾಡಿದನು. ಆದ್ದರಿಂದ ಪರಮಾತ್ಮ ಅವನಿಗೆ ಸಾಕ್ಷಾತ್ಕಾರ ಮಾಡಿಕೊಂಡಾಗ ಆ ಯುದ್ಧ ಭಿಕ್ಷೆ ಕೇಳುವಂತಹ ಬುದ್ಧಿಯನ್ನು ಕೊಟ್ಟು ಅವನನ್ನು ಆ ಸ್ಥಳದಲ್ಲಿ ಸಂಹರಿಸಿ ಒಂದು ಪೂರ್ಣ ಶರಣಾಗತಿ ಎಂಬುವಂತಹ ಬುದ್ಧಿಯನ್ನು ಕೊಟ್ಟು ಅವನನ್ನು ಉದ್ಧರಿಸಿದ. ಇಲ್ಲಿ ತಿಳಿದುಕೊಂಡು ಬೇಕಾಗಿರುವಂತಹ ಸಂದೇಶ ಏನೆಂದರೆ, ನಾವು ಪರಮಾತ್ಮನಿಗೆ ಎಷ್ಟು ಭಕ್ತಿಪೂರ್ವಕವಾಗಿ ಪೂಜೆ ಮಾಡಿದರೂ ಸಂಪುಷ್ಟವನ್ನು ಮುಚ್ಚಿದಾಗ ಮತ್ತೆ ಮಾರನೇ ದಿನ ನಾವು ಸಂಪುಷ್ಟವನ್ನು ಯಾವಾಗ ನಿರ್ಮಾಲ್ಯ ವಿಸರ್ಜನೆಗಾಗಿ ತೆಗೆಯುತ್ತೇವೆ, ಆ ಸ್ಥಳ ಅಂದರೆ ಪೂಜೆ ಮುಗಿಸಿ ಮತ್ತು ಮಾರನೇ ದಿನ ಪೂಜೆ ಶುರು ಮಾಡುವ ಪರ್ಯಂತ ಒಂದು ಸಮಯ ಏನಿದೆ ಅದೇ ನಿಜವಾದ ದೇವರ ಪೂಜೆ. ನಾವು ಬೇರೆಯವರಲ್ಲಿ ಇರುವಂತಹ ಬಿಂಬನಾದ ಶ್ರೀಹರಿಗೆ ಹೇಗೆ ಪೂಜೆ ಮಾಡುತ್ತೇವೆ, ನಮ್ಮ ದಿನಚರ್ಯದಲ್ಲಿ ಹೇಗೆ ನಾವು ಮುಂದೆ ಮಾನಸ ಪೂಜೆಯಲ್ಲಿ ನಾವು ನೋಡ್ತಾ ಬರ್ತೇವೆ, ಆ ಒಂದು ಏನು ಕಾರ್ಯಗಳನ್ನು ಮಾಡ್ತೇವೆ ಅದೇ ಪರಮಾತ್ಮನಿಗೆ ನಾವು ಮಾಡುವಂತಹ ನಿಜವಾದ ಪೂಜೆ. ಅದಕ್ಕೆ ತಕ್ಕಂತೆ ಪರಮಾತ್ಮ ನಮಗೆ ಒಲಿಯುತ್ತಾನೆ. ಆದ್ದರಿಂದ ಎಲ್ಲ ಸಮಯದಲ್ಲಿ, ಬರೀ ಪೂಜೆಯ ಸಮಯದಲ್ಲಿ ಅಷ್ಟೇ ಅಲ್ಲ, ಅದನ್ನು ಬಿಟ್ಟಂತಹ ಎಲ್ಲ ಸಮಯದಲ್ಲಿ ಪರಮಾತ್ಮ ನಿನ್ನಲ್ಲಿ ಪೂರ್ಣ ಶರಣಾಗತಿ ಬುದ್ಧಿ ಕರುಣಿಸುವಂತ ನಾವು ವೃಷಭಾಚಲ ಪರ್ವತದಲ್ಲಿರುವಂತಹ ಪರಮಾತ್ಮನನ್ನು ನಾವು ಪ್ರಾರ್ಥಿಸೋಣ. ವೃಷಭಾಚಲವಾಸ ಗೋವಿಂದ ಗೋವಿಂದ. ಮುಂದೆ ನಾವು ಗರುಡಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ದಿವ್ಯವಾಗಿರುವಂತಹ ಗರುಡ ದೇವರು ತಮ್ಮ 2 ಕೈಗಳಿಂದ ಜ್ಞಾನಭಕ್ತಿ ಎಂಬುವಂತಹ ರೆಕ್ಕೆಗಳಿಂದ ಪರಮಾತ್ಮನನ್ನು ಹೊತ್ತುತ್ತಿದ್ದಾರೆ. ಬರೀ ಈ 2 ಇಂದ್ರಿಯವಷ್ಟೇ ಅಲ್ಲ, 11 ಇಂದ್ರಿಯಗಳಿಂದ ಪರಮಾತ್ಮನನ್ನು ಸೇವೆ ಮಾಡುತ್ತಿದ್ದಾರೆ ಆ ಒಂದು ಗರುಡ ದೇವರು. ಆದ್ದರಿಂದ ಅಷ್ಟು
ಉತ್ಕೃಷ್ಟವಾಗಿರುವಂತಹ ಸ್ಥಾನದಲ್ಲಿದ್ದಾರೆ. ಅವರು ಖಗರಾಜ, ನಮ್ಮ ಮೇಲಿರುವಂತಹ ಆಕಾಶದಲ್ಲಿ ಸಂಚರಿಸುವಂತಹ ಆ ಎಲ್ಲ ಪಕ್ಷಿಗಳಿಗೆ ರಾಜನಾಗಿರುವಂತಹ ಗರುಡ ದೇವರು ಪರಮಾತ್ಮನ ಚರಣ ಸೇವಕರು. ಅಷ್ಟು ಮಹಿಮೆಯುಳ್ಳಂತಹ ಆ ಪರಮಾತ್ಮ ಜಗತ್ತಿನಲ್ಲಿ ಯಾವ ಯಾವ ಶ್ರೇಷ್ಠ ವಸ್ತುವೇ ಇದೆಯೋ ಅದಕ್ಕಿಂತ ಒಂದು ಪಟ್ಟು ಉತ್ತಮ ಪರಮಾತ್ಮ. ಅಂದರೆ ಪಕ್ಷಿಗಳಿಗೆ ರಾಜ ಗರುಡ ದೇವರು, ಆ ಗರುಡ ದೇವರೇ ಪರಮಾತ್ಮನಿಗೆ ವಾಹನ. ಹಾವುಗಳಿಗೆ ರಾಜ ಆ ನಮ್ಮ ಶೇಷದೇವರು. ಒಂದು ರೀತಿಯಾಗಿ ಆ ಶೇಷದೇವರು ಪರಮಾತ್ಮನಿಗೆ ಆ ಒಂದು ಮಂಚ. ಅದೇ ರೀತಿಯಾಗಿ ಜೀವರಿಗೆಲ್ಲ ಉತ್ತಮರು ನಮ್ಮ ವಾಯುದೇವರು. ಆ ವಾಯುದೇವರು ಪರಮಾತ್ಮನ ಮುಖ್ಯ ಭಕ್ತರು. ಅದೇ ರೀತಿ ಏನು ಶ್ರೇಷ್ಠವಿದೆಯೋ ಅದಕ್ಕಿಂತ ಒಂದು ಪಟ್ಟು ಶ್ರೇಷ್ಠ ಪರಮಾತ್ಮ. ಅದರಿಂದ ಪೂರ್ಣ ಶ್ರೇಷ್ಠನಾಗಿರುವಂತಹ ಪರಮಾತ್ಮನ ಸೇವೆ ನಮ್ಮ 11 ಇಂದ್ರಿಯಗಳಿಂದ ಮಾಡುವಂತಹ ಒಂದು ಬುದ್ಧಿ ನಮಗೆ ಕರುಣಿಸಿ ಅಂತ ನಾವು ಗರುಡ ದೇವರಲ್ಲಿ ಪ್ರಾರ್ಥಿಸೋಣ. ಗರುಡಾಚಲ ವಾಸ ಗೋವಿಂದ ಗೋವಿಂದ. ಕೊನೆಯದಾಗಿ ನಾವು ವಿಶೇಷವಾಗಿ ಆನಂದಾದ್ರಿ ಪರ್ವತವನ್ನು ಆನಂದ ನಾರಾಯಣಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಆನಂದಾಚಲ ಅಂದರೆ ಆನಂದ ಸ್ವರೂಪಿನಾಗಿರುವಂತಹ ಪರಮಾತ್ಮ ನಮಗೆ ಆನಂದವನ್ನು ಕರುಣಿಸಬೇಕು. ನಮ್ಮ ಸ್ವರೂಪಾನಂದ ಒಂದು ಅರ್ಥ ಪರಮಾತ್ಮನಲ್ಲಿ ಆ ಒಂದು ಆನಂದವಿದೆ. ಮತ್ತು ಕೂಡ ನಮ್ಮ ವಿಜಯದಾಸರು ಹೇಳುವಂತಹ ರೀತಿಯಲ್ಲಿ ಯಾವ ಆನಂದ ನಾವು ಪಡೆದುಕೊಳ್ಳಬೇಕು ಅಂದರೆ ಆ ಮೊದಲು ಕ್ಷಕಾರಾಂತ ಈ ಮಹಾವರ್ಣಗಳೆಲ್ಲ ಸ್ವಾಮಿಯಾದ ವಿಷ್ಣುವಿನ ನಾಮ ಎಂಬರಿತವಗೆ ಆನಂದ ಆನಂದ ಮತ್ತೇ ಪರಮಾನಂದ. ಅಂದರೆ ಬರೀ ಈ ಪರ್ವತದಲ್ಲೇ ಪರಮಾತ್ಮನಿದ್ದಾನೆ ಅಥವಾ ಈ ಒಂದು ಪ್ರತಿಮೆಯಲ್ಲೇ ಪರಮಾತ್ಮನಿದ್ದಾನೆ ಅಷ್ಟೇ ಅಲ್ಲ. ಆ ಮೊದಲು ಕ್ಷಕಾರಾಂತ ಈ ಮಹಾವರ್ಣಗಳೆಲ್ಲ, ಎಲ್ಲ ವರ್ಣಗಳು ಒಂದೊಂದು. ಅಂದರೆ ನಾವೊಂದು ಶಬ್ದ ಹೇಳುತ್ತೇನೆ, ಉದಾಹರಣೆಗಾಗಿ ಏನಿರ್ಬೋದು, ಜಲ. ಜಲ ಎಂಬುವಂತಹ ಶಬ್ದ ಜ ಲ, 2 ಶಬ್ದಗಳು, 2 ವರ್ಣಗಳು ಬರುತ್ತೆ. ಆ ಒಂದೊಂದು 51 ವರ್ಣಗಳಿವೆ ಕನ್ನಡದಲ್ಲಿ. ಈ ಎಲ್ಲ ವರ್ಣಗಳಿಗೆ ಒಂದೊಂದು ಅಜಾದಿ ರೂಪಗಳು ಬರುತ್ತವೆ. ಅಂದರೆ ನಾನು ಜ ಇಂದ ಪ್ರತಿಪಾದಿಸಲ್ಪಟ್ಟ ಆ ಶಬ್ದ, ಆ ವರ್ಣದಿಂದ ಪ್ರತಿಪಾದಿಸಲ್ಪಟ್ಟ ಒಂದು ಪರಮಾತ್ಮನ ರೂಪ ನನ್ನ ಹೃತ್ಕಮಲದಲ್ಲಿದೆ. ಆ ಒಂದು ಶಬ್ದವನ್ನು ಹೇಳಿದಾಗ ಜ ಎಂಬುವಂತಹ ಶಬ್ದ ನನ್ನ ನಾಲಿಗೆಯಲ್ಲಿರುವಂತಹ, ಬಾಯಿನಲ್ಲಿರುವಂತಹ ಪರಮಾತ್ಮನ ರೂಪದಿಂದ ಹೊರಬಂದು ನನ್ನ ಕಿವಿಗೆ ಬರುತ್ತದೆ. ಅಲ್ಲಿ ಒಂದು ಪರಮಾತ್ಮನ ರೂಪವಿದೆ. ಹಾಗೂ ನನ್ನ ಹೃತ್ಪದ್ಮದಲ್ಲಿ ಒಂದು ಪರಮಾತ್ಮನ ರೂಪ ಇದೆ. ಈ ಎಲ್ಲ ರೂಪಗಳ ಐಕ್ಯವನ್ನು ಚಿಂತಿಸಿದಾಗ ಜ ಎಂಬುವಂತಹ ಒಂದು ವರ್ಣಕ್ಕೆ, ಲ ಎಂಬುವಂತಹ ಶಬ್ದಕ್ಕೆ, ಒಂದು ವರ್ಣಕ್ಕೆ ನಾವು ಚಿಂತಿಸಿದಾಗ ಮತ್ತು ಒಂದೊಂದು ಶಬ್ದಕ್ಕೂ, ಜಲ ಎಂಬುವಂತಹ ಶಬ್ದಕ್ಕೂ ಪರಮಾತ್ಮನ ಒಂದು ರೂಪವಿದೆ. ಅಂದರೆ ಅಷ್ಟು ಪರಮಾತ್ಮನ ರೂಪಗಳನ್ನು ನಾವು ಚಿಂತಿಸಿದಾಗ ಏನಂತೀವೋ ಅದೇ ಪರಮಾತ್ಮನ ಸ್ತೋತ್ರವಾಗುತ್ತದೆ. ಒಂದೊಂದು ಶಬ್ದಕ್ಕೂ, ಅಂದರೆ ಏನು ಬರೀ ನಾವು ಮಾತಾಡುವಂತಹದ್ದು ಅಷ್ಟೇ ಅಲ್ಲ, ಒಂದು ಶಬ್ದ ಏನು ಕೇಳಿಸುತ್ತೋ ಅದೆಲ್ಲವೂ ಪರಮಾತ್ಮನ ಸೇವೆ. ಅಂದರೆ ಆ ಒಂದು ಮಾತು ಹೇಳ್ತಾರೆ ಹಿರಿಯರು, ಆ ಒಂದು ಹಲ್ಲಿ ಮಾಡುವಂತಹ ಶಬ್ದ ಅಂತ ಒಂದು ಶಬ್ದ ಮಾಡುತ್ತಲ್ವ, ಆ ಶಬ್ದ ಯಾಕೆ ಮಾಡುತ್ತೆ ಅಂತ. ಯಾಕೆಂದರೆ ಪರಮಾತ್ಮನ ಈ ಒಂದು ಸೃಷ್ಟಿಯನ್ನು ನೋಡಿದಾಗ ಅದಕ್ಕೆ ಆಶ್ಚರ್ಯ ಆಗತ್ತಂದರೆ, ನಾವು ಆಶ್ಚರ್ಯಪಟ್ಟಾಗ ಅದೇ ಶಬ್ದ ಮಾಡ್ತೀವಲ್ವ, ಏನು ಅದ್ಭುತ ಅಂತ ಏನು ಹೇಳ್ತೀವಿ. ಅದೇ ರೀತಿಯಾಗಿ ಹಲ್ಲಿಯೂ ಕೂಡ ಆ ಒಂದು ಶಬ್ದ ಕೇಳಿದಾಗ ನಮಗೆ ಅದು ಚಿಂತನೆಗೆ ಬರಬೇಕು. ಅಂದರೆ ಹಲ್ಲಿಯೂ ಕೂಡ ಪರಮಾತ್ಮನ, ಅಂದರೆ ಆ ಶಬ್ದ ಕೇಳಿದಾಗ ಅದ್ಭುತ, ಏನು ಅದ್ಭುತ ಪರಮಾತ್ಮ ನಿನ್ನ ಸೃಷ್ಟಿ. ಅಂದರೆ ಒಂದು ಶಬ್ದ ಕೇಳಿದಾಗ ಆ ಶಬ್ದ ಅದರಲ್ಲಿ ನಮ್ಮ ಮೇಲೆ ಏನು ವಿಕಾರ ಮಾಡಬೇಕು ಅಂದರೆ ಪರಮಾತ್ಮನ ಗುಣಗಳು ಎಷ್ಟು ಅದ್ಭುತವಾಗಿರುವಂತಹದ್ದು. ಅಂದರೆ ಒಂದು ಶಬ್ದ ಹೇಳಿದಾಗ ಪರಮಾತ್ಮನ ಸೇವೆಗಾಗೇ ಬರಬೇಕು. ಹೀಗೆ ಮಾಡಿದಾಗ ನಮ್ಮನ್ನು ಬೈದರೂ ಆ ಬೈಯಿಕೆಯನ್ನು ಕೂಡ ಅದು ನಮ್ಮ ಪಾಪವನ್ನು ಪರಿಹಾರ ಮಾಡ್ತಿದೆ ಎಂಬುವಂತಹ ಒಂದು ಆನಂದ. ಆದರೆ ಮತ್ತೊಂದೇನು, ಏನೋ ಒಂದು ಶಬ್ದ ಹೇಳ್ತಿದ್ದಾರೆ, ಬಹಳ ಕೆಟ್ಟದಾದ ಶಬ್ದಗಳು ಯಾವುದಾದ್ರೂ ಯೋಚಿಸಿ, ಅದರಲ್ಲಿ ಅದು ಯಾವುದರಿಂದ ಮಾಡುತ್ತೆ, ಒಂದು ವರ್ಣಗಳಿರುತ್ತಲ್ವ ಆ ಒಂದು ಶಬ್ದದಲ್ಲಿ. ಯಾವ ಶಬ್ದದಲ್ಲಿ ಹೇಳೋದು, ದಡ್ಡ ಶಬ್ದ, ದ ಡ, ಆ ಎಲ್ಲ ವರ್ಣಗಳಲ್ಲೂ ಪರಮಾತ್ಮನ ರೂಪವಿದೆ. ಅದರಿಂದ ಆ ಶಬ್ದವನ್ನು ಕೇಳಿದಾಗ ನಮಗೆ ದ ಪ್ರತಿಪಾದ್ಯ ಪರಮಾತ್ಮ, ಡ ಪ್ರತಿಪಾದ್ಯ ಪರಮಾತ್ಮ ನನ್ನಲ್ಲಿದ್ದಾನೆ, ಅವನು ಪ್ರೀತನಾಗಲಿ ಅಂತ ಹೇಳಿದಾಗ ನಾವು ಬಯಸ್ಕೊಂಡರೂ ಆನಂದ ಪಡುತ್ತೇವೆ. ಯಾಕೆಂದರೆ ಪರಮಾತ್ಮನ ಧ್ಯಾನ ಮಾಡುತ್ತಿದ್ದೇವೆ. ಆದ್ದರಿಂದ ವಿಶೇಷವಾಗಿ ಯಾವ ಆನಂದ ನಮಗೆ ಬೇಕು, ಆ ಸ್ವರೂಪಾನಂದ ಬೇಕಾದರೆ ಆ ಒಂದೊಂದು ಶಬ್ದದಲ್ಲೂ ಪರಮಾತ್ಮ ರೂಪವಿದೆ ಎಂಬುವಂತಹ ಅನುಸಂಧಾನ ಪರಮಾತ್ಮ ಕರುಣಿಸಲಿ. ಅದರ ಮೂಲಕವಾಗಿ ನಮ್ಮ ಸ್ವರೂಪಾನಂದವೂ ಕೂಡ ಪರಮಾತ್ಮ ನಮಗೆ ಕರುಣಿಸಲಿ ಅಂತ ನಾವು ಪ್ರಾರ್ಥಿಸುತ್ತಾ ಆನಂದಾದ್ರಿ ನಿವಾಸ ಗೋವಿಂದ ಗೋವಿಂದ. ಮುಂದೆ ಈ ಒಂದು ಬೆಟ್ಟವನ್ನು ಹತ್ತುತ್ತಾ ಅಲ್ಲಿ ಇರುವಂತಹ ಬೇಡಿ ಆಂಜನೇಯನನ್ನು ನೋಡುತ್ತಿದ್ದೇವೆ. ಆ ಆಂಜನೇಯನ ಪ್ರಭುವೇ ನಮ್ಮ ಶ್ರೀ ರಾಮಚಂದ್ರ, ಆ ರಾಮಚಂದ್ರನೇ ನಮ್ಮ ಶ್ರೀನಿವಾಸ. ಅಂತಹ ಶ್ರೀನಿವಾಸನ ದರ್ಶನಾರ್ಥವಾಗಿ ನಾವು ಹೋಗುತ್ತಿದ್ದೇವೆ, ಆಂಜನೇಯನ ಅನುಗ್ರಹವನ್ನು ಪಡೆದು. ಎಂತಹ ಶ್ರೀನಿವಾಸ ಅಂದರೆ ಶ್ರೀನಿವಾಸನ ಪೋಳ್ವ ಕರುಣಿಗಳು ಈ ನಳಿನ ಜಾಂಟದಳು ಕಾಣೆ. ಅಂತಹ ಕರುಣಾಳು ನಮ್ಮ ಶ್ರೀನಿವಾಸ. ಎಂತಹ ಶ್ರೀನಿವಾಸ ಅಂತ ನಮ್ಮ ವಿಜಯದಾಸರು ಒಂದು ಸುಳಾದಿಯಲ್ಲಿ ಹೇಳ್ತಾರೆ. ಅದ್ಭುತವಾದ ಮಾತು, ಸ್ವಲ್ಪ
ಗಮನವಿಟ್ಟು ಕೇಳಿ ಈ ಶಬ್ದಗಳು ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಯಾಕೆ ನಾವು ಪರಮಾತ್ಮನಿಗೆ ನಾವು ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು ಅಂತ. ಈತನು 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 ಪುಟ್ಟಿಸಿದ, ಈತನು ಈತಗೆ ಸಂತರ್ಪಣೆ ಮಾಡಿ, ಈತನ ಪೂಜೀಪ ದೂತರ ಬೆರೆದಾಡು, ಈತನುವಿನೊಳಗಿದ್ದ ವಿಷಯಾದಿಗಳ ಬಿಟ್ಟು, ಈತನು ನೆಚ್ಚದೆ ಇಷ್ಟಾರ್ಥವೀವ ಪುರಾತನ ವಿಜಯ ವಿಠ್ಠಲನ ಪಾದದಲ್ಲಿ ಈತನು ಬಿಡಿದು ವರಗಳಬೇಡೋ. ಸ್ವಲ್ಪ ಬಿಡಿಸಿ ಹೇಳ್ತೀನಿ, ನೀವು ಕೇಳಬೇಕು, ಗಮನವಿಟ್ಟು ಕೇಳಬೇಕು, ಇದು ಅದ್ಭುತ. ಈತನು ಈತನು ಅಂದರೆ ಶ್ರೀನಿವಾಸನೇ ಈ ತನು ಪುಟ್ಟಿಸಿದ, ಅಂದರೆ ಈತನು ಪುಟ್ಟಿಸಿದ ಅಲ್ಲ, ಈ ತನು ಅಂದರೆ ಈ ಒಂದು ಶರೀರವನ್ನು ಪುಟ್ಟಿಸಿದ ಆ ಶ್ರೀನಿವಾಸ. ಆದ್ದರಿಂದ ಈ ತನು ಈತಗೆ ಸಂತರ್ಪಣೆ ಮಾಡಿ, ಈ ಒಂದು ದೇಹವು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಈತನ ಪೂಜಿಪ ದೂತರ ಬೆರೆದಾಡು, ಈತನ ಅಂದರೆ ಶ್ರೀನಿವಾಸನ ಪೂಜಿಪ ದೂತರ ಬೆರೆದಾಡು, ಆ ದಾಸರ ಒಂದು ಸಜ್ಜನರ ಸಹವಾಸ ಮಾಡು. ಈತನುವಿನೊಳಗಿದ್ದ ವಿಷಯಾದಿಗಳ ಬಿಟ್ಟು, ಅಂದರೆ ಈತನು ಅಲ್ಲ, ಈ ತನುವಿನೊಳಗಿದ್ದ ಆ ಎಲ್ಲ ವಿಷಯದ ಚಿಂತನೆಯನ್ನು ಬಿಟ್ಟು, ಈ ತನು ನೆಚ್ಚದೆ, ಈ ಒಂದು ದೇಹವನ್ನು ನೆಚ್ಚದೆ, ಇಷ್ಟಾರ್ಥವೀವ ಪುರಾತನ ವಿಜಯ ವಿಠ್ಠಲನ ಪಾದದಲ್ಲಿ ಈ ತನು ವಿಡಿದು ವರಗಳ ಬೇಡೋ. ಅಂದರೆ ಪುರಾತನವಾಗಿರುವಂತಹ ಆ ವಿಜಯ ವಿಠ್ಠಲನ ಪಾದದಲ್ಲಿ ಇಷ್ಟಾರ್ಥ ಕೊಡುವಂತಹ ಪಾದದಲ್ಲಿ ನೀನು ಈ ತನುವಿನನ್ನು, ಈ ಒಂದು ದೇಹವನ್ನು ಸಮರ್ಪಿಸಿದಾಗ ಅವನು ನಿನಗೆ ವರವನ್ನು ಕರುಣಿಸುತ್ತಾನೆ. ಅಂತಹ ಈ ತನುವನ್ನು ನಾವು ವಿಶೇಷವಾಗಿ ಈತನಿಗೆ ಸಮರ್ಪಿಸೋಣ. ಶ್ರೀನಿವಾಸ, ನಿನ್ನ ದರ್ಶನಾರ್ಥವಾಗಿ ನಾನು ಬಂದಿದ್ದೇನೆ. ಮುಖ್ಯವಾಗಿ ಬೆಟ್ಟವನ್ನು ಏರಿದಾಗ ಅಲ್ಲಿ ಕಾಣಿಸುವಂತಹ 4 ಮಾಡಬೀದಿಗಳನ್ನು ನಾವು ಸುತ್ತುತ್ತಿದ್ದೇವೆ. ಪೂರ್ವ ಬೀದಿಯಲ್ಲಿ ನಾವು ಬಂದಿದ್ದೇವೆ, ಅದು ಮೋಕ್ಷಕ್ಕೆ ಸದೃಶವಾಗಿರುವಂತಹದ್ದು. ಅಲ್ಲಿರುವಂತಹ ಸ್ವಾಮಿ ಪುಷ್ಕರಣಿಯಲ್ಲಿ ನಾವು ಸ್ನಾನ ಮಾಡುತ್ತಿದ್ದೇವೆ. ಆ ಸರಸ್ವತಿ ನದಿಯ ಸನ್ನಿಧಾನ ವಿಶೇಷವಾಗಿ ಅಲ್ಲೇ ಇರುವಂತಹ ಭೂವರಾಹ ದೇವರ ದರ್ಶನವನ್ನು ಪಡೆದುಕೊಂಡಿದ್ದೇವೆ. ಹಾಗೂ ಕೂಡ ವಿಶೇಷವಾಗಿ ವ್ಯಾಸರಾಜರ ಆಹ್ನಿಕ ಮಂಟಪ, ಅದೆಲ್ಲರ ದರ್ಶನ ನಾವು ಪಡೆದುಕೊಂಡು ಬಂದು ನಾವು ದೇವಸ್ಥಾನವನ್ನು ಪ್ರವೇಶಿಸುತ್ತಿದ್ದೇವೆ. ಮುಖ್ಯವಾಗಿ ಸ್ಥೂಲ ದೇಹದ ಪ್ರತಿರೂಪದಂತಿರುವ ಆ ಒಂದು ಹಿತ್ತಾಳೆ ಬಾಗಿಲನ್ನು ದಾಟಿದ್ದೇವೆ. ಆ ಬುದ್ಧಿ ಮನಸ್ಸಿಗೆ ಪ್ರತಿರೂಪದಂತಿರುವ ಆ ಧ್ವಜಸ್ತಂಭ ಬಲಿಪೀಠವನ್ನು ದಾಟಿದ್ದೇವೆ. ಅನಿರುದ್ಧ ದೇಹದ ಪ್ರತಿರೂಪದಂತಿರುವ ಬೆಳ್ಳಿ ಬಾಗಿಲನ್ನು ದಾಟುತ್ತಿದ್ದೇವೆ. ಎಡಗಡೆಗೆ ಕಾಣಿಸುವಂತಹ ವರದರಾಜ, ಬಲಗೆ ಕಾಣಿಸುವಂತಹ ನರಸಿಂಹದೇವರಿಗೆ ನಮಸ್ಕರಿಸಿ ನಾವು ನಮ್ಮ ಲಿಂಗದೇಹದ ಪ್ರತಿರೂಪದಂತಿರುವ ಚಿನ್ನದ ಬಾಗಿಲನ್ನು ದಾಟುತ್ತಿದ್ದೇವೆ. ಅಲ್ಲಿ ಕಾಣಿಸುವಂತಹ ಗರುಡ ದೇವರು, ಜಯವಿಜಯರನ್ನು ನಮಸ್ಕರಿಸಿ 3 ಆವರಣವನ್ನು ದಾಟುತ್ತಿದ್ದೇವೆ. ತಮೋಗುಣದ ಪ್ರತಿರೂಪದಂತಿರುವ ಪ್ರಥಮ ಆವರಣವನ್ನು ದಾಟಿ, ರಜೋಗುಣದ ಪ್ರತಿರೂಪದಂತಿರುವ 2ನೇ ಆವರಣವನ್ನು ದಾಟಿ, ಸತ್ವಗುಣದ ಪ್ರತಿರೂಪದಂತಿರುವ 3ನೇ ಆವರಣವನ್ನು ದಾಟುತ್ತಿದ್ದೇವೆ. ನಮ್ಮ ಸ್ವರೂಪ ದೇಹದ ಪ್ರತಿರೂಪದಂತಿರುವ ಗರ್ಭಗುಡಿಯನ್ನು ನಾವು ಪ್ರವೇಶಿಸುತ್ತಿದ್ದೇವೆ. ಈ ಸಮಯದಲ್ಲಿ ಎಂತಹ ಅದ್ಭುತವಾದ ದೃಶ್ಯ ನಮಗೆ ಕಾಣಿಸುವಂತಹದ್ದು. 11 ಅಡಿ ಎತ್ತರದ ನಮ್ಮ ಬಿಂಬನಾದ ಶ್ರೀಹರಿಯೇ ಶಿಲಾಮಯ ರೂಪದಲ್ಲಿ ಕಾಣಿಸುತ್ತಿದ್ದಾನೆ. ಆದರೆ ಮುಖ್ಯವಾಗಿ ನಾವು ಈ ಒಂದು ಶಿಲಾಮಯ ಮೂರ್ತಿಯ ದರ್ಶನಾರ್ಥವಾಗಿ ಬಂದಿಲ್ಲ. ನಮ್ಮ ಹೃತ್ಕಮಲದಲ್ಲಿರುವಂತಹ ಪರಮಾತ್ಮ ಇಲ್ಲಿ ಬಂದು ನಿಂತಿದ್ದಾನೆ. ನಮ್ಮ ಹೃತ್ಕಮಲದಲ್ಲಿರುವಂತಹ ಪರಮಾತ್ಮನ ಸೇವೆಯನ್ನು ನಾವು ಮಾಡುತ್ತಿದ್ದೇವೆ ಈ ಒಂದು ರೀತಿಯಾಗಿ ಅಂತ ನಾವು ಯೋಚಿಸಬೇಕು. ಆ ಶ್ರೀನಿವಾಸ ಹೇಗಿದ್ದಾನೆ ಅಂತ ನಮ್ಮ ವ್ಯಾಸತತ್ವಂಗರು ಹೇಳಿರುವಂತಹ ಮಾನಸ ಸ್ಮೃತಿಯ ಒಂದು ಆಧಾರದಲ್ಲಿ ನಾವು ವರ್ಣನೆಯನ್ನು ನೋಡುತ್ತಿದ್ದೇವೆ. ಎಂತಹ ಅದ್ಭುತವಾದ ರೂಪ ಪರಮಾತ್ಮನದ್ದು ಅಂತ ನಾವು ನೋಡಿದಾಗ ನಮಗೆ ಒಂಥರ ಎಷ್ಟು ಆನಂದವಾಗುತ್ತೆ, ಎಷ್ಟು ಅದ್ಭುತವಾಗಿ ವ್ಯಾಸತತ್ವಂಗರು ವರ್ಣಿಸುತ್ತಾರೆ. ಅವರು ಪರಮಾತ್ಮನ ಸಾಕ್ಷಾತ್ಕರಿಸಿಕೊಂಡಂತಹ ಅದ್ಭುತ ಜ್ಞಾನಿಗಳು. ಆದ್ದರಿಂದ ಎಷ್ಟು ಅವರು ಹೇಳಿರುವಂತಹ ಒಂದು ಗುಣಗಳಿಂದ ನಾವು ಪರಮಾತ್ಮನ ಉಪಾಸನ ಮಾಡಿದರೆ ನಮಗೂ ಕೂಡ ಈ ಒಂದು ಆನಂದ ಬರುತ್ತೆ. ಆದ್ದರಿಂದ ಆ ಒಂದು ಶ್ರೀನಿವಾಸನ ವರ್ಣನೆಯನ್ನು ನಾವು ಮಾಡುತ್ತಿದ್ದೇವೆ. ನಮ್ಮ ದೇಹದಲ್ಲಿರುವಂತಹ ಆ ಒಂದು ಶ್ರೀನಿವಾಸ ವಿಶೇಷವಾಗಿ ಅವನು ಈಶ್ವರನು, ಎಲ್ಲ ದೇವತೆಗಳಿಗೆ ಉತ್ತಮನು. ಹೇಗಿದ್ದಾನೆ ಅಂದರೆ ಉದ್ಯದಾದಿತ್ಯ ಸಂಕಾಶಂ, ಪ್ರಕಾಶಮಾನವಾಗಿರುವಂತಹ ಆ ಒಂದು ಉದಿಸಿರುವಂತಹ ಆ ಒಂದು ಸೂರ್ಯ, ಆ ಸೂರ್ಯನ ಪ್ರಕಾಶದಂತಿರುವಂತಹ ಬೆಳಗುವ ಸೂರ್ಯ, ಉದಯಿಸುತ್ತಿರುವ ಸೂರ್ಯದಂತೆ ಪ್ರಕಾಶವುಳ್ಳಂತಹ, ಅದಕ್ಕಿಂತ ಅನಂತಪಟ್ಟು ಒಂದು ಪ್ರಕಾಶ, ಆದರೂ ಅಷ್ಟು ಅದ್ಭುತವಾದ ಪ್ರಕಾಶ ಪರಮಾತ್ಮನದ್ದು. ಸಚ್ಚಿದಾನಂದ ವಿಗ್ರಹಂ, ಸಚ್ಚಿದಾನಂದ ಸ್ವರೂಪ, ನಿರ್ದುಷ್ಟವಾದ ಜ್ಞಾನಾನಂದ ಶರೀರ ಪರಮಾತ್ಮನದ್ದು. ಪೀತಾಂಬರವನ್ನು ಹುಟ್ಟಿದ್ದಾನೆ. ಅವನು ಕ್ರೀಡಾದಿಗುಣ ಸಂಪನ್ನನು. ಶಂಖ ಚಕ್ರ ಗದಾ ಪದ್ಮಗಳನ್ನು ತಾನು ಧಾರಣೆ ಮಾಡಿದ್ದಾನೆ. ಹೇಗೆ ಅವನ ಪಾದಗಳನ್ನು ನಾವು ಧ್ಯಾನಿಸಬೇಕು ಅಂತ ಅದ್ಭುತವಾದ ಮಾತು. ಹೇಮ ಹಂಸಕ ಮಂಜೀರ ಕಿಂಕಿಣೀ ಕಾಂಘ್ರಿ ಪಂಕಜಂ, ಅಂದರೆ ಹಂಸ ಪಕ್ಷಿಗಳು ಮೃದುವಾದ ಮಂಜುಳ ಧ್ವನಿ
ಆ ಹಂಸ ಪಕ್ಷಿಗಳ ಮಂಜುಳ ಧ್ವನಿ ಹೇಗಿರುತ್ತೋ ಅದೇ ಶಬ್ದವನ್ನು ಅದೇ ರೀತಿಯಾಗಿ ಅದ್ಭುತವಾದ ಮಧುರವಾಗಿರುವಂತಹ ಶಬ್ದ ಉಳ್ಳಂತಹ ಗೆಜ್ಜೆಗಳು ಪರಮಾತ್ಮನ ಕಾಲಿನ ಮೇಲೆ ಇವೆ. ಅಂದರೆ ಅವನ ಕಾಲಿನ ಮೇಲಿರುವಂತಹ ಗೆಜ್ಜೆಗಳು ಹೇಗೆ ಶಬ್ದ ಮಾಡುತ್ತೆ ಅಂದರೆ, ಅದ್ಭುತವಾಗಿರುವಂತಹ ಹಂಸ ಪಕ್ಷಿಗಳು ಹೇಗೆ ಮಂಜುಳವಾದ ಧ್ವನಿಯಿಂದ ಕೂಗುತ್ತವೋ ಅದೇ ರೀತಿಯಾಗಿ ಪರಮಾತ್ಮನ ಕಾಲ್ಗೆಜ್ಜೆಗೆ ಅಷ್ಟು ಅದ್ಭುತವಾಗಿರುವಂತಹ ಒಂದು ಮಹಿಮೆ ಇದೆ. ಸ್ವರ್ಣಾಂಬರ ಲಸತ್ಕಾಂಚಿ ಭಾಸ್ವತ್ ಕಟಿಕಟೋದರಂ, ಅಂದರೆ ವಿಶೇಷವಾಗಿ ರತ್ನ ಖಚಿತ ಓಡ್ಯಾಣದಿಂದ ಬೆಳಗುವ ಕಟಿಭಾಗ, ಪೀತಾಂಬರದ ಮೇಲೆ ಮುಖ್ಯವಾಗಿ ಚಿನ್ನದ ಬಾಹುಪುರಿ, ಖಡ್ಗ, ಉಂಗುರುಗಳನ್ನು ಉಳ್ಳಂತಹ ಪರಮಾತ್ಮ. ಒಂದೊಂದು ಕೂಡ ದೇವತೆಗಳ ಸನ್ನಿಧಾನ. ಪರಮಾತ್ಮನೇ ತನ್ನ ಆಭರಣದಲ್ಲಿ ಇದ್ದಾನೆ, ಮುಖ್ಯವಾಗಿ ಲಕ್ಷಣಾತ್ಮಕವಾಗಿರುವಂತಹದ್ದು. ಹಾಗೂ ರತ್ನ ಮುತ್ತು ರತ್ನ ಹವಳದಂತೆ ಹೊಳೆಯುವ ಆ ಒಂದು ಕಂಠಹಾರವನ್ನು ಪರಮಾತ್ಮ ಧಾರಣೆ ಮಾಡಿದ್ದಾನೆ. ಅದರ ಮೇಲೆ ಶ್ರೀವತ್ಸ ಕೌಸ್ತುಭೋರಸ್ಕಂ, ತನ್ನ ಉರಸ್ಸಿನ ಮೇಲೆ, ಎದೆಯ ಮೇಲೆ ಶ್ರೀವತ್ಸ ಕೌಸ್ತುಭಹಾರಗಳು. ಶ್ರೀವತ್ಸ ಅಂದರೆ ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನ, ಕೌಸ್ತುಭಹಾರ ಅಂದರೆ ಬ್ರಹ್ಮದೇವರ ಸನ್ನಿಧಾನ. ಆ ಒಂದು ಅನುಗ್ರಹ ಪರಮಾತ್ಮ ಅವರಿಗೆ ಮಾಡಿದ್ದಾನೆ. ನಾನಾ ಭೂಷಣ ಭೂಪಿತಂ, ಅಂತಹ ಅದ್ಭುತವಾಗಿರುವಂತಹ ಭೂಷಣಗಳಿಂದ ಶೋಭಿತವಾಗಿದ್ದಾನೆ. ಕಂಬು ಸಮಾನ ಕಂಠ, 3 ರೇಖೆಯುಳ್ಳಂತಹ ಕಂಠ. ಮಂದಸ್ಮಿತ ಮುಖಾಂಭೋಜ, ಮಂದಸ್ಮಿತವಾಗಿರುವಂತಹ ಮಂದಹಾಸದಿಂದ ತುಂಬಿರುವಂತಹ ದಿವ್ಯವಾಗಿರುವಂತಹ ಮುಖ ಪದ್ಮಗಳು. ಅರವಿಂದಾಯುತೇಕ್ಷಣಂ, ಕಮಲದಂತೆ ಅಂದರೆ ಕಮಲಕ್ಕೆ ಉತ್ತಮವಾಗಿರುವಂತಹ ಕಮಲದಂತೆ ಇರುವಂತಹ ಪರಮಾತ್ಮನ ದಿವ್ಯವಾಗಿರುವಂತಹ ಕಣ್ಣುಗಳು. ಮುಕುಟ ಕಿರೀಟ ಅಂದರೆ ಸುಂದರವಾಗಿರುವಂತಹ ಚಿನ್ನದ ಕಿರೀಟವನ್ನು ಧಾರಣೆ ಮಾಡಿದ್ದಾನೆ. ಶ್ರುತಿಭೂಷಣ, ಮಕರಕುಂಡಗಳನ್ನು ವಿಶೇಷವಾಗಿ ಧಾರಿಸಿ. ಎಂತಹ ಪರಮಾತ್ಮ ಅಂದರೆ ನಾವು ನೋಡುತ್ತಿದ್ದೇವೆ ಎಷ್ಟು ಅದ್ಭುತವಾಗಿರುವಂತಹ ಪರಮಾತ್ಮ. ಬ್ರಹ್ಮೇಶಾನಾದಿಭಿಸ್ತೇವ್ಯಂ, ಬ್ರಹ್ಮಾದಿ ದೇವತೆಗಳಿಂದ ಪೂಜಿಸಲ್ಪಡುವಂತಹ ನಮ್ಮ ದೇಹದಲ್ಲಿರುವಂತಹ ಪರಮಾತ್ಮ. ಸ್ವರೂಪ ಗುಣ ಗಣ ಮಧ್ಯಗಂ, ಪರಮಾತ್ಮ ತನ್ನ ಸೇವಕರಿಂದಲೂ ಕೂಡಿದ್ದಾನೆ. ತನ್ನ ಎಲ್ಲ ರೂಪಗಳು ಸುತ್ತಮುತ್ತ ಇವೆ. ಅಂದರೆ ನಮ್ಮ ಸ್ವರೂಪ ದೇಹದಲ್ಲಿರುವಂತಹ ಈ ಒಂದು ಶ್ರೀನಿವಾಸನ ಸುತ್ತಮುತ್ತ ಅಂತರಾತ್ಮ, ಅನಿರುದ್ಧ, ಅದ್ಭುತ ಎಂತಹ ಅನಂತ ರೂಪಗಳಿಂದ ತಾನು ಅವರೊಂದಿಗೆ ಪರಮಾತ್ಮನಿದ್ದಾನೆ. ಅವೆಲ್ಲವೂ ರೂಪ ಒಂದೇ. ಪರಮಾತ್ಮನೇ ಸತತಮೇಕ ರೂಪಿಣೆ, ದಶರೂಪಿಣೆ, ಶತಸಹಸ್ರ ರೂಪಿಣೆ, ಅವಿಕಾರಿಣೆ, ಸ್ಫುಟಂ ಅನಂತ ರೂಪಿಣೆ, ಸುಖಚಿತ್ ಸಮಸ್ತತನವೇ ನಮೋ ನಮಃ. ಎಷ್ಟು ರೂಪವಾದರೂ ದಶಾತ್ಮ ದ್ವಾದಶಾತ್ಮಾಸೀತ್, ಶತಂ ದಶಶತೀ ಚ ಸಹ ಏಕೋಪ್ಯನಂತಶ್ಚಿತ್ರಂ ತತ್ ಚಿತ್ರಂ ಚರಿತಮೀಶಿತು. 10 ರೂಪ, 100 ರೂಪ, 1000 ರೂಪ, ಅನಂತ ರೂಪವಿದ್ದರೂ ಎಲ್ಲ ರೂಪ ಆ ಒಂದೇ ಪರಮಾತ್ಮನದ್ದು. ನಾರಾಯಣ ಎಂಬುವಂತಹ ಶಬ್ದ ಸಮುದ್ರದ ಮಧ್ಯದಲ್ಲಿರುವಂತಹ ಆ ಒಂದು ಶ್ರೀಹರಿ ನನ್ನ ದೇಹದಲ್ಲೂ ಇದ್ದಾನೆ. ಶ್ರೀನಿವಾಸನಾಗಿ ವಿಶೇಷವಾಗಿ ತಿರುಮಲ ಕ್ಷೇತ್ರದಲ್ಲಿದ್ದರೂ ಆ ಒಂದು ಶ್ರೀನಿವಾಸನೇ ನನ್ನ ಹೃತ್ಕಮಲದಲ್ಲಿ ಇದ್ದಾನೆ ಎಂಬುವಂತಹ ಚಿಂತನೆ ತಾವೆಲ್ಲರೂ ಮಾಡಿಕೊಳ್ಳುತ್ತಿದ್ದೀರಾ. ವಿಶೇಷವಾಗಿ ಆಪಾದಮೌಳಿ ಪರ್ಯಂತವಾಗಿ ಅವನ ಚಿಂತನಿಸಿದಾಗ ನಮ್ಮ ವ್ಯಾಸತತ್ವಜ್ಞರು ಹೇಳ್ತಾರೆ, ಇಂತಹ ಪರಮಾತ್ಮನಿಗೆ 2 ರೂಪದಲ್ಲಿ ನಾವು ಧ್ಯಾನಿಸಬೇಕು. ನಾವು ಈಗಷ್ಟೇ ಮಾಡಿರುವಂತಹದ್ದು ಖಂಡ ಧ್ಯಾನ ಅಂತ ನಾವು ಕರೆಯುತ್ತೇವೆ. ಅಂದರೆ ಒಂದೊಂದು ಅವಯವದ ಚಿಂತನೆಯನ್ನು ನಾವು ಮಾಡಿಕೊಂಡುತ್ತಾ ಬಂದಾಗ ಖಂಡ ಧ್ಯಾನವಾಗುತ್ತೆ. ಆದರೆ ನಮಗೆ ನಮ್ಮ ಆಸಕ್ತಿ ಹೆಚ್ಚಾಗುತ್ತಾ ಹೋದಾಗ ಅಖಂಡ ಧ್ಯಾನವನ್ನು ಮಾಡಬೇಕು. ಅಖಂಡ ಧ್ಯಾನ ಅಂದರೆ ಎಲ್ಲ ರೂಪಗಳನ್ನು ಒಂದೇ ಸಮಯಕ್ಕೆ ನಾವು ಚಿಂತಿಸಿದಾಗ, ಸತತವಾಗಿ ಈ ರೀತಿಯಾಗಿ ಚಿಂತಿಸಿದಾಗ ನಮಗೆ ಒಂದು ಮೋಕ್ಷವಾಗಿರುವಂತಹದ್ದು ಖಚಿತ ಅಂತ ಅವರು ಹೇಳ್ಕೊಡ್ತಾರೆ. ಅದರಿಂದ ಈ ಒಂದು ಖಂಡ ಧ್ಯಾನವನ್ನು ನಾವು ಮಾಡುತ್ತಾ ಪರಮಾತ್ಮನನ್ನು ಸೇವಿಸುತ್ತಿದ್ದೇವೆ. ಅಂತಹ ಪರಮಾತ್ಮನಿಗೆ ವಿಶೇಷವಾಗಿ ರಾಜರು ಮಾಡುವಂತಹ ಉಪಚಾರಗಳು, ರಾಜರಿಗೆ ಯೋಗ್ಯವಾಗಿರುವಂತಹ ಉಪಚಾರಗಳನ್ನು ನಾವು ಪೂಜಿಸಬೇಕು. ಆವಾಹನಾದಿಗಳಿಂದ ನಾವು ಪೂಜಿಸಬೇಕು ಅಂತ ತಾವು ಹೇಳ್ಕೊಡ್ತಾರೆ. ಅಂದರೆ ಪ್ರಾಕೃತೈರ್ವಾಪಿ ವಿಷ್ಣೋರೂಪಾತ್ಮಕೈರಪಿ ಮಾನಸೈರಮರೈರ್ದಿವ್ಯೈರ್ ಮಹಾರಾಜೋಪಚಾರಕೈಹಿ ಅಂತ ಹೇಳ್ತಾರೆ. ಅಂದರೆ ಪ್ರಾಕೃತವಾಗಿರುವಂತಹದ್ದಿರಲಿ ಅಥವಾ ಅಪ್ರಾಕೃತವಾಗಿರುವಂತಹದ್ದಿರಲಿ ಅಥವಾ ವಿಷ್ಣು ರೂಪಾತ್ಮಕವಾಗಿರುವಂತಹದ್ದಿರಲಿ, ಆ ಎಲ್ಲ ವಸ್ತುಗಳನ್ನು ನಾವು ಮನಸ್ಸಿನಲ್ಲಿ ಯೋಚಿಸಬೇಕು. ರಾಜರು ಹೇಗೆ ಒಂದು ದಿವ್ಯವಾಗಿರುವಂತಹ ಮಹಾ ಉಪಚಾರಗಳನ್ನು ತಾವು ಉಪಯೋಗಿಸುತ್ತಾರೋ ಅದೇ ರೀತಿಯಾಗಿ ನಮ್ಮ ಮನೆಯಲ್ಲಿರೋದಿದ್ರೂ ಪರವಾಗಿಲ್ಲ. ಅಂದರೆ ನಾವು ನಮ್ಮ ಮನೆಯಲ್ಲಿ ಬೆಳ್ಳಿಯ ಕಲಶ ಇರಬಹುದು, ಚಿನ್ನದ ಕಲಶ ಇಲ್ಲ, ಆದರೆ ಚಿನ್ನದ ಒಂದು ಮಂಟಪವಿಲ್ಲ, ರತ್ನಸಿಂಹಾಸನವಿಲ್ಲ. ಆದರೆ ನಮ್ಮ ಮನಸ್ಸಿನ ಆ ಒಂದು ಮಾನಸ ಪೂಜೆಯ ಸಮಯದಲ್ಲಿ ಪರಮಾತ್ಮನಿಗೆ ನಾವು ರತ್ನ ಮಂಟಪವನ್ನು ಸಮರ್ಪಿಸಬಹುದು. ಆ ಒಂದು ಚಿನ್ನದ ಪಾತ್ರೆಯಲ್ಲಿ ಗಂಗಾ ನದಿಯಿಂದ ಪರಮಾತ್ಮನಿಗೆ ಅಭಿಷೇಕ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ವಿಶೇಷವಾಗಿ ಈ ಎಲ್ಲ ಉಪಚಾರಗಳನ್ನು ನಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡುತ್ತಿದ್ದೇವೆ. ಇದು ಬಾಹ್ಯ ಪೂಜೆಯಂತೆಯೇ ಮಾಡಿದಾಗ ಆ ಪರಮಾತ್ಮ ವಿಶೇಷವಾಗಿ ನಮಗೆ ಕರುಣಿಸುತ್ತಿದ್ದಾನೆ. ಅಂತಹ ಪರಮಾತ್ಮನಿಗೆ ನಮ್ಮ ಪಾಪಕರ್ಮಗಳು ಪಾದುಕೆಯಾಗಿ ಸಮರ್ಪಿಸುತ್ತಿದ್ದೇವೆ. ಅನುಲೇಪನ ಅಂದರೆ ನಮ್ಮ ಒಂದು
ಅನ್ನುವ ಗಂಧ, ಸತ್ಪುಣ್ಯ ಎಂಬುವಂತಹ ಗಂಧವನ್ನು ನಾವು ಸಮರ್ಪಣೆ ಮಾಡುತ್ತಿದ್ದೇವೆ. ಶಾಸ್ತ್ರಾಲಾಪನ, ಆ ಶಾಸ್ತ್ರಗಳ ಚಿಂತನೆಯೇ ಪರಮಾತ್ಮನಿಗೆ ಶ್ರೀ ತುಳಸಿ. ಸುಮನೋವೃತ್ತಿಗಳೇ ಸುಮನ, ಈ ಎಲ್ಲ ಒಳ್ಳೆಯ ಮನೋವೃತ್ತಿಗಳು ಪರಮಾತ್ಮನಿಗೆ ಪುಷ್ಪ. ಕೋಪ ಎಂಬುವಂತಹ ಧೂಪವನ್ನು ನಾವು ಎತ್ತಿ, ಭಕ್ತಿ ಎಂಬುವಂತಹ ಭೂಷಣವನ್ನು ನಾವು ತೊಡಗಿಸಿಕೊಡುತ್ತಿದ್ದೇವೆ. ಸುಜ್ಞಾನ ಎಂಬುವಂತಹ ದೀಪದಲ್ಲಿ ಪರಮಾತ್ಮನವನ್ನು ನೋಡಿ, ಆ ದೀಪವೇ ಸುಜ್ಞಾನ. ಆರಾರ್ತಿಗಳೇ ಗುಣಕಥನ, ಆ ಒಂದು 6 ಆರ್ತಿಗಳು ಪರಮಾತ್ಮನ ಗುಣಕಥನವನ್ನು ನಾವು ಸಮರ್ಪಣೆ ಮಾಡುತ್ತಿದ್ದೇವೆ. ಮನವಚನ ಕಾಯಿಕ ಪ್ರದಕ್ಷಿಣೆ, ಮುಖ್ಯವಾಗಿ ನಮ್ಮ ಒಂದೇ ಮಾತನ್ನು ಹೇಳಿ ನಾವು ಉಪಸಂಹಾರ ಮಾಡ್ತೇವೆ. ನಮ್ಮ ವ್ಯಾಸತತ್ವಜ್ಞರು ಹೇಳುವಂತಹ ಮುಖ್ಯವಾದ ಮಾತು, ಪರಮಾತ್ಮನ ಪೂಜೆ ಮಾಡಿದಾಗ ಏನು ಮಾಡಬೇಕು? ಮನಃ ಪೂಜಾವಸಾನೇತು ಕಾಯಕೈರ್ವಾಚಕೈರಪಿ ಪ್ರಣಮೇತ್ ಪುಂಡರೀಕಾಕ್ಷಂ ಯಥಾಶಕ್ತಿ ಯಥಾಮತಿ. ನಾವು ವಿಶೇಷವಾಗಿ ಈ ಒಂದು ಮಾನಸ ಪೂಜೆಯನ್ನು ಮಾಡಿ ಮುಗಿಸಿದಾಗ ದೇಹದಿಂದ, ವಾಕ್ಯಗಳಿಂದ ತನ್ನ ಶಕ್ತಿಯನ್ನು ಮತ್ತು ಬುದ್ಧಿಯನ್ನು ಅತಿಕ್ರಮಿಸಿದಂತೆ ಪುಂಡರೀಕಾಕ್ಷನನ್ನು ನಾವು ನಮಸ್ಕರಿಸಬೇಕು. ಪುಂಡರೀಕಾಕ್ಷ ಅಂದರೆ ಯಾರು? ಅಂದರೆ ಕಮಲದಂತೆ ಕಣ್ಣುಳ್ಳಂತಹ ಪರಮಾತ್ಮ ಒಂದಾದರೆ, ಪುಂಡರೀಕ ಹೃತ್ಪುಂಡರೀಕ, ಹೃತ್ಕಮಲ ಅಕ್ಷ, ಅಕ್ಷೌ ವ್ಯಾಪ್ತೌ ಅಂತ ಧಾತು. ಅಂದರೆ ವ್ಯಾಪ್ತನಾಗಿರುವಂತಹ ಆ ಒಂದು ಹೃತ್ಕಮಲದಲ್ಲಿ ವ್ಯಾಪ್ತನಾಗಿರುವಂತಹ ಪರಮಾತ್ಮನಿಗೆ ನಮ್ಮ ಕಾಯಕ, ಮನವಚನ ಕಾಯಿಕ ಎಲ್ಲವನ್ನು ಪರಮಾತ್ಮನಿಗೆ ನಾವು ವಿಶೇಷವಾಗಿ ನಾವು ಸಮರ್ಪಿಸಬೇಕು. ಈ ರೀತಿಯಾಗಿ ಮಾಡಿದಾಗ ಯಾತ್ರಾ ಪ್ರದಕ್ಷಿಣಂ ವಿಷ್ಣು ಪ್ರಣಾಮಂ ಶಯನಂ ಹರೇ ವಾಕ್ಯವೃತ್ತಿ ಸ್ತುತಿರ್ಭೂಯಾನ್ ಮನೋವೃತ್ತಿರ್ ಅನುಸ್ಮೃತಿ. ನಡೆದಾಡುವುದೇ ಅವನ ಪ್ರದಕ್ಷಿಣೆ, ಮಲಗುವುದೇ ಅವನಿಗೆ ನಮಸ್ಕಾರ, ಮಾತನಾಡುವುದೇ ಅವನ ಸ್ತುತಿ. ಮನಸ್ಸಿನಲ್ಲಿ ಪ್ರತಿ ಕ್ಷಣದಲ್ಲೂ ಏನು ಆ ಒಂದು ಚಿಂತನೆಗಳಿವೆ ಅದೇ ಪರಮಾತ್ಮನ ಅನುಸ್ಮೃತಿ ಅಂತ ನಾವು ಹೇಳಿದಾಗ ಪರಮಾತ್ಮ ನಿಮಗೆ ವಿಶೇಷವಾಗಿ ನಮ್ಮಲ್ಲಿ ವಿಶೇಷವಾಗಿ ತೃಪ್ತಿಯನ್ನು ಪಡುತ್ತಾನೆ. ಏನಾಗತ್ತೆ ಇದೆಲ್ಲ ಮಾಡಿದಾಗ ವಿಶೇಷವಾಗಿ ಅಂದರೆ ಭಕ್ತ್ಯಾತು ಮಾನಸೀರರ್ಚಾಂ ಜೀವನ್ಮುಕ್ತೋ ನ ಸಂಶಯ. ನಾವು ಜೀವನ್ಮುಕ್ತರಾಗುತ್ತೇವೆ, ನಮಗೆ ಮೋಕ್ಷ ಪರಮಾತ್ಮ ಖಚಿತವಾಗಿ ಕರುಣಿಸುತ್ತಾನೆ ತನ್ನ ಆ ದರ್ಶನದ ಮೂಲಕವಾಗಿ ನಮ್ಮ ವ್ಯಾಸತತ್ವಜ್ಞರು ಹೇಳಿದ್ದಾರೆ. ಅಂತಹ ಪರಮಾತ್ಮನಲ್ಲಿ ನಾವು ಮೋಕ್ಷ ಎಂಬುವಂತಹ ಭಾಗ್ಯವನ್ನು ಬೇಡಬೇಕು. ಆ ಅಖಂಡ ಧ್ಯಾನ ನಮಗಿನ್ನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಖಂಡ ಧ್ಯಾನವನ್ನು ವಿಶೇಷವಾಗಿ ದಾಸರ ಮೂಲಕವಾಗಿ ಆಗುತ್ತಿದೆ. ಅಂತಹ ಖಂಡ ಧ್ಯಾನ ಮಾಡಿಸಿದಂತಹ ಪರಮಾತ್ಮನ ದಿವ್ಯವಾಗಿರುವಂತಹ ಪಾದಪದ್ಮಕ್ಕೆ ನಾವು ಶರಣಾಗತರಾಗುತ್ತಿದ್ದೇವೆ. ಅವನ ಪಾದವನ್ನು ಸ್ಪರ್ಶಿಸಿ ದಿವ್ಯವಾಗಿರುವಂತಹ ಧ್ವಜವಜ್ರಾಂಕುಶ ರೇಖಾಂಕಗಳನ್ನು ನೋಡಿ ನಮ್ಮ ಕಣ್ಣಲ್ಲಿ ಆನಂದ ಭಾಷ್ಪ ಬರುತ್ತಿದ್ದೇವೆ. ಈ ಪಾದಗಳ ಸೇವೆ ನನಗೆ ಸದಾ ಕರುಣಿಸು. ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ, ನಿನ್ನ ನುಡಿಯೇ ಜಿತಲ್ಲೋ ಶ್ರೀನಿವಾಸ, ಎನ್ನ ನಡೆತಪ್ಪು ಕಾಯೋ ಶ್ರೀನಿವಾಸ ಅಂತ ನಾವು ನಮ್ಮ ಅಂತರಂಗದ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇವೆ. ಆ ಪರಮಾತ್ಮನಿಗೆ ದಿವ್ಯವಾಗಿರುವಂತಹ ಪ್ರಾರ್ಥನೆಯನ್ನು ಮಾಡಿದಾಗ ಪರಮಾತ್ಮ ನಮ್ಮನ್ನು ರಕ್ಷಿಸುತ್ತಿದ್ದಾನೆ. ಅವನ ಸಂಬಳದಲ್ಲಿ ನೀನು ಇಟ್ಟುಕೋ, ನಿನ್ನ ಸಂಬಳದಲ್ಲಿ ಇಟ್ಟುಕೋ ಅಂತ ಪ್ರಾರ್ಥಿಸುತ್ತಿದ್ದಾಗ ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ, ಅನ್ಯಥ ಬಯಕೆ ಕೊಡದಿರೋ ಶ್ರೀನಿವಾಸ ದಯಾನಿಧೆ ಅಂತ ನಾವು ಹೇಳಿ ನಾವು ಪ್ರಾರ್ಥನೆ ಮಾಡುತ್ತಾ ಈ ಒಂದು ಮಾನಸಯಾತ್ರೆ ಅವನ ಪಾದಾರವಿಂದಗಳಲ್ಲಿ ಸಮರ್ಪಿಸುತ್ತಿದ್ದೇವೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಯುದ್ಧಸನ್ನದಯೋಧೇಷು ಸ್ಥಿತಾನ್ ತ್ವಾಹೇರಕೋ ವೃಷಂ ನಾರಸಿಂಹ ಪ್ರಭೋ ನಿತ್ಯಂ ಹನ್ಯಾನ್ ದಸ್ಯುಜನಾನ್ ಖಲಾನ್. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರಯೇ ನಮಃ. ಅದ್ಭುತ ಅದ್ಭುತ ಧನ್ಯವಾದಗಳು.